ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾನು 2020 ಆಗಸ್ಟ್ 24ರಂದು ನಡೆದಂಥ KS ಪೂರ್ವಭಾವಿ ಪರೀಕ್ಷೆಯ ಪ್ರಥಮ ಪತ್ರಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡೋದ್ರ ಜೊತೆಗೆ ಅದನ್ನು ವಿಶ್ಲೇಷಣೆ ಮಾಡ್ತಾ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಗೆ ತಯಾರಾಗಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಕೇಳ್ಬೋದಾದಂಥ ಪ್ರಶ್ನೆಗಳ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತಾ ಬರ್ತೀನಿ. ಈ ಮೂಲಕ ಮುಂದಿನ FDA, STA, C ಗ್ರೂಪ್ ಪರೀಕ್ಷೆಗಳು, ಮುಂದೆ ಬರುವಂಥ PSI ಪರೀಕ್ಷೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೀವು ಚೆನ್ನಾಗಿ ತಯಾರಿ ನಡೆಸೋದಕ್ಕೆ ಸಹಕಾರಿಯಾಗ್ತಾ ಬರ್ತದೆ. ಮೊದಲನೇದಾಗಿ ಎತ್ಕೊತಾ ಇದ್ದೀನಿ. ಮೊದಲನೇ ಪ್ರಶ್ನೆಯನ್ನು ಎತ್ಕೊತಾ ಬರೋಣ. 2019ರ ಜನವರಿಯಲ್ಲಿ ಪ್ರಥಮವಾಗಿ ಚಂದ್ರನ ದೂರದ ಮತ್ತೊಂದು ಬದಿಯ ಮೇಲಿಳಿದ ಚೀನಿಯರ ಬಾಹ್ಯಾಕಾಶ ನೌಕೆ. ಈ ಪ್ರಶ್ನೆ ಪೇಪರ್ 1ನಲ್ಲಿ ಬಂದಿದ್ದಂಥ ಪ್ರಶ್ನೆ. ಇಲ್ಲಿಗೊಂದು ಅಂಶ ಗಮನಿಸಬೇಕಾಗಿದೆ. ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ದೇಶದಲ್ಲೂ ಕೂಡ ಉಡಾವಣೆ ಮಾಡುವಂಥ ಉಪಗ್ರಹಗಳನ್ನು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ನೈಬರ್ ಕಂಟ್ರಿವನ್ನು ಹೆಚ್ಚು ಕೇಳ್ತಾರೆ ಅಂತ ಗೊತ್ತಾಗ್ತಾ ಬಂತು. ಮೊದಲನೇದು ಬಂದಾಗ ಯಾವ ದೇಶದಿದು? ಚೀನಾ ದೇಶದ ಬಗ್ಗೆ ಕ್ವಶನ್ ತೆಗೆದಿದ್ದಾರೆ. ಚೀನಾ ದೇಶದಲ್ಲಿ ಉಡಾವಣೆ ಮಾಡಿದಂಥ ಯಾವುದದು 2019 ಜನವರಿನಲ್ಲಿ ಚಂದ್ರನ ಮತ್ತೊಂದು ಬದಿಗೆ ಬಂದಂಥ ಬಾಹ್ಯಾಕಾಶ ನೌಕೆ ಯಾವುದು ಅಂತ ಹೇಳ್ತಾ ಬಂದಿದ್ದಾರೆ. ಇದು ಕರೆಂಟ್ ಇವೆಂಟ್ಸಲ್ಲಿ ಬಂದಿರುವಂಥ ಕ್ವಶನ್ಸ್. ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ. ಇದಕ್ಕೆ ಆನ್ಸರು ಚಾಂಗ್-E 4 ಅಂತ. ಈ ಆನ್ಸರು ಕರೆಕ್ಟ್ ಆನ್ಸರು. KPSC ಅವರು ಕೂಡ ಕೊಟ್ಟಿರ್ತಾರೆ. ಆದರೆ ನಾನು ಬರೀ ಆನ್ಸರ್ಸ್ ಮಾಡೋಕ್ಕೆ ಬಂದಿಲ್ಲ, ಜೊತೆಗೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಕೂಡ ಹೇಳ್ತಾ ಬರ್ತಿದ್ದೀನಿ. ಚಾಂಗ್-E 4 ಅಂತ ಸರಿ ಉತ್ತರವಾಗಿದೆ. ಇದನ್ನು ನೀವು ನಮ್ಮ ಸ್ಪರ್ಧಾ ವಿಜೇತ ಮಾಸಪತ್ರಿಕೆಯಲ್ಲಿ 2019ರ ಫೆಬ್ರವರಿ ಪುಟ ಸಂಖ್ಯೆ 31ರಲ್ಲಿ ಒಂದು ಲೇಖನವಾಗಿ ಚರ್ಚೆ ಮಾಡಿದ್ದೀನಿ. ನೀವೇನಿಲ್ಲ, ಹೆಡ್ಡಿಂಗನ್ನು ನೋಡ್ಕೊಂಡೋದ್ರೆ ಸಾಕಾಗುತ್ತೆ, ನೀವು ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ನನಗೆ ಅನೇಕ ವಿದ್ಯಾರ್ಥಿಗಳು ಫೋನ್ ಮಾಡಿ ಹೇಳ್ತಾಯಿದ್ರು, ಸರ್ ಮೇನ್ ಪುಟದಲ್ಲಿ, ಮುಖ್ಯ ಪುಟದಲ್ಲಿರುವಂಥ ಆರ್ಟಿಕಲ್ಸ್ ಮಾಡಿದ್ರಲ್ಲ ಅವನ್ನೇ ಕ್ವಶನ್ಸ್ ಬಂದಿದ್ದಾವೆ ಅಂತೇಳಿ. ಇದನ್ನು ನಾವು ಹೆಚ್ಚುಗಾರಿಕೆ ಅಂತ ಹೇಳ್ಕೊಳೋದಕ್ಕಿಂತ ನೀವು ಓದಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಆ ಪ್ರಶ್ನೆಗಳು ಬರ್ತಾ ಇದೆ, ಹೇಗೆ ಓದಬೇಕು ಅನ್ನೋದು ನೋಡ್ತಾ ಇದ್ದೀವಿ. ಆಯ್ಕೆ ಮಾಡೋದು ಭಾಳ ಇಂಪಾರ್ಟೆಂಟು. ನೀವು ಅದನ್ನು ಪರೀಕ್ಷೆ ಮಾಡ್ಕೊಳ್ಳಿಬೇಕಾರೆ ನಿಮ್ಮ ಹತ್ರ ಮ್ಯಾಗ್ಝಿನ್ಸ್ ಇರ್ತದೆ. ಯಾವ ತಿಂಗಳದು? 2019ರ ಫೆಬ್ರವರಿ ತಿಂಗಳ ಪುಟ ಸಂಖ್ಯೆ 31 ನೋಡ್ಬೋದು. ಮತ್ತು ಇನ್ನೊಂದು ರೌಂಡ್ ಓದ್ತಾ ಇದ್ದರೆ, ನೀವು ಯಾವಾಗಲೂ ನಿರಂತರವಾಗಿ ಸ್ಪರ್ಧಾ ವಿಜೇತ ಮಾಸಪತ್ರಿಕೆಯನ್ನು ಓದ್ತಾ ಇದ್ದರೆ ಇನ್ನೊಮ್ಮೆ ಕೂಡ ಸಿಕ್ಕುತ್ತೆ ಕೈನಲ್ಲಿ. ಆಗಸ್ಟ್ ತಿಂಗಳ ಪುಟ ಸಂಖ್ಯೆ 14ರಲ್ಲೂ ಕೂಡ ಇದನ್ನು ನೀವು ಕಾಣ್ಬೋದು. ಇದೇ ಮಾಹಿತಿಯನ್ನು ಮತ್ತೆ ಆಗಸ್ಟಲ್ಲಿ ಇನ್ನೊಂದು ಸಂದರ್ಭದಲ್ಲೂ ಕೂಡ ಚರ್ಚೆ ಮಾಡ್ತಾ ಬಂದಿದ್ದೀನಿ. ಅಲ್ಲಿಗರ್ಥ 2 ಬಾರಿ ಕೂಡ ನಿಮಗೆ ಪರೀಕ್ಷೆಗೆ ಹೋಗೋದ್ರೊಳಗಡೆ 1 ವರ್ಷದೊಳಗಡೆ 2 ಸಾರಿ ಸಿಕ್ಕಿರ್ತದೆ. ಜೊತೆಗೆ ಹೈಲೈಟ್ ಮಾಡಿ ಬರೆದಿದ್ದೀವಿ. ಆ ಪ್ರಶ್ನೆಯನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗ ನೋಡ್ತಾ ಬರೋಣ. ಮೊದಲನೇದು, ಇದು ಬರೀ ಬಾಯ್ನಲ್ಲಿ ಹೇಳ್ತಾ ಇಲ್ಲ ನೋಡಿ. ಇದು 2019ರ ಫೆಬ್ರವರಿನಲ್ಲಿ ಪುಟ ಸಂಖ್ಯೆ 31ರಲ್ಲಿದೆ. 31ಗೆ ಈ ನೀವು ಅಲ್ಲಿ ಇದನ್ನು ತೆಗೆದುಬಿಟ್ರೆ ನಿಮಗೆ ಕೈ ಸಿಗ್ತಾ ಬರ್ತದೆ. ಚಂದ್ರನ ತಾಪಮಾನ ದಾಖಲಿಸಲು ಚಾಂಗ್-E 4 ನೌಕೆ ಯಾವ ದೇಶದ್ದು? ಚೀನಾದ್ದು. ಈ ವೆಡ್ಡಿಂಗನ್ನು ನೀವು ಸುಮ್ಮನೆ ಗ್ಲಾನ್ಸ್ ಮಾಡ್ಕೊಂಡು ಹೋಗಿದ್ರು ಕೂಡ ಆನ್ಸರ್ ಮಾಡೋದಾಯಿತು. 2 ಅಂಕಗಳು ಸಿಗ್ತಾ ಇತ್ತು. ಜೊತೆಗೆ ಸ್ವಲ್ಪ ಚರ್ಚೆ ಮಾಡ್ತಾ ಬರ್ತೀನಿ. ಚೀನಾ ದೇಶದ ಚಾಂಗ್-E 4 ಆಕಾಶ ನೌಕೆಯು ಚಂದ್ರನ ಮತ್ತೊಂದು ಭಾಗದ ಶೋಧನೆ ನಡೆಸುತ್ತಿದ್ದು ಲೇಖನ ಓದ್ಕೊಂಡು ಹೋಗ್ಬೋದು. ಅಲ್ಲಿಗರ್ಥ ನಮ್ಮ ದೇಶದವ್ರು ಕಳಿಸಿರುವಂಗೆ ಚಂದ್ರಯಾನ 1, ಚಂದ್ರಯಾನ 2 ಕಳಿಸ್ದಂಗೆ ಆ ದೇಶದವರು ಕೂಡ ಚಾಂಗ್ಗೆ ಇದನ್ನು E 4 ಅನ್ನೋದು ಕಳಿಸಿದ್ದಾರೆ. ಇದಾಗ ಸಣ್ಣ ಚೇಂಜಸ್ ಮಾಡಿದ್ದಾನೆ. E 4, E 3 ನಿಮಗೆ ಹೆಡ್ಡಿಂಗಲ್ಲೇ ಇರೋದ್ರಿಂದ ಕನ್ಫ್ಯೂಷನ್ ಆಗಲ್ಲ ಅಂದ್ಕೊಂಡಿದ್ದೀನಿ ನಾನು. ಸ್ವಲ್ಪ ಆಳವಾಗಿ ಓದಿದ್ರೆ ಇದ್ರ ಬಗ್ಗೆ ಎಲ್ಲ ಸಮಗ್ರವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಸರಿ, ಇದೇನೋ ಆಗೋಯ್ತು. 2019 ಜನವರಿ 3ರಲ್ಲಿ ಈ ನೌಕೆಯನ್ನು ಗಳಿಸ್ತಿದೆ. ಅದು ಚಂದ್ರನಲ್ಲಿ ತಾಪಮಾನವನ್ನು ಕೂಡ ದಾಖಲು ಮಾಡ್ತಾ ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹತ್ತಿ ಬೀಜನೂ ಕೂಡ ಚಂದ್ರನಲ್ಲಿ ಮೊಳಕೊಡೋಕ್ಕೆ ಹತ್ತಿ ಬೀಜನೂ ಕೂಡ ಆ ನೌಕೆಯಲ್ಲಿ ಕೊಂಡೊಯ್ತಾ ಬಂದರು. ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ ತೆಗಿಬೋದು. ಆ ಚಂದ್ರನಲ್ಲಿ ಯಾವ ಬೀಜವನ್ನು ತಾಂಡೋಗಿ ಅದನ್ನು ಬೆಳೆಯೋದಕ್ಕೆ ಪ್ರಯತ್ನ ಪಟ್ಟರು ಅಂತೇಳಿ ಹತ್ತಿ ಬೀಜವನ್ನು ಬೆಳೆಯೋದಕ್ಕೆ ಈ ನೌಕೆಯಲ್ಲಿ ಹತ್ತಿ ಬೀಜವನ್ನು ತಾಂಡೋಗಿದ್ರು. ಅಲ್ಲಿಗೆ ಇದೇ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲೂ ಕ್ವಶನ್ ತೆಗಿಬೋದೈತೆ. ಸ್ವಲ್ಪ ನೋಡ್ಕೊಂಡೋದ್ರೆ ಸಾಕು. ಇದು ಯಾತಕ್ಕಾಗಿ ಬೇಕು, ಏನಕ್ಕಾಗಿ ಹೋಗಿದ್ರು ಎಲ್ಲದನ್ನು ಕೊಟ್ಟಿದ್ದೀನಿ. ಜೊತೆಗೆ ಚಂದ್ರನ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಬಂದೀನಿ. ನೀವು ಜನರಲ್ ನಾಲೆಡ್ಜಲ್ಲಿ ಓದ್ಕೋಬೋದು ಬೇಕಾದ್ರೆ. ಚಂದ್ರ ಭೂಮಿಗಿರುವಂಥ ಸ್ವಾಭಾವಿಕವಾದಂಥ ಒಂದು ಉಪಗ್ರಹ ಮತ್ತು 2ನೇ ಸಾಂದ್ರತೆ ಹೊಂದಿರುವಂಥ ಸೌರಮಂಡಲದ ಇದು 5ನೇ ದೊಡ್ಡ ಉಪಗ್ರಹವಾಗಿದೆ ಸೌರಮಂಡಲದಲ್ಲಿ. ಇದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ಜೊತೆಗೆ ನಾನು ಇನ್ನೂ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಚಂದ್ರನ ಬಗ್ಗೆ ಇನ್ನೂ ಏನೇನು ಸಂಶೋಧನೆಗಳಾಯಿತು ಅಂತ ಹೇಳಿ ಮಾಹಿತಿ ಕೊಡ್ತಾ ಬಂದಿದ್ದೀನಿ. ಸ್ವಲ್ಪ ಅಪೋಲೋ 11ಗೆ ನಮ್ಮ ಚಂದ್ರನ ಮೇಲೆ ನೀಲ್ ಆರ್ಮ್ಸ್ಟ್ರಾಂಗು ಇಳಿದಿದ್ದಾನೆ. ಅಮೆರಿಕಾದ್ದು ಕೂಡ ಮಾಹಿತಿ ಕೊಡ್ತಾ ಬಂದಿದ್ದೀನಿ. ಅಮೆರಿಕಾದ್ದು ಮಾಹಿತಿ ಕೊಟ್ಟಿದ್ದೀನಿ. ನಮ್ಮ ಚಂದ್ರಯಾನ 1 ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀನಿ. ಇಲ್ಲಿ ಚೀನಾದ ಬಗ್ಗೆ ಬರಿತಾ ಇರಬೇಕಾದ್ರೆ ನನಗೆ ಅನ್ನಿಸ್ತು ಮೇ ಬಿ ಚಂದ್ರಯಾನ 1 ಕೇಳ್ಬೋದಲ್ವಾ ಅಂತ.
ಚಂದ್ರಯಾನ 1 2008 ಅಕ್ಟೋಬರ್ 22ಕ್ಕೆ ಚಂದ್ರಯಾನ 1 ಮಾಡಿದರು PSLV-C11 ಮೂಲಕ. ನಿಮಗೆ ಇಂದಿನ ತರಗತಿನಲ್ಲಿ ಇಸ್ರೋದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾ ಬಂದಿದ್ದು. ಅಲ್ಲಿಗೆ ನಾನೀಗ ಮಾಹಿತಿ ಕೊಡ್ತಾ ಇದ್ದೇನೆಂದರೆ, ಚಂದ್ರನಿಗೆ ಚೀನಾ ಕಳಿಸ್ತು ಅಂದಾಗ ಚಂದ್ರನಲ್ಲಿ ಏನೇನು ಮಾಡಿದಾವೆ ಅಂತ ಆವಿಷ್ಕಾರಗಳೆಲ್ಲ ಓದ್ಕೋಬೇಕು ನೀವು. ಜೊತೆಗೆ ಇನ್ಯಾವುದರ ಬೇರೆ ದೇಶ ಕಳಿಸಿದೆಯಾ? ಅಲ್ಲಿಗೆ ನನಗೆ ಬಂದಂಥ ಪ್ರಶ್ನೆ ಏನಂದರೆ, ನಮ್ಮ ದೇಶ ಯಾವುದು ಕಳಿಸಿದೆ? ಚಂದ್ರಯಾನ 1 ಮತ್ತು ನಮ್ಗಿನ್ನ ಮೊದಲೇ ಮಾಡಿರೋರು ಯಾರು? ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಅಪೋಲೋ 11ಗೆ ಇದು ಹಿಡಿದ್ರು. ಇದು 50 ವರ್ಷದ ಬೇರೆ ಕಂಪ್ಲೀಟ್ ಆಗಿತ್ತು 2019ಕ್ಕೆ. ಆ ಹಿನ್ನೆಲೆ ಒಳಗಡೆ ಕ್ವಶನ್ ತೆಗಿಬೋದು. ಇದನ್ನ ಹೆಚ್ಚು ಚರ್ಚೆ ಮಾಡಿದ್ದೀನಿ. ಚಂದ್ರಯಾನ 2 ಕೂಡ ಕೈಗೊಂಡಿದ್ದು. ನಮ್ಮ ಇಂದಿನ ಇಸ್ರೋದಲ್ಲಿ ನೋಡ್ತಾ ಬಂದರೆ ಲ್ಯಾಂಡರು, ರೋವರು ಎಲ್ಲ ಹೇಳ್ತಾ ಬಂದಿದ್ದೀನಿ. ವಿಕ್ರಮ್ ಬಗ್ಗೆ ಮಾತಾಡ್ತಾ ಬಂದರೆ, ಪ್ರಜ್ಞಾನ್ ಬಗ್ಗೆ ಮಾತಾಡಿದ್ದೀನಿ, ಎಲ್ಲ ಮಾತಾಡಿದ್ದೀನಿ. ನೀವು ಇಂದು ನೋಡ್ಬೋದು. ಇದ್ರಾಗ ಆನ್ಸರ್ ಸಿಕ್ಕಿದೆ. ಪದೇ ಪದೇ ಅದನ್ನೇ ನಾನು ಚರ್ಚೆ ಮಾಡ್ತಾ ಹೋಗಲ್ಲ. ನೆಕ್ಸ್ಟ್ ಇದನ್ನು ಬೇಕಾದ್ರೆ ನೀವು ಮ್ಯಾಗ್ಝಿನ್ಸಲ್ಲಿ ನೋಡ್ಬೋದು. ಇದಕ್ಕೆ ರಿಲೇಟೆಡ್ ಆಗಿ ನನಗೊಂದು ಅನ್ನಿಸ್ತು, ಮುಂದಿನ FDA STA ಏನು ತೆಗಿಬೋದು ಪ್ರಶ್ನೆಯನ್ನು, ಅದಕ್ಕೆ ಇದೇ ಥರ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತೆಗಿಬೋದಾ ಅಂತ ಯೋಚನೆ ಮಾಡಿದಾಗ ನನಗೆ ಇನ್ನೊಂದು ಸಿಕ್ತು. ನನ್ನ ದೇಶ ಈಗ ಇತ್ತೀಚೆಗೆ ಇನ್ನೊಂದು ಮಾಡ್ತಾ ಇದೆ, ಸಂಬಂಧಪಟ್ಟಂತೆ ಪಿನಾಕ ಅಂತ ಒಂದು ಯಶಸ್ವಿ ಪರೀಕ್ಷೆ ಮಾಡಿದೆ ರಾಕೆಟನ್ನು. ಡಿಫೆನ್ಸ್ಗೆ ರಿಲೇಟೆಡ್ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದು ತೆಗಿಬೋದಲ್ಲ ಅಂತ. ಯಾವ ಕಂಪ್ನಿ ಗೊತ್ತಿದೆ ನಿಮಗೆ? ಎಕನಾಮಿಕ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ ಅಂತ. ಇದೊಂದು ಖಾಸಗಿ ಕಂಪ್ನಿ ಸರ್. ವಿಶೇಷತೆ ಏನು ಚೂರು ಮಾತಾಡ್ಬಿಡ್ತೀನಿ ನೋಡಿ. ಈಗ ಕ್ಷಿಪಣಿಗಳನ್ನು ತಯಾರು ಮಾಡೋದು ಬಹುಪಾಲು DRDO ಸಂಸ್ಥೆ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ. ಇಂದಿನ ತರಗತಿನಲ್ಲಿ ಸ್ವಲ್ಪ ಮಾಡಿದ್ದೆ, ಅದನ್ನು ಕಂಪ್ಲೀಟ್ ಮಾಡ್ತಾ ಬರ್ತೀನಿ. ನೆಕ್ಸ್ಟ್ ಸೆಷನ್ಸಲ್ಲಿ DRDO ಬಗ್ಗೆ ಮಾತಾಡ್ತಾ ಬಂದಿದೆ. ಅದರಲ್ಲೂ ಕೂಡ ಪ್ರಶ್ನೆಗಳನ್ನು ತೆಗೆದಿದ್ದಾನೆ. ನಾನು ವಿಡಿಯೋದಲ್ಲಿ ಮಾತಾಡೋದನ್ನು ನೀವು ನೋಡ್ತಾ ಬರ್ಬೋದು. ಅಸ್ತ್ರ ಬಗ್ಗೆ ಕ್ವಶನ್ಸನ್ನು ತೆಗೆದಿದ್ದಾನೆ. DRDOನವರು ಉತ್ಪಾದನೆ ಮಾಡ್ತಾಯಿದ್ರು, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಅದು DRDO ಸಂಸ್ಥೆ ಮೂಲಕ ನಾವೇನು ಮಾಡ್ತಾಯಿದ್ರು, ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ನವರು ಇದನ್ನು ಉತ್ಪಾದನೆ ಮಾಡ್ತಾಯಿದ್ರು. ಹಾಗಾದರೆ ಏನಾಗ್ತಾ ಬಂತು, ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಇವರವರು ನಮ್ಮ ಸರ್ಕಾರದ ಒಡೆತನದ ಕಂಪ್ನಿ DRDOನವರು ಇದು ಮಾಡ್ತಾಯಿದ್ರು. ಈ ಕಂಪನಿ ಏನನ್ನು ತಯಾರು ಮಾಡ್ತಾಯಿತ್ತು ಅಂದರೆ ರಾಕೆಟ್ಗಳನ್ನು, ಕ್ಷಿಪಣಿಗಳನ್ನು ತಯಾರು ಮಾಡ್ತಾಯಿತ್ತು. ಈಗ ಈ ಕೆಲಸವನ್ನು ಒಂದು ಖಾಸಗಿ ಸಂಸ್ಥೆ ಆರಂಭ ಮಾಡ್ತಾ ಇದೆ. ಹಾಗಾದರೆ ಖಾಸಗಿ ಸಂಸ್ಥೆ ರಾಕೆಟ್ಗಳನ್ನು ಮಾಡಿದೆ. ಯಾವ ರಾಕೆಟ್ ಹೆಸರದು? ಪಿನಾಕ ಅನ್ನುವಂಥದ್ದು. ಪಿನಾಕ ರಾಕೆಟ್ನ ಪಿನಾಕ ಯಶಸ್ವಿ ಮೊದಲ ರಾಕೆಟ್ ಯಾವುದದು? ಪಿನಾಕ. ಈಗ ಕೇಳ್ಬೋದು ಕ್ವಶನ್ಸನ್ನು, ಭಾರತದಲ್ಲಿ ಸ್ವದೇಶವಾಗಿ ಅಥವಾ ಉತ್ಪಾದನೆ ಮಾಡಿರುವಂಥ ಒಂದು ಖಾಸಗಿ ವಲಯದವರು ಉತ್ಪಾದನೆ ಮಾಡಿರುವಂಥ ಒಂದು ರಾಕೆಟ್ ಯಾವುದು ಅಥವಾ ಕ್ಷಿಪಣಿ ಯಾವುದು ಅಂತ ಕೇಳ್ಬೋದು. ಪಿನಾಕ. ಯಾವ ಕಂಪ್ನಿ ಅಂದರೆ ಅದು ಎಕನಾಮಿಕ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್, EELನವರು, ಖಾಸಗಿ ವಲಯ. ಇದು ಒಂಚೂರು ಗಮನಿಸಿಲ್ಲ. ಈಗ ನಿಮಗೆ ಗೊತ್ತಿರಲಿ, ಸ್ಪೇಸ್ ಎಕ್ಸ್ ಅಂತ ಅಮೆರಿಕಾದ್ದು ಫಾಲ್ಕಾನ್ 9 ಅನ್ನುವಂಥ ರಾಕೆಟನ್ನು ಡೆವಲಪ್ ಮಾಡಿ ಅದರಲ್ಲಿ ಕ್ಯಾಪ್ಸೂಲನ್ನು ಇಟ್ಟು ಅಲ್ಲಿಗೆ ಗೊತ್ತಿರಬೇಕು ಇಂಟರ್ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಕಳಿಸಿ ಅಲ್ಲಿಂದ ಮತ್ತೆ ಇಬ್ಬರು ವ್ಯಕ್ತಿಗಳನ್ನು ವಾಪಸ್ ಬರ್ತಾ ಬಂದರು. ಇಂದಿನ ಅವಧಿನಲ್ಲಿ ಮಾತಾಡಿದ್ದೀನಿ ನಾನು ಬೇರೆ ವಿಡಿಯೋದಲ್ಲಿ. ಅದೇ ಥರ ಇಲ್ಲಿ ಮಿಸೈಲ್ಸ್ಗಳನ್ನು ಡೆವಲಪ್ ಮಾಡೋಕ್ಕೆ ಒಂದು ಕಂಪ್ನಿ ಮುಂದೆ ಬಂದಿದೆ, ಖಾಸಗಿಯವರೇ ಡೆವಲಪ್ ಮಾಡಿದ್ದಾರೆ. ಇದು ಇನ್ನೊಂದೇನು ಅಂದರೆ, ಇದರ ವಿಶೇಷತೆ ಅಂದರೆ ಮೇಕ್ ಇನ್ ಇಂಡಿಯಾದ ಒಂದು ಕಾರ್ಯಕ್ರಮವಾಗಿದೆ. ಮೇಕ್ ಇನ್ ಇಂಡಿಯಾಕ್ಕೆ ಬೂಸ್ಟ್ ಮಾಡುವಂಥ ಕಾರ್ಯಕ್ರಮ ಇದು, ಉತ್ತೇಜನ ಇಡುವಂಥದ್ದು. ಭಾರತದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸ್ಕೊಂಡ ಮೇಲೆ 2014ರಲ್ಲಿ ಅವರೊಂದು ಕೆಲಸ ಮಾಡ್ತಾ ಬಂದರು. ಆಗಸ್ಟ್ 25ಕ್ಕೆ 25 ವಲಯಗಳಲ್ಲಿ ನಾವೇ ಸ್ವಂತವಾಗಿ ಉತ್ಪಾದನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅದನ್ನೇ ಮೇಕ್ ಇನ್ ಇಂಡಿಯಾ ಅಂತ ಕರಿತಾ ಬರ್ತೀವಿ. ಭಾರತದಲ್ಲಿ ಉತ್ಪಾದಿಸಿ ಅನ್ನುವಂಥ ಕಾನ್ಸೆಪ್ಟ್ಸಲ್ಲಿ ಇದು ಮಾಡ್ತಾ ಬಂದರು. ಆ ಕಾನ್ಸೆಪ್ಟಲ್ಲಿ ಇದು ಡೆವಲಪ್ ಆಗ್ತಾ ಬಂತು. ಗೊತ್ತಿರಲಿ ನಿಮಗೆ, 2014 ಸೆಪ್ಟೆಂಬರ್ 25, ಆಗಸ್ಟ್ 25, ಸೆಪ್ಟೆಂಬರ್ 25ಕ್ಕೆ 25 ವಲಯಗಳಲ್ಲಿ ಭಾರತವೇ ಉತ್ಪಾದನೆ ಮಾಡೋದಕ್ಕೆ ಅವಕಾಶ ಮಾಡಿದ್ರು. ವಿದೇಶದ ಅವಲಂಬನೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ರು. ಆಕೆ ಮೇಕ್ ಇನ್ ಇಂಡಿಯಾ ಅಂತ ಕರಿತಾ ಬರ್ತೀವಿ. ಆ ಮೇಕ್ ಇನ್ ಇಂಡಿಯಾದ ಅಡಿನಲ್ಲಿ ನಾವು ಇದನ್ನೊಂದು ಇದು ಮಾಡ್ತಾ ಬಂದ್ವಿ. ಅಲ್ಲಿಗೆ ಮೇಕ್ ಇನ್ ಇಂಡಿಯಾದ ಉತ್ತೇಜನ ನೀಡ್ತಾ ಇರೋದು ಅದು ಪಿನಾಕ ರಾಕೆಟನ್ನು ಉತ್ಪಾದನೆ ಮಾಡಿದ್ರು. ಯಾವ ಸಂಸ್ಥೆ ಅದು? EEL. ಈಗ ಓದ್ತಾ ಬರ್ತೀನಿ. 2020 ಆಗಸ್ಟ್ 20ರಂದು ಯಶಸ್ವಿಯಾಗಿ ಪರೀಕ್ಷೆ. ಎಲ್ಲದು? ರಾಜಸ್ಥಾನದ ಪೋಖ್ರಾನ್ ಪರೀಕ್ಷಾ ನೆಲೆಯಲ್ಲಿ. ಅಲ್ಲಿ ಮರುಭೂಮಿ ಇರುವಂಥ ಜಾಗದಲ್ಲಿ. ಪೋಖ್ರಾನ್ ಅಂದರೆ ನಿಮಗೆ ಜ್ಞಾಪಕ ಬರ್ತದೆ, ಪೋಖ್ರಾನ್ 1 ಆ್ಯಂಡ್ ಪೋಖ್ರಾನ್ 2 ಅಂತೇಳಿ. 1974 ಮತ್ತು 1998 ಪೋಖ್ರಾನ್ 1 ಅಂದಾಗ ಆಪರೇಷನ್ ಸ್ಮೈಲಿಂಗ್ ಬುದ್ಧ, ಪೋಖ್ರಾನ್ 2 ಅಂದಾಗ ಆಪರೇಷನ್ ಶಕ್ತಿ. ಒಂದು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ, ಇನ್ನೊಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಇದೇ ನೆಲದಲ್ಲಿ ರಾಜಸ್ಥಾನದ ಮರುಭೂಮಿ ಇರುವಂಥ ಪೋಖ್ರಾನ್ ನೆಲದಲ್ಲಿ ಈ ಟೆಸ್ಟ್ ಮಾಡಿದ್ರು. ಇದು ಭಾಳ ಮುಖ್ಯವಾದದ್ದು. 3 ಪಾಯಿಂಟನ್ನು ಮೈಂಡಿಗೆ ಇಟ್ಕೊಂಡಿರಬೇಕು. ಖಾಸಗಿ ವಲಯದವರು ಮೊಟ್ಟ ಮೊದಲ ಬಾರಿಗೆ ಈ ಕ್ಷಿಪಣಿಗಳನ್ನು ಡೆವಲಪ್ ಮಾಡ್ತಾರೆ. ಇದುವರೆಗೂ ಮಾಡ್ತಿದ್ದೆ ಯಾವುದು? ಸರ್ಕಾರದ ಒಡೆತನದ ವಲಯಗಳು, ಸರ್ಕಾರದ ಒಡೆತನ. ಖಾಸಗಿ ವಲಯ ಹೆಸರೇನು ಅಂತ ಕೇಳ್ಬೋದು. ಮತ್ತು ಎರಡನೇದು ಬಂದಾಗ ಯಾವ ಕಂಪ್ನಿ ಅಂತ ಕೇಳ್ಬೋದು, EEL. ಅಲ್ಲಿಗೆ ಅರ್ಥ ಈ ರಾಕೆಟ್ಗಳನ್ನು ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅನ್ನುವಂಥ ಒಪ್ಪಂದದ ಮೇಲೆ ಯಾವ ಒಪ್ಪಂದದ ಅಡಿನಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜೀಸ್ ಫ್ರಮ್ ಯಾರಿಂದವ? DRDOನವರು ಇವರು ಮಾಡ್ಕೊಂಡವ್ರು. ಏನಂತ? ನಮ್ಮ ಕೈಲಿ ಮಾತ್ರನೇ ಆಗಲ್ಲಪ್ಪ, ನೀವು ಮಾಡಿಕೊಡಿ ನಮಗೆ. ಖಾಸಗಿಯವ್ರನ್ನೂ ಇನ್ವಾಲ್ವ್ ಮಾಡಿಕೊಂಡ್ರು. ಅವ್ರೇನು ಮಾಡ್ತಾ ಬಂದರು, ಮುಂದೆ ಬಂದರು, ಒಂದು ಅಗ್ರಿಮೆಂಟ್ ಸೈನ್ ಹಾಕರು. ಅಗ್ರಿಮೆಂಟ್ ಹೆಸರೇ ಯಾವುದು? ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ.
ಆ ಟೆಕ್ನಾಲಜಿ ಒಪ್ಪಂದ ಮಾಡಿಕೊಂಡು 5 ವರ್ಷ ಹಿಂದಗಡೆ ಮಾಡ್ಕೊಂಡಿದ್ರು, ಇವಾಗ ಉತ್ಪಾದನೆ ಮಾಡ್ತಾ ಬಂದು. ಅಲ್ಲಿಗೆ ಅರ್ಥ ಸರ್ಕಾರಕ್ಕೆ ಬೇಕಾದಂಥ, ನಮ್ಮ ಮಿಲಿಟ್ರಿಗೆ ಬೇಕಾದಂಥ, ಡಿಫೆನ್ಸಿಗೆ ಬೇಕಾದಂಥ ಕೆಲವು ಕ್ಷಿಪಣಿಗಳು ಅಥವಾ ರಾಕೆಟ್ಗಳನ್ನು ಯಾರು ಡೆವಲಪ್ ಮಾಡ್ತಾ ಇದ್ದಾರೆ? ಖಾಸಗಿ ವಲಯದು. ಇಟ್ಸ್ ಅ ಫಸ್ಟ್ ಕಂಪನಿಯಿಂದ ಇಂಡಿಯಾ. ಈ ಥರದ ಮೊದಲ ಪ್ರಯತ್ನ ನಮ್ಮ ದೇಶದಲ್ಲಾಗಿದೆ. ಇದನ್ನು ಕ್ವಶನ್ ತೆಗಿಬೋದು, ಮುಂದಿನ FDA STN ತೆಗಿಬೋದು. ನೀವೇನು ಓದ್ಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಪಿನಾಕ ಯಾವುದದು, ಎಲ್ಲೋ ಯಾವ ಒಪ್ಪಂದದ ಮೇಲೆ ಯಾರ ಜೊತೆಗೆ DRDOನಿಗೆ ಒಪ್ಪಂದದ ಹೆಸರೇನು? ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ. 5 ವರ್ಷದಿಂದ ಇವತ್ತು ಉತ್ಪಾದನೆ ಮಾಡಿ ಪರೀಕ್ಷೆ ಮಾಡಿದೆ, ಯಶಸ್ಸಾಗಿದೆ. ಅಲ್ಲಿಗೆ ಅರ್ಥ ನಾವು ಮೇಕ್ ಇನ್ ಇಂಡಿಯಾ ಇನ್ನು ಯಾರನ್ನೂ ಅವಲಂಬಿಸೋದು ಕಡಿಮೆ ಆಯಿತು. ಸರ್ಕಾರವೇ ಎಲ್ಲದನ್ನು ಉತ್ಪಾದನೆ ಮಾಡೋದು ಕಷ್ಟ ಆಗ್ತಾ ಬರ್ತದೆ, ಖಾಸಗಿಯವರು ಮಾಡ್ತಾ ಬಂದರು. ಅದಕ್ಕೆ ನಾಸಾದವ್ರು ಹೇಳ್ತಾ ಬಂದರು, ನಾವೇ ಎಲ್ಲ ರಾಕೆಟ್ಗಳನ್ನು ಉಡಾವಣೆ ಮಾಡಿ ಹ್ಯೂಮನನ್ನು ಕಳ್ಸೋದು ಕಷ್ಟ, ನೀವು ಮಾಡಿರ್ಬೇಕಾದ್ರೆ ನಾವು ಹಣ ಕೊಡ್ತೀವಿ ಅಂದರು. ಅದನ್ನು ಸ್ಪೇಸ್ ಎಕ್ಸ್ ಅನ್ನುವಂಥ ಅಮೆರಿಕಾದ ಒಂದು ಖಾಸಗಿ ಕಂಪ್ನಿ ಮಾಡಿಬಿಡ್ತು. ಸ್ಪೇಸ್ ಎಕ್ಸ್ ಅನ್ನೋದು ಫಾಲ್ಕಾನ್ 9 ಅನ್ನುವಂಥ ರಾಕೆಟನ್ನು ರೆಡಿ ಮಾಡಿ ಅದರ ಕ್ಯಾಪ್ಸೂಲ್ ಮಾಡಿ ಕಳಿಸ್ತಾ ಬಂತು. ಅದೇ ಥರದ ನಮ್ಮ ದೇಶದಲ್ಲಿ ಒಂದು ಪ್ರಯತ್ನ ನಡೆದಿದೆ, ಪಿನಾಕ. ನಿಮಗೆ ಸ್ಪೇಸ್ ಎಕ್ಸ್ ಬೇಕಾದ್ರೂ ಬರ್ಬೋದು, ಪಿನಾಕಕ್ಕೆ ಸಂಬಂಧಪಟ್ಟಂತೆ ಬೇಕಾದ್ರೂ ಬರ್ಬೋದು. ನಮ್ಮ ದೇಶದ್ದು ಈ ಕಂಪ್ಯಾರಿಸನ್ ಮಾಡಿದ್ದೀನಿ. ಅಲ್ಲಿಗೆ ಭಾರತದ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಉತ್ತೇಜಿಸೋ ಸಹಕಾರಿಯಾಗಿದೆ. ಈ ಮೂಲಕ ಏನನ್ನು ಅವಾಯ್ಡ್ ಮಾಡ್ತಾ ಇದ್ದೀವಿ? ನಾವು ಇಷ್ಟು ತನಕ ತಯಾರು ಮಾಡ್ತಿದ್ದು DRDO ಮೂಲಕ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಅಂತ OFD ಇಂದ ನಾವು ತಯಾರಾಗ್ತಿತ್ತು, ಯಾವುದು ಮಿಸೈಲ್ಸ್ಗಳು ಮತ್ತು ರಾಕೆಟ್ಗಳೆಲ್ಲ. ಇದರ ಅವಲಂಬನೆ ಕಡಿಮೆ ಆಗಿದೆ ನೋಡಿ. ಖಾಸಗಿ ವಲಯದ ಪ್ರವೇಶದಿಂದ OFDದ ಅವಲಂಬನೆ ಕಡಿಮೆ ಆಗಿದೆ. ಅಲ್ಲಿಗೆ ಅಲ್ಲಿಂದ ಉತ್ಪಾದನೆ ಮಾಡ್ತೀವಿ, ಕಡಿಮೆ ಆಗಿದೆ. ಖಾಸಗಿಯವರು ಉತ್ಪಾದನೆ ಮಾಡಿಕೊಡ್ತಾರೆ. ಖಾಸಗಿಯವರು ಉತ್ಪಾದನೆ ಮಾಡೋದ್ರಿಂದ ಬರ್ಡನ್ ಕಡಿಮೆ ಆಗುತ್ತೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯಾಗಿ ನಮಗೆ ಬೇಕಾದಷ್ಟು ರಾಕೆಟ್ಗಳು ಅಥವಾ ಕ್ಷಿಪಣಿಗಳು ಬರ್ತವೆ. ಇಟ್ಸ್ ಅ ಫಸ್ಟ್ ನಮ್ಮ ಇದು ಪ್ರಯತ್ನ ಇದು ಈ ತಿಂಗಳಲ್ಲಿ ಆಗಿರೋದ್ರಿಂದ ಮುಂದಿನ ಪರೀಕ್ಷೆಗಳು ಕೇಳ್ಬೋದು. ಗೊತ್ತಿರಲಿ ನಿಮಗೆ, ಇವ್ರ ಟೆಕ್ನಾಲಜಿ ಇವ್ರದಲ್ಲ. ಈ ರಾಕೆಟ್ ಟೆಕ್ನಾಲಜಿನ ಆರ್ನಮೆಂಟ್ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೆಕ್ನಾಲಜೀಸ್ ಮತ್ತು ಹೈ ಎನರ್ಜಿ ಮೆಟೀರಿಯಲ್ ರಿಸರ್ಚ್ ಲ್ಯಾಬೊರೇಟರಿ ಅವರು ಇವರೆಲ್ಲ ಅಭಿವೃದ್ಧಿಪಡಿಸಿದ್ರು. ಈ ಟೆಕ್ನಾಲಜಿ ಅವ್ರಿಗೆ ಕೊಟ್ಟರು, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ. ಯಾವುದಕ್ಕೆ? ಉತ್ಪಾದನೆ ಮಾಡೋದಕ್ಕೆ. ಉತ್ಪಾದನೆ ಮಾಡಿದಂಥ ಕಂಪ್ನಿ ಅದು. ಈ ಭಾರತದ ಸೇನೆಗೆ ಪ್ರತಿ ವರ್ಷ 1000 ರಾಕೆಟ್ಗಳು ಬೇಕಾಗ್ತವಂಥವು, ಅವನ್ನ ಉತ್ಪಾದನೆ ಮಾಡುವಂಥ ಇದು. ಅಲ್ಲಿಗೆ ಈ ಕಂಪ್ನಿ ಎಲ್ಲಿದೆ ಅಂತ ಕೇಳ್ಬೋದು. ಮಹಾರಾಷ್ಟ್ರದ ನಾಗ್ಪುರದಲ್ಲಿದೆ. ಇದು ಗೊತ್ತಿರಲಿ ನಿಮಗೆ, ಸತ್ಯನಾರಾಯಣ ನಾವಲ್ರವರ ಸತ್ಯನಾರಾಯಣ ನುವಾಲ್ರವರ ಸತ್ಯನಾರಾಯಣ ನುವಾಲ್ರವರ ಒಡೆತನದ ಸೋಲಾರ್ ಇಂಡಸ್ಟ್ರೀಸ್ ಅನ್ನುವಂಥ ಒಂದು ಕಂಪ್ನಿ ಇದೆ. ಅದರ ಅಂಗಸಂಸ್ಥೆ ಯಾವುದದು? EL ಏನಿದು ಫೇಮಸ್ ಅಂತ ಕೇಳ್ತಾರೆ. ಇತ್ತೀಚೆಗೆ EL ಅನ್ನೋದು ಏನಕ್ಕೆ? ಪಿನಾಕ ಅನ್ನುವಂಥ ರಾಕೆಟನ್ನು ಡೆವಲಪ್ ಮಾಡಿರೋದು. ನಿಮ್ಗೆ ಈಸಿ ಆಗೋಯ್ತು. ಈಗ ಈ ಕಂಪ್ನಿ ಎಲ್ಲಿದೆ? ನಾಗ್ಪುರದಾಗಿದೆ, ಮಹಾರಾಷ್ಟ್ರದ. ಅಲ್ಲಿಗೆ ಈ ಮನುಷ್ಯನ ಹೆಸರು ಕೇಳ್ಬೋದು. ಯಾಕೆಂದರೆ ಸತ್ಯನಾರಾಯಣ ನುವಾಲ್ ಅವರು ಏನು ಫೇಮಸ್ ಅಂದರೆ ಯಾವ ಕಂಪ್ನಿ ಇದೆ? ಸೋಲಾರ್ ಇಂಡಸ್ಟ್ರೀಸ್. ಆ ಇಂಡಸ್ಟ್ರೀಸ್ ಬರುವಂಥ ಒಂದು ಅಂಗಸಂಸ್ಥೆ ಆದಂಥ ELನವರು ಇದು ಮಾಡ್ತಾ ಬಂದು. ಇದನ್ನು ನೀವು ಜ್ಞಾಪಕದಾಗ ಇಟ್ಕೊಂಡ್ರೆ ಎವರ್ ಗ್ರೀನ್ ಇದು. ಈ ವರ್ಷನೇ ಅಲ್ಲ, ಮುಂದೆ ಯಾವತ್ತು ಬೇಕಾದ್ರೂ ಕೂಡ ದೇಶದಲ್ಲಿ ಮೊದಲ ಬಾರಿಗೆ ಖಾಸಗಿಯಾಗಿ ಉತ್ಪಾದನೆ ಮಾಡಿದಂಥ ರಾಕೆಟನ್ನು, ಪಿನಾಕ ಅನ್ನೋದು ರಾಕೆಟನ್ನು ಉತ್ಪಾದನೆ ಮಾಡಿದಂಥ ಕಂಪ್ನಿ ಯಾವುದು ಅಂತ ಕೇಳ್ಬೋದು. ಉತ್ಪಾದನೆ ಮಾಡಿದ್ದು ಯಾವ ರಾಕೆಟ್ನ ಹೆಸರು ಅಂತ ಕೇಳ್ಬೋದು. ಬೇಕಾದಂಗೆ ಪ್ರಶ್ನೆಗಳನ್ನು ರೈಸ್ ಮಾಡ್ಬೋದು. ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಬರ್ತದೆ. ನೆಕ್ಸ್ಟ್ ನನಗೆ ಇನ್ನೊಂದು ಯೋಚನೆ ಬಂತು. ಇದೇ ಥರ ಇನ್ನೇನಾರ ಇದೆಯಾ? ಅವರು ಆ ನೌಕೆ ಕೇಳಿದ್ರಲ್ಲ, ಇನ್ನೇನಾರು ನಮ್ಮ FDA STಗೆ ಏನಾರು ಕೇಳ್ಬೋದು ಅಂತ ಯೋಚನೆ ಮಾಡ್ತಾ ಬಂದಾಗ ನನಗೆ ಇನ್ನೊಂದು ಸಿಕ್ತು. UAEನವರು, ಯುನೈಟೆಡ್ ಅರಬ್ ಎಮಿರೇಟೀಸ್ನವರು ಒಂದು ನೌಕೆಯನ್ನು ಉಡಾವಣೆ ಮಾಡಿ. ಅದರ ಹೆಸರು ಹೋಪ್ ಪ್ರೋಬ್ ಅಂತ. ಹೋಪ್ ಅಂತ ಅಂದಾಗ ಇದರ ಹೆಸರು ಹೋಪ್ ಪ್ರೋಬ್ ಅಂತ. ಇದು ಅರೇಬಿಕ್ ಭಾಷೆಯಲ್ಲಿ ಆಲ್ ಅಮಲ್. ಇದು ಎಲ್ಲಿ ಕಳಿಸೋರೆ? ಮಂಗಳಕ್ಕೆ. ಅಲ್ಲಿ ಚಂದ್ರಂಗೆ, ಇದು ಮಂಗಳಕ್ಕೆ. ಮೊನ್ನೆ KSL ಕೇಳಿರೋದು ಚಂದ್ರಂಗೆ ಹೋಗೋದು ಚೀನಾದವರು. ಇದು ಸರ್ ಯಾಕೆಂದರೆ ಆ ಪೇಪರ್ ಸೆಟ್ ಮಾಡಬೇಕಾದ್ರೆ ಅದನ್ನು ಮಾಡಿದ್ರೆ ಇಲ್ಲಿ ಮೊಬೈಲ್ ಕೇಳ್ಬೋದಲ್ಲ. ಸರಿ, ಮುಂದೆ ಬರೋಣ. ಏನು ಕಳಿಸಿದ್ದಾರೆ? ಇದು ಸಂಯುಕ್ತ ಅರಬ್ ಸಂಸ್ಥಾನ UAE ಮಂಗಳದತ್ತ ಯಶಸ್ವಿಯಾಗಿ ಬಾಹ್ಯಾಕಾಶಕ್ಕೆ ಹೋಪ್ ಪ್ರೋಬನ್ನು ಕಳಿಸಿದ್ದಾರೆ. ಗೊತ್ತಿರಲಿ ನಿಮಗೆ, 2020 ಜುಲೈನಲ್ಲಿ ಕಳಿಸಿದೆ. ಸರ್ ಇದನ್ನು ಯಾಕೆ ಎತ್ಕೊಂಡ್ರಿ ನೀವು ಅಂದರೆ, ಅಲ್ಲಿ ಚೀನಾದಲ್ಲಿ ಕಳಿಸಿರೋದ್ರಿಂದ ಇಲ್ಲಿ UAEನವ್ರು ಕಳಿಸೋದಕ್ಕೆ ಕೇಳೋದಕ್ಕೆ ಸಾಧ್ಯತೆ ಇದೆ. ಕೇಳ್ಬೋದು ಬೇಕಾದ್ರೆ FDAನಲ್ಲಿ. ನೀವು ಈ ಥರ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಕ್ವಶನ್ ಪೇಪರ್ಸ್ಗೆ. ಅಲ್ಲಿ ಗೊತ್ತಿರಬೇಕು ಇಂಟರ್ನ್ಯಾಷನಲ್. ಇದು ಇನ್ನು ವಿಶೇಷ ಏನಂದರೆ, UAEನವರು ಮೊದಲ ಅಂತರ್ಗ್ರಹಯಾನ ಆರಂಭಿಸಿದ್ದು, ಸಾಧನೆ ಮಾಡಿದ ಅರಬ್ ಕಂಟ್ರಿಗಳಲ್ಲಿ ಫಸ್ಟ್. ಅರಬ್ ಕಂಟ್ರಿಗಳಲ್ಲಿ ಯಾರು ಕೂಡ ಮಂಗಳಕ್ಕೆ ಕಳಿಸಿಲ್ಲ ನೌಕೆನ. ಫಸ್ಟು ಅರಬ್ ಕಂಟ್ರಿಗಳು ಕಳಿಸಿದ್ದು UAEನವರು. ಸರ್ ಇದು ವಿಶೇಷತೆ ಏನು ಅಂದರೆ, ಭಾಳ ಮುಖ್ಯವಾದದ್ದು, ಇದು ಜಪಾನಿಂದ ಕಳಿಸಿದ್ದು. ಅವರು ಪಾಪ ಉಡಾವಣೆ ಇದಿಲ್ಲ ಕೇಂದ್ರ, ಜಪಾನ್ ಕೇಂದ್ರದಿಂದ ಕಳಿಸ್ತಾ ಬಂದರು. ಕ್ವಶನ್ ರೈಸ್ ಮಾಡ್ಬೋದು. ಜಪಾನಿಂದ ಕಳಿಸಿದ್ದಾರೆ ಹೋಪ್ ಪ್ರೋಬನ್ನು. 1.3 ಟನ್ನು ತೂಕ ಇರುವಂಥ ಇದನ್ನು ದುಬೈ ನಿಯಂತ್ರಣ ಕೊಠಡಿಯಿಂದ ಇದು ಮಾಡ್ತಾ ಬಂದು. ಕಳಿಸಿದ್ದೆ ಏನಕ್ಕೆ ಅಂದರೆ, ಒಂದೇ ಒಂದು ಗೊತ್ತಿರಲಿ ನಿಮಗೆ, ಇಲ್ಲೊಂದು ಭಾಳ ವಿಶೇಷವಾದಂಥದ್ದಿದೆ. ಇದೇ ವರ್ಷ 2020ರಲ್ಲಿ ಏನು ನಡಿಬೇಕಾಗಿತ್ತು ಅಂದರೆ, ಅಂತಾರಾಷ್ಟ್ರೀಯ ಗಗನಯಾತ್ರಿಗಳ ಸಮಾವೇಶ. ಅಂತಾರಾಷ್ಟ್ರೀಯ ಗಗನಯಾತ್ರಿಗಳು ಅಂದರೆ ಇಂಟರ್ನ್ಯಾಷನಲ್ ಆಸ್ಟ್ರೋನಾಟಿಕಲ್ ಕಾಂಗ್ರೆಸ್ಸು ದುಬೈನ ನಡೀತಿತ್ತು.
ಆ ನಡೆಯೋ ಹಿನ್ನೆಲೆಯಲ್ಲಿ ಅದನ್ನು ಕಳಿಸ್ತಾ ಬಂದರು. ಅಲ್ಲಿಗೆ ಈ ಕ್ವಶನ್ಸ್ ಭಾಳ ಮುಖ್ಯ. ಇದೇ ವರ್ಷ ಅಂದರೆ 2020ನಲ್ಲೇ 2020 ಅಕ್ಟೋಬರ್ನಲ್ಲಿ ನಡಿಬೇಕಾಯಿತು. ಏನು ಹೆಸರಲ್ಲಿ ನಡಿಬೇಕಾಗಿತ್ತು ಅಂದರೆ ದಿ ಸೈಬರ್ ಸ್ಪೇಸ್ ಎಡಿಷನ್ ಅನ್ನೋ ಹೆಸರಿನಲ್ಲಿ ನಡಿಬೇಕಾಯಿತು. ಆದರೆ ಕೋವಿಡ್ನ ಕಾರಣ ಅದನ್ನು ಏನು ಮಾಡ್ತಾ ಬಂದರು, ವರ್ಚುವಲ್ ಇದು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲ ನಿಮಗೆ, ವರ್ಚುವಲ್ ಸಮ್ಮೇಳನ ಆಗುತ್ತೆ. ಅಲ್ಲಿಗೆ ಹೋಗಿ ಸೇರಲ್ಲ ಯಾರೂ, ವರ್ಚುವಲ್ ಆಗ್ತಾ ಬರ್ತದೆ. ಆದರೆ ಇದನ್ನೇ ಮುಂದೆ ವರ್ಷಕ್ಕೆ ಸೇರೋಣ ಇಲ್ಲೇನೆ ಅಂತೇಳಿ 77ನೇದು ಕೂಡ ಅಲ್ಲೂ ಯೋಜನೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದು. ಅಲ್ಲೇ ಶೆಡ್ಯೂಲ್ ಫಿಕ್ಸ್ ಮಾಡಿದ್ದಾರೆ. 2021 ಸೆಪ್ಟೆಂಬರ್ 27 ಅಕ್ಟೋಬರ್ 1ರವರೆಗೆ ದುಬೈನಲ್ಲೇ ಆಗುತ್ತೆ. ಈ ಕೋವಿಡ್ ಇಲ್ಲ ಅಂದರೆ ಇಲ್ಲೇ ಆಗೋದು 71, 72ನೇ ಪ್ಲೇಸ್ ಚೇಂಜ್ ಮಾಡೋರು. ಈಗ ಅಲ್ಲೇ ಫಿಕ್ಸ್ ಮಾಡಿದ್ರು, ಬಟ್ ಆಗಲಿಲ್ಲ ಅಂತ 72ನೇ ಸಮ್ಮೇಳನ ಅಲ್ಲಿಗೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಒಳಗಡೆ ಇದನ್ನು ಉಡಾವಣೆ ಮಾಡಿದ್ರು. ಈ ಕ್ವಶನ್ ರೈಸ್ ಮಾಡ್ಬೋದು. ಇತ್ತೀಚೆಗೆ ಅರಬ್ ಎಮಿರೇಟೀಸ್ನವರು ಉಡಾವಣೆ ಮಾಡಿರುವಂಥ ಮಂಗಳನಲ್ಲಿಗೆ ಉಡಾವಣೆ ಮಾಡಿದ ನೌಕೆ ಹೆಸರೇನು ಅಂತ ಕೇಳ್ಬೋದು. ಆಗ ಹೋಪ್ ಪ್ರೋಬ್ ಅಂತ ಬರೀಬೋದು. ಇತ್ತೀಚೆಗೆ ಉಡಾವಣೆ ಮಾಡಿದ ಹೋಪ್ ಪ್ರೋಬ್ ಅನ್ನೋದು ಯಾವ ದೇಶದ್ದು ಅಂತ ಕೇಳ್ಬೋದು. ಮತ್ತು ಅಂತಾರಾಷ್ಟ್ರೀಯ ಗಗನಯಾತ್ರಿಗಳ ಸಮಾವೇಶ ಕೇಳ್ಬೋದು. ರೆಡಿ ಟು ಆನ್ಸರ್ಸ್. ಇದು ಓದ್ಕೊಂಡು ಹೋಗಬೇಕು. ಇದನ್ನು ಕಿವಿ ಮೇಲೆ ಬಿದ್ದಿದೆ ನಿಮಗೆ. ದೇವಾಕ್ಯ ಏನು, ಮುಂದಿಂದೆಲ್ಲಿ ನಡೀತದೆ ಈಗ ಗೊತ್ತಾಯಿತು ನಿಮಗೆ. 70ನೇದು ವಾಷಿಂಗ್ಟನ್ ನಡೆದಿತ್ತು, 71ನೇದೆಲ್ಲಿ ನಡೀತಿತ್ತು, ದುಬೈನ ನಡಿಬೇಕಾಯಿತು. ಆದರೆ ಕೋವಿಡ್ ಕಾರಣ ವರ್ಚುವಲ್ ಆಯಿತು. ಅಕ್ಟೋಬರ್ಗೆ ನಡಿಬೇಕಾದ್ರೆ ವರ್ಚುವಲ್ ಮಾಡೋಣ ಅಂತ ಮಾಡಿದ್ದಾರೆ. ಸ್ಪೇಸ್ ಎಡಿಷನ್ ಅನ್ನುವಂಥ ಇದ್ರಾಗೆ ಆ ಇನ್ನರ್ ದಿ ಸೈಬರ್ ಸ್ಪೇಸ್ ಎಡಿಷನ್ ಹೆಸರಿನಲ್ಲಿ ಈ ವರ್ಚುವಲ್. ಇದರ ಧ್ಯೇಯವಾಕ್ಯ ಏನು ಅಂದರೆ IIF ಕನೆಕ್ಟಿಂಗ್ ಹಟ್ ಯು ಸ್ಪೇಸ್ ಪೀಪಲ್ ಅಂತ. ಇಂದ್ಲುದಲ್ಲಿ ವಾಷಿಂಗ್ಟನ್ಗೆ ಈ ವರ್ಷ 2020 ಅಂತಂದರೆ ದುಬೈನ ನಡಿಬೇಕಾಯಿತು, ಅದು ವರ್ಚುವಲ್. ಅದನ್ನೇ ಏನು ಮಾಡಿರೋ ಮುಂದಕ್ಕೆ 72ಕ್ಕೆ 21ಕ್ಕೆ ಹಾಕಿದ್ದಾರೆ. ನೋಡ್ಕೊಂಡ್ರೆ ಸಾಕು. ಆ ಹಿನ್ನೆಲೆ ಒಳಗಡೆ ಭಾಳ ಇದಾಗಿ ದುಬೈನಲ್ಲಿ ಇದನ್ನು ಉಡಾವಣೆ ಮಾಡಬೇಕು ಅಂತೆಲ್ಲ ಸಿದ್ಧತೆ ಮಾಡಿಕೊಂಡ್ರು. ಬಟ್ ಜಪಾನಿಂದ ಉಡಾವಣೆ ಮಾಡಿದ್ರು. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ನೋಡಿಕೊಂಡ್ರೆ ಸಾಕು. ಮುಂದೆ ಬರ್ತಾಯಿದ್ದೀನಿ. ಅದೆಲ್ಲದೂ ಕೂಡ ಆ ಪ್ರಶ್ನೆ ಸ್ಪರ್ಧಾ ವಿಧೇಯತ ಮಾಸಪತ್ರಿಕೆಯಲ್ಲಿ ಬಂದಿದೆ. ಇವು ಕೂಡ ಮಾಸಪತ್ರಿಕೆನಲ್ಲವೇ. ಎರಡನೇ ಪ್ರಶ್ನೆ ಬರ್ತಾಯಿದ್ದೀನಿ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2020ನೇ ವರ್ಷವನ್ನು ಡ್ಯಾಶ್ ಎಂದು ಘೋಷಿಸುವ ಪ್ರತಿ ವರ್ಷವನ್ನು ವಿಶ್ವಸಂಸ್ಥೆ ಒಂದು ವಿಶೇಷ ವರ್ಷವನ್ನಾಗಿ ಘೋಷಣೆ ಮಾಡ್ತಾ ಬರ್ತದೆ. WHO ಅನ್ನೋರು ಮಾಡ್ತಾರೆ. ಇದನ್ನು ನಾನು ಇಂದಿನ ತರಗತಿಯಲ್ಲಿ ಪ್ರಚಲಿತ ಘಟನೆಗಳನ್ನು ಪರೀಕ್ಷೆ ಅಂತಿಮ ಕ್ಷಣದಲ್ಲಿ ತಯಾರಾಗೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇರ್ಬೇಕಾದ್ರೆ ಈ ಪ್ರಶ್ನೆನ ಮಾತಾಡಿದ್ದೀನಿ. ಹಿಂಗೆ ಕೇಳ್ತಾರೆ ಇದನ್ನು ಅಂತೇಳಿ ಆ ಪ್ರಶ್ನೆ ಕೇಳಿದ್ದಾರೆ. ಏನದು ಆನ್ಸರು ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲ್ಯಾಂಟ್ ಹೆಲ್ತ್ ಅಂತ ಇದನ್ನು ಕೊಟ್ಟಿದ್ದೀನಿ. ಸಸ್ಯಗಳ ಆರೋಗ್ಯದ ವರ್ಷ ಅಂತ ಕರೀತಾರೆ. ಯಾವುದಾಗೈತೆ ನಮ್ಮ ಸ್ಪರ್ಧಾ ವಿಜೇತಗೆ ಯೂಟ್ಯೂಬಲ್ಲಿ ಪರೀಕ್ಷೆ ನಡೆಯೋಕ್ಕಿಂತ ಒಂದು ವಾರ ಮೊದಲು ಮಾಡಿದಂಥ ಇದರಲ್ಲಿ ಗೊತ್ತಿರಲಿ ನಿಮಗೆ. ಭಾಗ 2ರಿಗೆ ಪ್ರಚಲಿತ ಘಟನೆಗೂ ಭಾಗ 2ರಿಗೆ 47 ನಿಮಿಷ 11 ಸೆಕೆಂಡಲ್ಲಿ ಮಾತಾಡ್ತಾ ಬಂದಿದ್ದೀನಿ, ಚರ್ಚಿಸಿದ್ದೀನಿ. ಈ ಟಾಪಿಕನ್ನು ನೀವು ನೋಡ್ಬೋದು ಬೇಕಾರಲ್ಲಿ. ಯಾರ್ಯಾರು ಕ್ಲಾಸನ್ನು ಕೇಳಿದ್ರಿ ಅವ್ರು ಆನ್ಸರ್ ಮಾಡಿರ್ತೀರ, ನನಗೆ ಗೊತ್ತು. ಪ್ಲ್ಯಾಂಟ್ ಹೆಲ್ತ್ ಅಂತ ದೊಡ್ಡ ಚರ್ಚೆ ಮಾಡಿದ್ದೆ. ಆ ಆವರ್ತ ಕೋಶಕದ ಬಗ್ಗೆ ಚರ್ಚೆ ಮಾಡ್ತಾಳೆ. ನೆಕ್ಸ್ಟು ಇದನ್ನೇ ಈ ಮ್ಯಾಟ್ರು ನಮ್ಮ ಸ್ಪರ್ಧಾ ವಿಜೇತಲ್ಲೂ ಬಂದಿದೆ. ಬಂದಿದೆ ಅಂದರೆ ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2019 ಫೆಬ್ರವರಿ ತಿಂಗಳ ಪುಟ ಸಂಖ್ಯೆ 101ರಲ್ಲಿ ಬಂದೈತೆ. ಪುಟ ಸಂಖ್ಯೆ 101. ಸುಮ್ಮನೆ ಹೇಳ್ತಾ ಬಂದರೆ ಎಲ್ಲೋ ಸುಮ್ಮನೆ ಇದಾಳಿದಂಗೆ ಆಗುತ್ತಾ ಬರುತ್ತೆ. ಆದರೆ ಅದಕ್ಕೆ ಎವಿಡೆನ್ಸನ್ನು ಕೂಡ ತೋರಿಸ್ತಾ ಬರ್ತೀನಿ. ನೀವು ಓದಿದರೆ ಇದು ಮಾಡಿ ಸ್ಟ್ರೆಸ್ ಮಾಡ್ಕೊಂಡು ಓದಿದ್ರೆ ಗ್ಯಾರಂಟಿ ಅಂಕ ತೆಗಿಬೋದಕ್ಕೆ. ಇದನ್ನು ತೆಗಿತಾ ಇದ್ದೀನಿ ನೋಡಿ. ಅಂತಾರಾಷ್ಟ್ರೀಯ 2019 ಅವ್ರು ಕೇಳೋದು 20 ಕೇಳೋರೆ, 20ರದ್ದು ಹಾಕಿದ್ದೀನಿ. 2020ಕ್ಕೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲ್ಯಾಂಟ್ ಹೆಲ್ತ್ ಅಂತ. ಇದನ್ನು ನೀವು ನೋಡ್ಕೋಬೇಕು 100%. ಇದನ್ನು ಯಾರ್ಯಾರು ನೋಡ್ಕೊಂಡು ಹೋಗಿದ್ರು ಅವರೆಲ್ಲ ಆನ್ಸರ್ ಮಾಡಿರ್ತೀರ. ಜೊತೆಗೆ ಯೂಟ್ಯೂಬ್ ಕ್ಲಾಸಲ್ಲಿ ಕೂಡ ನಾನು ಚರ್ಚೆ ಮಾಡಿದ್ದೆ ಇದನ್ನು. ಆ ಟೈಮನ್ನು ನೀವು ನೋಡಿಕೊಂಡು ನಿಲ್ಲಿಸಿ, ಆ ಟೈಮ್ ನೋಡ್ಕೊಂಡ್ರಾಗುತ್ತೆ. ಮಾಸಪತ್ರಿಕೆ ಇದು ತೆಗೆದುಕೊಂಡು 2019 ಫೆಬ್ರವರಿ ತಿಂಗಳ ಪುಟ ಸಂಖ್ಯೆ 101 ನೋಡಿದ್ರೆ ಈ ಮಾಹಿತಿ ಸಿಗ್ತಾ ಬರ್ತದೆ. ಆ ಪೇಜನ್ನೇ ಇಲ್ಲಿ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನೀವು ಕನ್ಫರ್ಮೇಷನ್ ಬೇಕಾದ್ರೆ ನೋಡ್ಬೋದು. ಅಲ್ಲಿಗೆ ನಾನೇನು ಉದ್ದೇಶ ಅಂದರೆ ಒಂದು ಸೂಕ್ಷ್ಮವಾಗಿ ನೀವು ಮ್ಯಾಗ್ಝಿನ್ಸ್ಗಳನ್ನು ಓದ್ತಾ ಬಂದಾಗ ಯು ಕ್ಯಾನ್ ಗೆಟ್ ದ ಗುಡ್ ಮಾರ್ಕ್ಸ್. ಒಳ್ಳೆ ಅಂಕಗಳನ್ನು ತೆಗಿಬೋದು. ಗರಿಷ್ಠ ಪ್ರಶ್ನೆಗಳು 2020 ಜನವರಿ ತಿಂಗಳಲ್ಲಿದೆ. 17ರಿಂದ 18 ಪ್ರಶ್ನೆಗಳು ಅದರಾಗಿದೆ. 17 ಪ್ರಶ್ನೆ ಒಂದೇ ಕ್ವಶನ್ ಪೇಪರ್ ಇದ್ರಾಗಿದೆ, ಮ್ಯಾಗ್ಝೈನಾಗಿದೆ. ನೀವು ಗ್ಲಾನ್ಸ್ ಮಾಡ್ಬೋದು. ಕೆಲವು ಪುಟಗಳಲ್ಲಿ 2 ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಿದ್ದಾರೆ. 2 ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡ್ತಾ ಬಂದಿದ್ದಾರೆ. ಅಲ್ಲಿಗೆ ಅರ್ಥ ನಾವು ಅದನ್ನು ಯೋಚನೆ ಮಾಡಿದ್ದೀವಿ ಅಂತ ಅರ್ಥ. ನಾವು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನು ಇದನ್ನು ಮಾಡಬೇಕೋ ಆ ಮಾಹಿತಿ ಕೊಟ್ಟಿದ್ದೀವಿ ಅನ್ನೋಂಥ, ನ್ಯಾಯ ಒದಗಿಸಿದ್ದೀವಿ ಅನ್ನೋಂಥ ಆತ್ಮತೃಪ್ತಿ ಇದೆ. ಇದೇನು ಪ್ರಶಂಸೆ ಮಾಡ್ಕೊತಾ ಇರುವಂಥ ವಿಚಾರ ಅಲ್ಲ, ಆತ್ಮತೃಪ್ತಿ ಇದೆ. ಆತ್ಮತೃಪ್ತಿ ಭಾಳ ಮುಖ್ಯವಾದದ್ದು ಮನುಷ್ಯರಿಗೆ. ಅದರಿಂದ ಅದ್ರಾಗ 17 ಪ್ರಶ್ನೆ ಬಂದಿದೆ. ನೀವು ಬೇಕಾದ್ರೆ ತೆಗೆದು ನೋಡ್ಬೋದು. ಜನವರಿ ತಿಂಗಳ ಕ್ವಶನ್ ಪೇಪರ್ಸನ್ನು ಮತ್ತು ಇದನ್ನು ಇಟ್ಕೊಂಡು ಅವಕ್ಕೆ ಚೆನ್ನಾಗಿ ಓದಿದರೆ ಆನ್ಸರ್ಸ್ ಮಾಡ್ಬೋದಾಗಿತ್ತು. ಇನ್ನು ಬೇರೆ ಆಕಾಶದಿಂದ ಏನು ಬಂದಿರಲ್ಲ. ಎಲ್ಲ ಸುತ್ತಮುತ್ತ ನಡೀತಾ ಇರೋ ಘಟನೆಗಳನ್ನು ನಾವು ಚರ್ಚೆ ಮಾಡಿರ್ತೀವಿ. ಅದ್ರಾಗೆ ಮುಂದೆ ಬರ್ತಿದ್ದೀನಿ. ಸರಿ ಸರ್, ಇದರ ಬಂದಿದೆ. ಆದರೆ ಇನ್ನೂ ಒಂದು ಪ್ರಶ್ನೆ, ಈಗ ಮುಂದಿನ ಪರೀಕ್ಷೆಗಳಿಗೆ ನಾನು ಏನು ಮಾಡೋಣ, ಹೇಗೆ ನಾವು ತಯಾರಾಗಬೇಕಲ್ಲ. FDSTಗೇನು ಇದೇನೋ ಬಂದುಬಿಡ್ತು ಸರ್,
ನೆಕ್ಸ್ಟ್ ಬರೋದು ಏನು ಮಾಡೋಣ, ಮುಂದಿನ ತೆಗಿಯಪ್ಪ ಅದನ್ನು ನೋಡ್ತಾ ಬರೋಣ. ನಾನು ಈಗ ಯೋಚನೆ ಮಾಡಿದ್ದೀನಿ, ಮುಂದೆ ಇದೇ ಇದು ತೆಗೆದ್ರೆ ವಿಶ್ವಸಂಸ್ಥೆ 2021ಕ್ಕೆ ಏನೇನು ಘೋಷಣೆ ಮಾಡಿದೆ ಅಂತ. ಮುಂದಿಂದು 20ರದ್ದು ಹಾಕಿದ್ದೀನಿ, 20 ಫಸ್ಟು ಕ್ಲಿಯರ್ ಮಾಡಿಬಿಡ್ತೀನಿ ನೋಡಿ. 20ರದ್ದು ಏನದು ವಿಶ್ವಸಂಸ್ಥೆ ಘೋಷಣೆ, ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲಾಂಟ್ ಹೆಲ್ತ್, ಇದನ್ನೆಲ್ಲ ಕೇಳಿದ್ದಾನೆ ಕೇಸಲ್ಲಿ. ಇನ್ನೂ ಒಂದು ಸಾಧ್ಯತೆ ಇದೆ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂಟರ್ನ್ಯಾಷನಲ್ ಆಫ್ ನರ್ಸಸ್ ಆ್ಯಂಡ್ ಮಿಡ್ವೈಫ್ಸ್ ಅಂತ ಕೇಳ್ತಾ ಬರೋದು. ಯಾಕೆಂದರೆ ಕೋವಿಡ್ ಇದಾದ ಹಿನ್ನೆಲೆಯಲ್ಲಿ ದ ಡಿಕ್ಲೇರ್ಡ್ ಅಲ್ಲಿಗೆ 2020 ನರ್ಸಸ್ ಆ್ಯಂಡ್ ಮಿಡ್ವೈಫ್ಸ್ ಏನಂತ ಕೇಳ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆಯೋ ಈ 2020 ಏನೆಂದು ಘೋಷಿಸಿದೆ, ಪ್ಲಾಂಟ್ ಹೆಲ್ತ್ ಅಲ್ಲಾಗ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಪ್ಲಾಂಟ್ ಹೆಲ್ತು, WHO ನರ್ಸಸ್ ಆ್ಯಂಡ್ ಮಿಡ್ವೈಫ್ಸ್ ಅಂತ. ಈ ಪದನೂ ಕೂಡ ನಾನು ಅಲ್ಲಿ ಕಳೆದ ಇದ್ರಾಗೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರ್ತೀನಿ, ತಾವು ನೋಡ್ಬೋದು ಅಂತ ನೋಡ್ಬೋದಾಗಿದೆ ವಿಡಿಯೋದಲ್ಲಿ. ನೆಕ್ಸ್ಟ್ ಇನ್ನೊಂದು ಚೂರು ಮುಂದೆ ಬರ್ತಾ ಇದ್ದೀನಿ, 2021ಕ್ಕೆ ಏನು ಘೋಷಣೆ ಮಾಡಿದ್ದಾರೆ ಅಂತ ಕೇಳ್ಬೋದು. ಆಲ್ರೆಡಿ ಘೋಷಣೆ ಮಾಡಿರೋದ್ರಿಂದ ಈ ಪ್ರಶ್ನೆನೂ ತೆಗಿಯೋಕ್ಕೆ ಸಾಧ್ಯತೆ ಇದೆ. ಇಲ್ಲ ಇನ್ನೊಂದು ಮುಂದಿನ ಪರೀಕ್ಷೆ ತಯಾರಾಗಬೇಕಾದ್ರೆ ಇದು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. 21ರದ್ದು ಏನಂದರೆ ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 74ನೇ ಅಧಿವೇಶನದ 21 ಹಿಂಗೆ ಡಿಕ್ಲೇರ್ ಮಾಡಿದೆ. ಏನಂತ, ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ರಿಯೇಟಿವ್ ಎಕಾನಮಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ರಿಯೇಟಿವ್ ಎಕಾನಮಿ, ಸುಸ್ಥಿರ ಅಭಿವೃದ್ಧಿಗಾಗಿ ಸೃಜನಶೀಲ ಆರ್ಥಿಕತೆಯ ಅಂತಾರಾಷ್ಟ್ರೀಯ ವರ್ಷ. ಸೃಜನಶೀಲ ಆರ್ಥಿಕತೆ ಅಥವಾ ರಚನಾತ್ಮಕತೆ ಆರ್ಥಿಕತೆ ಯಾವುದಕ್ಕಾಗಿ, ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿಗಾಗಿ ಸೃಜನಾತ್ಮಕ ಆರ್ಥಿಕತೆ ಆಯಾ ಅಂತಾರಾಷ್ಟ್ರೀಯ ವರ್ಷ ಇಂಟರ್ನ್ಯಾಷನಲ್ ಇಯರ್ ಅಂತ. ಫಸ್ಟ್ ಇನ್ನೊಂದು ಸಾರಿ ಹೇಳ್ತಾರೆ, ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ರಿಯೇಟಿವ್ ಎಕಾನಮಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಒಂದಾದರೆ ಒಂದೊಂದು ವರ್ಷ ವಿಶ್ವಸಂಸ್ಥೆ 2-3 ವಿಷಯಗಳನ್ನು ಇಟ್ಕೊಂಡು ಇಯರ್ ಆಗಿ ಆಚರಣೆ ಮಾಡುತ್ತೆ. ಎರಡನೇದೇನೆಂದರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಪೀಸ್ ಆ್ಯಂಡ್ ಟ್ರಸ್ಟ್ ಅಂತ. ಪೀಸ್ ಆ್ಯಂಡ್ ಟ್ರಸ್ಟ್, ಶಾಂತಿ ಮತ್ತು ಪೀಸ್ ಆ್ಯಂಡ್ ಟ್ರಸ್ಟ್ ಅಂತ. ಪೀಸ್ ಅಂದರೆ ಶಾಂತಿ, ಟ್ರಸ್ಟ್ ಅಂದರೆ ನಂಬಿಕೆ. ಇದನ್ನು ಬರ್ತಾ ಬರುತ್ತೆ ಪೀಸ್ ಆ್ಯಂಡ್ ಟ್ರಸ್ಟ್ ಅಂತೇಳಿ. ಇದನ್ನು ಎರಡನೇ ಇದು ಆಗಿದೆ ಇಂಟರ್ನ್ಯಾಷನಲ್. ಮೂರನೇದು ಬಂದಾಗ ಇಂಟರ್ನ್ಯಾಷನಲ್ ಇಯರ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಬಂದಿದೆ. ಇದ್ರಾಗ ಯಾವ್ದು ಬೇಕಾದ್ರೂ ಕೇಳ್ಬೋದು, ಈ ಕೆಳಗಡೆ ಯಾವ ವರ್ಷ 2021 ಏನಾಗಿ ಈಗ ನೀವು ತಯಾರಾಗ್ತಾ ಇರೋರು ಮುಂದಿನ ಪರೀಕ್ಷೆಗೆ ಹಿಂಗೆ ಮಾಡೋಕ್ಕೆ 17-18 ಕೇಳಲ್ಲ, ಕೇಳಿದ್ರೆ 20 ಇಲ್ಲ 21 ಕೇಳ್ತಾನೆ. ಸಮ್ಟೈಮ್ಸ್ 21 ಬೇಕಾದ್ರೆ ಕೇಳ್ಬೋದು. ಇದೇ ವರ್ಷ ಬೇಕಾದ್ರೆ ಇದು ಕೇಳ್ಬೋದು, ಬೇಕಾದ್ರೆ WHO ಏನಂತ ಘೋಷಿಸಿದೆ ಅಂತ ಕೇಳ್ಬೋದು. ಮತ್ತು 21 ಏನಂತ ಆಲ್ರೆಡಿ ಘೋಷಣೆ ಮಾಡಿರೋದ್ರಿಂದ ಕೇಳ್ತಾ ಬರ್ಬೋದು, ಸಾಧ್ಯತೆ ಇದೆ. ನೆಕ್ಸ್ಟ್ ಮುಂದೆ ಬರ್ತದೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಎಲಿಮಿನೇಷನ್ ಆಫ್ ಚೈಲ್ಡ್ ಲೇಬರ್ ಅಂತ. ಇದು ಕೂಡ ಈ 4 ಪಾಯಿಂಟ್ಗಳು ನಿಮ್ಮ ಮೈಂಡಲ್ಲಿ ಬಿದ್ದಿದ್ರೆ, ಗ್ಲಾನ್ಸ್ ಆದರೆ ಅಲ್ಲಿ ಬಂದಾಗ ಆಪ್ಷನ್ ಹಾಕ್ಬೇಕಾದ್ರೆ ಟಕ್ ಅಂತ ಹಾಕಿದ್ರೆ, ನನಗೆ ಸುಮಾರು ಜನ ವಿದ್ಯಾರ್ಥಿಗಳು ಫೋನ್ ಮಾಡ್ತಾ ಬಂದರು, ಸರ್ ಅದರ ಪ್ಲಾಂಟ್ ಹೆಲ್ತ್ ನಂಗೆ ಗೊತ್ತಿರಲಿಲ್ಲ, ನೀವು ಪಾಠ ಮಾಡಿದ್ರಿ, ಅದನ್ನು ಆ ವಿಡಿಯೋದ ನೋಡಿದ್ದೆ, ಟಕ್ಕಂತ ಅದೇ ಬಂದುಬಿಡ್ತು ಸರ್, ನನಗೆ ಆನ್ಸರ್ ಮಾಡಿದೆ ಅಂತ. ಈ 4 ಕೂಡ ಸ್ಟ್ರೆಸ್ ಮಾಡಿದ್ರೆ ಭಿನ್ನವಾಗಿ ಕಾಣ್ತವಿದು. 4 ಆಪ್ಷನ್ ಕೊಟ್ಟಾಗ ಬೇರೆ ಬೇರೆದನ್ನು ಇದು ಸೇರಿದರೆ 21 ಅಂತ ಕೇಳಿದ್ರೆ ಈ ಆಪ್ಷನ್ ಗ್ಯಾರಂಟಿ ನಿಮಗೆ ಬರುತ್ತೆ. ನೀವು ಗಟ್ಟೊಡಿಬೇಕಾಗಿಲ್ಲ, ನೀವು ಮತ್ತೆ ತಯಾರಾಗಬೇಕಾಗಿಲ್ಲ, ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಸಾಕು. ಏನಂತ, ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ರಿಯೇಟಿವ್ ಎಕಾನಮಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಈ ಲೈನು 2021 ಏನು ಕರೀತಾರೆ ಅಂದಾಗ 4 ಕೊಟ್ಟಿರುವಂಥ ಆಪ್ಷನ್ ಆಗಿದ್ದು ಎದ್ದು ಕಾಣ್ತದೆ ನಿಮಗೆ. ಇದು ನಮ್ಮ ಸಬ್ಕಾನ್ಷಿಯಸ್ ಕೆಲಸ ಮಾಡ್ತಿರ್ತದೆ, ಎಲ್ಲೋ ಅಡಗಿರ್ತದೆ, ಆಗ ಟಕ್ ಅಂತ ಬರ್ತದೆ. ಬೇರೆ ಆಪ್ಷನ್ಗಿನ ಇದು ಅತ್ಯಂತ ಫೆಮಿಲಿಯರ್ ಅನ್ನೋ ಕಾಣುತ್ತೆ. ಸಾಮಾನ್ಯವಾಗಿ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಾಗ್ತಿರ್ತಾರೆ ಇದಕ್ಕೆ ಅನುಭವಿಸಿರ್ತೀರಿ. ಇದನ್ನು ನಾವು ಯಾವ ಓದಿರ್ತೀವೋ ಅದು ಸದ್ಯದಲ್ಲಿ ಜ್ಞಾಪಕ ಬರಲಿಲ್ಲ ಅಂದರೂ ಎಕ್ಸಾಮ್ ಆಗೋದು ಸ್ಟ್ರೆಸ್ ಆಗ್ತದೆ. ದಟ್ಸ್ ಎ ಪಾಸಿಬಿಲಿಟಿ ಇದೆ. ಅದರಿಂದ ನೋಡಿಕೊಂಡ್ರೆ ಸಾಕು. ಈ ಹಿನ್ನೆಲೆ ಒಳಗಡೆ ತೆಗೆದಿದ್ದೀನಿ, ಬರೀ ನಾನು ಆನ್ಸರ್ಸ್ ಮಾತ್ರ ಕೊಡ್ತಾ ಇಲ್ಲ, ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ, ನೋಡಿಕೊಂಡ್ರೆ ಸಾಕಾಗ್ತದೆ. ವಿಶ್ವಸಂಸ್ಥೆ ಹವಾಮಾನ ಬದಲಾವಣೆ ಸಮ್ಮೇಳನ ನೀವು ಹಿಂದಿನ ವಿಡಿಯೋದಲ್ಲಿ ನೋಡ್ಬೋದು, ಗ್ಯಾರಂಟಿ ಇದು ಚೆಕ್ಕಿದ್ದೀನಿ. ಕೋಪ್ ಸಮ್ಮೇಳನಗಳ ಬಗ್ಗೆ ಮಾಡಿದ್ದೀನಿ. ಕೋಪ್ 1, ಕೋಪ್ 3 ಬಗ್ಗೆ ಮಾತಾಡ್ತಾ ಬಂದಿದ್ದೀನಿ, ಮತ್ತು ಕೋಪ್ 8 ಬಗ್ಗೆ ಮಾತಾಡಿದ್ದೀನಿ, ಕೋಪ್ 21 ಬಗ್ಗೆ ಕೋಪ್ 21 ತುಂಬ ಸ್ಟ್ರೆಸ್ ಮಾಡಿ ಮಾತಾಡಿದ್ದೀನಿ. ಭಾರತ ಯಾವ ದೇಶದ ಜಂಟಿಯಾಗಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟನ ಪ್ರಾರಂಭಿಸಿತು ಅಂತ ಹಾಕಿದ್ದೀನಿ. ಇದನ್ನು ಫ್ರಾನ್ಸ್ ಜೊತೆ, ಇದನ್ನು ಮಾಸಪತ್ರಿಕೆ ಗೊತ್ತಿಲ್ಲ ನಿಮಗೆ, ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2019 ಜನವರಿನಲ್ಲಿ ಪುಟ ಸಂಖ್ಯೆ 5ರಲ್ಲಿ ಮಾಡಿದ್ವಿ. ಮತ್ತು ಯೂಟ್ಯೂಬ್ ಕ್ಲಾಸಲ್ಲೂ ಕೂಡ ಮಾತಾಡಿದ್ವಿ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ಸನ್ನು ಮಾತಾಡಬೇಕಾದ್ರೆ ಅದು ಮಾತಾಡಿದೆ. ಕೋಪ್ ಸಮ್ಮೇಳನಗಳ ಬಗ್ಗೆ ಮಾತಾಡಬೇಕಾದ್ರೆ ಇದು ಮಾಡಿದ್ದೀನಿ. ಅದನ್ನು ನೀವು ಹಿಂದಿನ ವಿಡಿಯೋದಲ್ಲಿ ನೋಡ್ತಾ ಬಂದರೆ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಬಂದಿದ್ದೀನಿ. ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾದ್ರೆ ಮಾತಾಡ್ತಾ ಬಂದಿದ್ದೀನಿ. 2-3 ಬಾರಿ ಇದನ್ನು ಸ್ಟ್ರೆಸ್ ಮಾಡಿದ್ದೀನಿ ಫ್ರಾನ್ಸ್ ದೇಶದೊಂದಿಗೆ. ಇದು ಸ್ವಲ್ಪ ಮಾಹಿತಿ ಕೊಡ್ತೀನಿ. 2019 ಜನವರಿ ತಿಂಗಳ ಪುಟ ಸಂಖ್ಯೆ 5ರಲ್ಲಿದೆ, ನೀವು ಬೇಕಾದ್ರೆ ವೆರಿಫೈ ಮಾಡ್ಕೋಬೋದು. ಪುಟ ಸಂಖ್ಯೆ 5ರಲ್ಲಿ ಏನೈತೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ. ನಾನು ಕೋಪ್ ಸಮ್ಮೇಳನಗಳನ್ನ ಹೇಳ್ತಾ ಇರಬೇಕಾದ್ರೆ ಇದು ಹೇಳ್ತಾ ಬಂದೆ. 2021 ಕೋಪ್ 21 ಇದು ಪಾಠ ಮಾಡಿದ್ದೀನಿ ನಾನು. ಕೋಪ್ 21 ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ISA ಸ್ಥಾಪನೆ, ಇಂಟರ್ನ್ಯಾಷನಲ್ ಸೋಲಾರ್ ಏಜೆನ್ಸಿ ISA ಸ್ಥಾಪನೆ. ಏನಕ್ಕದು,
ಗೊತ್ತಿರಬೇಕು, ರಿನ್ಯೂವಬಲ್ ಮತ್ತು ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂತ ಇದೆ. ಪುನರ್ಬಳಕೆ ಮಾಡಲಾಗದಂಥ ಸಂಪನ್ಮೂಲಗಳಿದೆ. ಅದರಲ್ಲೂ ಕೂಡ ಪುನರ್ಬಳಕೆ ಮಾಡೋ ಸೋಲಾರ್ ನಮಗೆ ಬೇಕಾದಂಗೆ ಸಿಗುತ್ತೆ ಮತ್ತು ಮಾಲಿನ್ಯ ಕಡಿಮೆ ಮಾಡ್ತದೆ. ಅದಕ್ಕಾಗಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂದಿನ ಫ್ರಾನ್ಸ್ನ ಅಧ್ಯಕ್ಷ ಒಲ್ಯಾಂಡ್ ಅವರೊಂದಿಗೆ ಒಪ್ಪಂದ ಮಾಡಿಕೊಂಡು ಪ್ಯಾರಿಸ್ ನಿರ್ಣಯ ಇದಾಗ್ತಾಯಿತ್ತು, ಕೋಪ್ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ಸ್ಥಾಪನೆ ಮಾಡ್ತಾ ಬಂದರು. ಇದನ್ನು ಸವಿಸ್ತಾರವಾಗಿ ನಾನು ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ. ಯಾಕೆ ಬೇಕು ಅಂತ ಹೇಳಿದ್ದೀನಿ. ಕೋಪ್ ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳ್ತಾ ಬಂದಿದ್ದೀನಿ. ಯಾತಕ್ಕೆ ಕ್ಲೈಮ್ಯಾಟಿಕ್ ಚೇಂಜ್ ಬಗ್ಗೆ ಮಾತಾಡ್ತಾ ಇರೋದು, ಸುದೀರ್ಘವಾಗಿ ಮಾತಾಡಿದ್ದೀನಿ. ಆ ಸಂದರ್ಭದಲ್ಲಿ ಇದು ಮಾಡಿದ್ದೆ, ಫ್ರಾನ್ಸ್ ದೇಶವನ್ನು ಚರ್ಚೆ ಮಾಡಿದ್ದೆ. ಅವರು ಇಲ್ಲಿ ನಮ್ಮ ದೇಶದಲ್ಲಿ ಬಂದು ಸೌರ ಒಕ್ಕೂಟವನ್ನು ನಮ್ಮ ದೇಶದಲ್ಲಿ ನಾವು ಇದು ಮಾಡ್ತಾ ಬಂದಿದ್ದೀವಿ. ಗೊತ್ತಿರಲಿ ನಿಮಗೆ. ಇದಕ್ಕೆ 2016ಕ್ಕೆ ಅವ್ರನ್ನ ಕರೆಸಿದ್ದೋ ನಾವು, ಯಾರನ್ನ, ಫ್ರಾನ್ಸ್ನ ಅಧ್ಯಕ್ಷನ ಗಣರಾಜ್ಯೋತ್ಸವದ ಅತಿಥಿಯಾಗಿ ಕರೆಸಿದ್ದೀವಿ ನಾವು. ಅಲ್ಲಿ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಹರಿಯಾಣದ ಗುರುಗ್ರಾಮದಲ್ಲಿ, ಗುರುಗಾಂವ್ ಅಂತ ಇತ್ತು, ಗುರುಗ್ರಾಮ ಆಗಿದೆ, ಅಲ್ಲಿ ಉದ್ಘಾಟನೆ ಮಾಡಲಾಯಿತು. ಅಲ್ಲಿಗೆ ಇನ್ನೂ ಒಂದು ಪ್ರಶ್ನೆ ಕೇಳ್ಬೋದು, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ನ ಕೇಂದ್ರ ಕಚೇರಿಯಲ್ಲಿದೆ, ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಹರಿಯಾಣದ ಗುರುಗ್ರಾಮ. ಯಾವ್ಯಾವ ದೇಶದ ನಡುವೆ? ಭಾರತ ಮತ್ತು ಫ್ರಾನ್ಸ್. ಇದಕ್ಕೆ ಅನೇಕ ದೇಶಗಳು ಕೂಡ ಬಂದು ಸೇರ್ಕೊಂಡಿವೆ. ಅದಕ್ಕೆ ಬೇಕಾದಂಥ ಸೌರ ಶಕ್ತಿಯನ್ನು ಉತ್ಪಾದನೆ ಮಾಡುವಂಥ ಎಲ್ಲ ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ, ಸಾಲವನ್ನು ಕೊಡ್ತೀವಿ, ಜೊತೆಗೆ ಅದಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಕೊಡ್ತೀವಿ, ಟೆಕ್ನಾಲಜಿಯನ್ನು ಕೊಡ್ತಾ ಬರ್ತೀವಿ. ಕಾರಣ ಏನಂದರೆ ಕಲ್ಲಿದ್ದಲು ಬಳಕೆ ಮಾಡೋದನ್ನು, ಅಲ್ಲಿಗೆ ನಾನ್ ರಿನ್ಯೂವಬಲ್ ರಿಸೋರ್ಸಸ್ಸನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಿ ತಾಪಮಾನವನ್ನು ಅಥವಾ ತಗ್ಸುವಂಥದ್ದು, ಅಲ್ಲಿಗೆ ಗ್ಲೋಬಲ್ ವಾರ್ಮಿಂಗನ್ನು ಕಡಿಮೆ ಮಾಡಿಸುವಂಥದ್ದು, ಕ್ಲೈಮ್ಯಾಟಿಕ್ ಚೇಂಜ್ಗೆ ತೊಂದರೆ ಆಗ್ದಂಗೆ ಮಾಡೋದು, ಇದು ಭಾರತ ಕೈಗೊಂಡಿರುವಂಥ ಅತ್ಯಂತ ಪ್ರಮುಖವಾದಂಥ ಹೆಜ್ಜೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಪ್ರಶಂಸೆ ಇದೆ. ಇದು ಕೈ ಜೋಡಿಸಿರೋರು ಅಂದರೆ ಫ್ರಾನ್ಸ್ ದೇಶದವರು. ಇದನ್ನು ಓದ್ಕೊಂಡ್ರೆ ಡೀಟೇಲಾಗಿ ಅರ್ಥ ಆಗುತ್ತೆ. ನೀವು ಓದ್ಕೊಂಡಿರ್ಬೋದು. ಜೊತೆಗೆ ಎನ್ವೈರನ್ಮೆಂಟಲ್ ಇಶ್ಯೂಸ್ ತುಂಬ ಇಂಪಾರ್ಟೆಂಟು, ತೆಗಿತಾನೆ ಅಂತ ಕೂಡ ಕ್ವಶನ್ಸ್ ಹೇಳಿದ್ದೆ ನಾನು. ಅದೇ ಪ್ರಶ್ನೆಗಳನ್ನು ತೆಗಿತಾ ಬಂದಿದ್ದಾರೆ. ನಾವು ಯಾವುದನ್ನು ಓದಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಆಯ್ಕೆ ಮಾಡ್ಕೋಬೇಕು ನಾವೆಲ್ಲ. ಯಾವುದೋ ಓದ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ಕೊಳೋದಕ್ಕಿಂತ ಚೂಸ್ ಮಾಡ್ಕೊಂಡು ಇದನ್ನು ನಾನು 2-3 ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ, ನೀವು ನೋಡ್ತಾ ಬರ್ಬೋದು. ಮುಂದೆ ಬರ್ತಾ ಇದ್ದೀನಿ. ಇದಕ್ಕೆ ನಾನು ಹೆಚ್ಚು ಮಾತಾಡೋಂಗಿಲ್ಲ, ಡೇಸ್ಗಳು ಕೂಡ ಇಂಪಾರ್ಟೆಂಟ್. 2019 ಜುಲೈನಲ್ಲಿ ಮುಖ್ಯ ಹಣಕಾಸು ಅಧಿಕಾರಿ ಮತ್ತು ವಿಶ್ವ ಬ್ಯಾಂಕಿನ ಗುಂಪಿನ ಮ್ಯಾನೇಜಿಂಗ್ ಡೈರೆಕ್ಟರ್ MD ಆಗಿ ನೇಮಕಗೊಂಡ ಭಾರತೀಯ ಮಹಿಳಾ ಅರ್ಥಶಾಸ್ತ್ರಜ್ಞರು ಯಾರು, ಕೆಳಕಂಡವರು ಯಾರು ಅಂತ ಗೊತ್ತಿಲ್ಲ ನಿಮಗೆ. ಇಲ್ಲೊಂದು ಕನ್ಫ್ಯೂಷನ್ ಆಗ್ತದೆ. ಪ್ರಶ್ನೆಯನ್ನು ನೋಡ್ತಾ ಇದ್ದಂಗೆ ಸುಮಾರು ಜನಕ್ಕೆ ಗೀತಾ ಗೋಪಿನಾಥ್ ಅನಿಸುತ್ತೆ, ಅಂಶುಲಾ ಕಾಂತ್ ಅಂತ. ಇದು ಆನ್ಸರು ಸರ್. ಯಾಕೆ ಅಂದರೆ ಇಲ್ಲಿ ಎರಡಿವೆ, ವರ್ಲ್ಡ್ ಬ್ಯಾಂಕ್ ಇದೆ, ಇನ್ನೊಂದು IMF ಇದೆ. ಇವೆರಡೂ ಕೂಡ ಒಂದು ರೀತಿಯಾದಂಥ ಅವಳಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, IMF ಮತ್ತು ವರ್ಲ್ಡ್ ಬ್ಯಾಂಕ್. ಇವರಲ್ಲಿ ಇವರು ಮೇಡಮು ಇದಕ್ಕಾಗಿರೋದು ವರ್ಲ್ಡ್ ಬ್ಯಾಂಕ್, ಅಲ್ಲಿಗೆ ಗೀತಾ ಗೋಪಿನಾಥ್ ಆಗಿರೋದು IMFಗೆ. ಇವರಿಬ್ಬರು ಕೂಡ ನಮಗೆ ಕನ್ಫ್ಯೂಷನ್ ಆಗ್ತಾರೆ. ತುಂಬ ಜನ ಹಂಗೆ ಹಾಕಿ ಬಂದುಬಿಡ್ತೀರಾ. ಸರಿಯಾಗಿ ಓದ್ಕೋಬೇಕು ಅದನ್ನು. ಇನ್ನು ಮುಂದಿನ ದಿನಗಳಲ್ಲಿ ಓದಬೇಕಾರೆ IMF ಇಲ್ಲ ವರ್ಲ್ಡ್ ಬ್ಯಾಂಕ್ ಅಂತ ಹಣಕಾಸಿನ ಸಂಸ್ಥೆಗಳೇ ಇವು, ವರ್ಲ್ಡ್ ಬ್ಯಾಂಕು ಮತ್ತು IMF ವಾಷಿಂಗ್ಟನ್ನಾಗಿರುವಂಥವು. ಆದರೆ ಕನ್ಫ್ಯೂಷನ್ ಏನಂದರೆ ಇವಕ್ಕೆರಡು ಒಂಥರ ಅವಳಿ ಸಂಸ್ಥೆಗಳಿದ್ದಂಗೆ ಫೈನಾನ್ಷಿಯಲ್. ಅದರೊಳಗಡೆ ಆನ್ಸರು ಅಂಶುಲಾ ಕಾಂತ್ ಅಂತ. ಇದು ಎಲ್ಲಿದೆ ಇದನ್ನು ನೀವು ನೋಡ್ಬೋದು. ಈಗ ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2019 ಆಗಸ್ಟ್ ಸಂಚಿಕೆಯಲ್ಲಿ ಪುಟ ಸಂಖ್ಯೆ 92ರಲ್ಲೈತೆ. ಮೇಡಮ್ ಅವ್ರ ಬಗ್ಗೆ ಬರೆದಿದ್ದೀವಿ ನಾವು ಆಯ್ಕೆ ಆದಾಗ. ಇದನ್ನು ಇಂಟರ್ನ್ಯಾಷನಲ್ ಲೆವೆಲಿಗೆ ತೆಗೆದಿದ್ದಾನೆ ಕ್ವಶನ್ಸನ್ನು, ನೀವು ನೋಡ್ತಾ ಬರ್ಬೋದು. ಅದನ್ನು ಆ ಪುಟವನ್ನು ತೋರಿಸ್ತಾ ಬರ್ತೀನಿ. ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ಕೆಳಗಡೆ ಇದೆ ವಿಶ್ವ ಬ್ಯಾಂಕಿನ ಮೊದಲ ಮಹಿಳಾ CFO. ಈಗ ಬರ್ತಾ ಬನ್ನಿ, 2019 ಜುಲೈ 13ರಂದು ವಿಶ್ವ ಬ್ಯಾಂಕ್ನ ನೂತನ ವ್ಯವಸ್ಥಾಪಕ ನಿರ್ದೇಶಕಿ MD ಅಂತ ಕೇಳಿದ್ದಾರೆ. ನಿರ್ದೇಶಕಿ ಮತ್ತು ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಅಂಶುಲಾ ಕಾಂತ್ ರವರು ನೇಮಕಗೊಂಡಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಇವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದರು. ಮತ್ತು ವಿಶ್ವ ಬ್ಯಾಂಕ್ ಹೋಗ್ತಾ ಬಂದರು. ಈಗ ನಿಮಗೊಂದು ಅರಿವು ಬರ್ತಾ ಇದೆ, ನಮ್ಮ ದೇಶದ ಯಾವ್ದಾರ ಹೆಣ್ಮಗಳು ಯಾವ್ದಾರ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆಗೆ ಆಯ್ಕೆ ಆದರೆ ಕ್ವಶನ್ಸ್ ರೈಸ್ ಮಾಡ್ತಾರೆ. ಸರ್ ಇದು ಮುಗಿದೋಯ್ತಲ್ಲ, ಇದನ್ನ ಯಾಕೆ ಮತ್ತೆ ಚರ್ಚೆ ಮಾಡ್ತಿದ್ದೀರಾ ಅಂದರೆ ನಿಮಗೆ ಪ್ಯಾಟ್ರನ್ ಗೊತ್ತಾಗ್ತದೆ. ಹೌದು, IMFಗೋ WHO ಇನ್ನೊಂದು ಯಾವುದೋ ಒಂದು ಸಂಸ್ಥೆಗೋ ನಮ್ಮ ದೇಶದ ಮಹಿಳೆಯೊಬ್ಬರು ಆಯ್ಕೆ ಆದರೆ ಈ ಪ್ರಶ್ನೆಯನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೆಗಿತಾರೆ. ಇದು ಅತ್ಯಂತ ಮುಖ್ಯವಾದದ್ದು. ಇನ್ನು ಮುಂದಿನ ದಿನಗಳಲ್ಲಿ ನೀವು ತಯಾರಾಗಬೇಕಾದ್ರೆ FDA STA ನೀವು ಯಾಕೆ ಪ್ರಿಪೇರ್ ಆಗಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಇದು ಮುಗಿದೋಯ್ತು ಪ್ರಶ್ನೆ, ಸರ್ ಬಿಡಿ ಸರ್ ನಾನೇನೋ ಹಾಕ್ಬಿಟ್ಟೆ, ಮುಂದೆ ಹೇಗೆ ತಯಾರಾಗಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಇದನ್ನು ಭಾಳ ಗಮನಿಸಕ್ಕೆ ಇಟ್ಕೋಬೇಕು. ಇವ್ರ ಬಗ್ಗೆ ಬೇಕಾದಷ್ಟು ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಿದ್ದಾರೆ ವಿಶ್ವ ಬ್ಯಾಂಕಲ್ಲಿ ಕೂಡ. ಈಗ ಒಳ್ಳೆ ಕೀ ಪೋಸ್ಟ್ಗೆ ಹೋಗಿದ್ದಾರೆ. ಇಂಥ ಹೆಣ್ಮಗಳು ಇಂಥ ಸ್ಥಾನಕ್ಕೆ ಹೋದಾಗ ನನ್ನ ದೇಶದ ಹೆಣ್ಮಗಳು 100% ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ. ಆಗ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ.
ಯಾಕೆಂದರೆ ಇವರೆಲ್ಲ ಸಾಧಕಿಯರು, ಇವರು ದೊಡ್ಡ ಸ್ಥಾನವನ್ನು ಪಡ್ಕೊಂಡಿರ್ತಾರಲ್ಲಿ. ವಿಶ್ವ ಬ್ಯಾಂಕಲ್ಲಿ ಇಂಥ ಕೀ ಪೋಸ್ಟನ್ನು ಪಡಿಬೇಕಾದ್ರೆ ನಮ್ಮ ಪರೀಕ್ಷೆಗಳಲ್ಲಿ ಬಂದೇ ಬರುತ್ತೆ, ಅದನ್ನು ಗಮನದಾಗ ಇಟ್ಕೋಬೇಕು. ಸರಿ ಸರ್, ಮುಂದೆ ಬರೋಣ. ಈಗ ಅಮೆರಿಕಾದ ರಾಷ್ಟ್ರೀಯ ವಿಜ್ಞಾನ, ಮತ್ತೆ ಒಮ್ಮೆ ಹೇಳ್ತಾ ಇದ್ದೀನಿ ನಾನೀಗ, ನಮ್ಮ ದೇಶರು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಇಂಟರ್ನ್ಯಾಷನಲ್ ಲೆವೆಲ್ ಆಗಿರುವಂಥ ಯಾವ್ದಾರ ಒಂದು ಸಂಸ್ಥೆಗೆ ಆಯ್ಕೆ ಆದರೆ ಕಡ್ಡಾಯ ಕ್ವಶನ್ ಕೇಳ್ತಾರೆ. ಅದೇ ಥರದ ಇನ್ನೊಂದು ಪ್ರಶ್ನೆ ಇದೆ, ಅಮೆರಿಕಾದ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನ, ಸೈನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಫೌಂಡೇಶನ್ ಇದು, ನ್ಯಾಷನಲ್ ಫೌಂಡೇಶನ್. ನೋಡಿರಿ, ದೇಶದಲ್ಲೇ ಅಮೆರಿಕಾದಲ್ಲೇ ಅತ್ಯುನ್ನತವಾದಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ. ಅಂಥ ಸಂಸ್ಥೆಗೆ ನಮ್ಮ ಭಾರತೀಯ ಮೂಲದವ್ರು ಯಾರು ಆದರೆ ಗ್ಯಾರಂಟಿ ಕ್ವಶನ್. ನಮ್ಮ ಬ್ರಿಟನ್ನಾಗಿರುವಂಥ ರಾಯಲ್ ಸೊಸೈಟಿಗೆ ನಮ್ಮ ನೊಬೆಲ್ ಪುರಸ್ಕೃತರಾದಂಥ ಕೆಮಿಸ್ಟ್ರಿನಲ್ಲಿ ಬಂದಂಥ ರಾಮಕೃಷ್ಣನ್ರವರು ನೇಮಕ ಆಗ್ತಿದ್ದಂಗೆ ಕ್ವಶನ್ ರೈಸ್ ಆಗ್ತಾ ಬಂತು. ಅದೇ ಥರ ಇಲ್ಲಿ ರಾಷ್ಟ್ರೀಯ ಪ್ರತಿಷ್ಠಾನ, ವಿಜ್ಞಾನ ಪ್ರತಿಷ್ಠಾನ ಅಮೆರಿಕಾದ ಅಂಥ ದೊಡ್ಡ ಸಂಸ್ಥೆಗೆ ಭಾರತ ಇದರಾಗಿರುವಂಥ ಅಮೆರಿಕಾದಾಗಿರುವಂಥ ವಿಜ್ಞಾನದ ಸಂಸ್ಥೆಗಳೇ ಅಂಥ ವಿಜ್ಞಾನಿಗಳಿಗೆ ಗೈಡ್ ಮಾಡುವಂಥ ಒಂದು ಸಂಸ್ಥೆಯಲ್ಲಿ ನನ್ನ ದೇಶದ ಮೂಲದವರು ಆಗೋರೆ ಅಂದರೆ ಇದು ನಮಗೆ ಹೆಮ್ಮೆ. ಬರೀ ಪ್ರಶ್ನೆ ಪತ್ರಿಕೆ ಓದಬೇಡಿ, ಅಯ್ಯೋ ಆ ಥರದ ಒಂದು ಆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಇಲ್ವೇ ಅಲ್ಲಿ, ಹಾಗಾದರೆ ನನ್ನ ಭಾರತ ದೇಶದ ಮೂಲದವರೇ ಅಲ್ಲ ಆಗೋರಲ್ಲ, ಪ್ರೌಡ್ ಅನಿಸುತ್ತೆ ನಮಗೆ. ಆಗ ನೀವು ಅಂದ್ಕೋಬೇಕು, ಯಾರಿರ್ಬೋದು, ಸ್ಟ್ರೆಸ್ ಮಾಡ್ಕೊಳ್ಳಿ, ಹೌದಾ ನಾನು ಭಾರತದವ್ರು ಅಲ್ಲಿಗೋಗ್ಬಿಟ್ಟಿದ್ದಾರ ದೊಡ್ಡ ಸಂಸ್ಥೆಗೆ ಗ್ಯಾರಂಟಿ. ನಾನು ಇವತ್ತು ಮಾತಾಡ್ತಾ ಇರ್ಬೇಕಾದ್ರೆ ಯಾರ ಕೈಲೂ ಹೇಳ್ತಾ ಇದ್ದೆ IAS ಅಧಿಕಾರಿಗಳು ಉತ್ತರ ಭಾರತದವ್ರು ಇರ್ಬೋದು, ಮೋಸ್ಟ್ ಆಫ್ ದ ಸೈಂಟಿಸ್ಟ್ಗಳು ನಮ್ಮ ದಕ್ಷಿಣ ಭಾಗದವರಿದ್ದಾರೆ, ವಿಶೇಷವಾಗಿ ಕರ್ನಾಟಕದವರವರೇ ಸೈಂಟಿಸ್ಟ್ಗಳವರೇ. ನಮ್ಮಲ್ಲಿ IAS ಸಂಖ್ಯೆ ಕಡಿಮೆ ಇರ್ಬೋದು ಬೇಕಾದ್ರೆ, ಆದರೆ ಕ್ರಿಯೇಟಿವ್ ಪರ್ಸನ್ಸ್ ಜಾಸ್ತಿ ಇದ್ದಾರೆ. ಅವ್ರನ್ನ ಅಂಥ ಸೈಂಟಿಸ್ಟ್ಗಳನ್ನು ಉತ್ಪಾದನೆ ಮಾಡ್ತಿದ್ವಿ ನಮ್ಮ ಕರ್ನಾಟಕದಲ್ಲಿ. ಇಂಥವ್ರು ಕರ್ನಾಟಕದವ್ರು ಯಾರೋ, ಮಂಡ್ಯದವರೊಬ್ಬರು ವೈದ್ಯರು ಅಲ್ಲಿ ಯಾವುದೋ ಉನ್ನತ ಪದವಿಯನ್ನು ಪಡೆದ್ಬಿಡ್ತಾರೆ ಅಮೆರಿಕಾದಲ್ಲಿ. ಗ್ಯಾರಂಟಿ ಪ್ರಶ್ನೆಗಳು ಅವೆಲ್ಲವ. ಸರ್ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ಮುಂದಿನ ದಿನಗಳಲ್ಲಿ ನ್ಯೂಸ್ ಪೇಪರ್ ಬಂದಾಗಲೋ ಮ್ಯಾಗ್ಝಿನ ಬಂದಾಗಲೋ ಹೆಚ್ಚಿನ ಗಮನವನ್ನು ಕೊಡ್ತೀರಾ. ಇದನ್ನು ತಾತ್ಸಾರ್ವ ನೋಡಲ್ಲ. ಈ ಪ್ರಶ್ನೆ ಪತ್ರಿಕೆಗೆ ಆನ್ಸರ್ ಮಾಡೋಕ್ಕಲ್ಲ ಬಂದು KPSC ರಿಲೀಸ್ ಮಾಡಿದ್ದಾರೆ ಆನ್ಸರ್ಸನ್ನು, ಅದನ್ನು ನೋಡ್ಕೊಂಡಿದ್ದೀರಾ ನೀವೆಲ್ಲ. ಆದರೆ ಮುಂದಿನ ಪರೀಕ್ಷೆಗಳಿಗೆ ಹೇಗೆ ತಯಾರಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ನೀವು ನಮ್ಮ ಈ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಅಂದ್ಕೊತೀರಾ ಇದು ಯಾರೋ ಒಬ್ಬರು ಸೆಲೆಕ್ಟ್ ಆಗಿದ್ದಾರೆ, ಇಂಡಿಯಾ ಆರಿಜಿನ್ ಅವರು ಮೂಲದವರು ಅಂದಾಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಆಯ್ಕೆ ಆಗಿದ್ದಾರೆ, ಅಮೆರಿಕಕ್ಕೆ ಆಯ್ಕೆ ಆಗಿದ್ದಾರೆ, ಅಥವಾ ಯಾವುದೋ ಒಂದು ಉನ್ನತ ಮಟ್ಟದ ಸಂಸ್ಥೆಗೆ, ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗೆ ಆಯ್ಕೆ ಆದರೆ 100ಕ್ಕೆ 100 ಭಾಗ ಪ್ರಶ್ನೆ ಬರ್ತದೆ ಅಂತ ಯೋಚನೆ ಮಾಡ್ತೀರಾ? ಬರೋಣ ಮುಂದಕ್ಕೆ. ಯಾರವರು? ಸೇತುರಾಮನ್ ಪಂಚನಾಥನ್. ಈಗ ಇವೆಲ್ಲ ಏನು ಅನ್ಸ್ಬಿಡುತ್ತೆ ಗೊತ್ತಾ, ಈ ಅಗ್ನಿ ಓತ್ರಿ ಇವನ್ನೆಲ್ಲ ಆನ್ಸರ್ ಮಾಡಬೇಕು ಅನ್ಸ್ಬಿಡ್ತದೆ. ಆದರೆ ನಾನು ಇನ್ನೊಂದು ಹೇಳ್ತಾ ಬರ್ತೀನಿ, ನೀವೇನಾರ ಈ ಹೆಸರನ್ನು ಒಂದು ರೀಡಿಂಗ್ 2 ರೀಡಿಂಗಾಗಿ ಓದ್ಬಿಟ್ಟು 3 ತಿಂಗಳು ಮುಟ್ಟಬೇಡ, ನೀನು ಒಂದೇ ಚೂರು ಮುಟ್ಟಬೇಡ. ನೀವು ಹೋಗಿ ತೆಗೆದಂಥ ಆಪ್ಷನ್ಸಾಗಿ ಗ್ಯಾರಂಟಿ ಇವರೇ ಎದ್ದು ಕಾಣ್ತಾರೆ. ಪ್ರಾಕ್ಟಿಕಲಿ ಪ್ರೂವ್, ಸೈಕಾಲಜಿಕಲಿ ಪ್ರೂವ್ ಆಗಿರುವಂಥದ್ದು. ನಮ್ಮ ಬ್ರೈನ್ ಒಳಗಡೆ ಸಬ್ಕಾನ್ಷಿಯಸ್ ಅಂತ ಇದೆ, ಆ ಸಬ್ಕಾನ್ಷಿಯಸ್ ಸ್ಟೋರ್ ಆಗಿರ್ತದೆ. ಈಗ ಬಾ ಅಂದರೆ ಬರಲ್ಲ ನಿನಗೆ. ಆನ್ಸರ್ ಕ್ವಶನ್ ಪೇಪರ್ ಇಟ್ಕೊಂಡಾಗ ಸರ್ ಒಂದೆರಡು ಮಾರಿ ಸ್ಟ್ರೆಸ್ ಮಾಡಬೇಕು. ಹೇಗೆ ಯಾಕೆ ನಾವು ಸೇತುರಾಮನ್ ಪಂಚನಾಥನ್ನೇ ಓದಬೇಕು? ಈ ಪರ್ಸನ್ಸು ಅಲ್ಲಿರುವಂಥ ವಿಜ್ಞಾನ ಪ್ರತಿಷ್ಠಾನ ಸಂಸ್ಥೆಗೆ ನನ್ನ ದೇಶದ ಮೂಲದವರು ಅಲ್ಲಿ ಯಾರೂ ಇರಲಿಲ್ವೇ? ಜಗತ್ತಿನಾಗ ಬೇರೆ ಕಡೆ ಕಂಟ್ರಿನವ್ರು ಇರಲಿವೆ? ಇಂಥ ವ್ಯಕ್ತಿಯನ್ನು ಆಯ್ಕೆ ಮಾಡೋರು ಅಂದಮೇಲೆ ಇಟ್ಸ್ ಎ ಗ್ರೇಟ್ ಪರ್ಸನಾಲಿಟಿ. ಅಲ್ಲಿಗರ್ಥ ಇನ್ನೆಷ್ಟು ನಾಲೆಡ್ಜ್ ಇರ್ಬೋದು ತಗೊಂಡ್ರು. ಅದನ್ನು ನಾವು 2020 ಜನವರಿ ಸಂಚಿಕೆಯಲ್ಲಿ ಪುಟ 48ರಲ್ಲಿ ಬರೆದಿದ್ದೀವಿ. ಅವ್ರ ಬಗ್ಗೆ ವಿತ್ ಫೋಟೋ ಸಮೇತ ಹಾಕಿದ್ದೀವಿ, ನೀವು ನೋಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಮ್ಯಾಗ್ಝಿನ್ಸ್ ಓದಬೇಕಾರೆ ಇಂಥ ವ್ಯಕ್ತಿಗಳನ್ನು ಬರೆದಾಗ ಇವ್ಯಾವ ಹಿನ್ನೆಲೆ ಒಳಗಡೆ ಬರೆದವ್ರೆ, ಯಾಕೆ ಬರಿಬೇಕು ಇವ್ರನ್ನ, ಕ್ವಶನ್ ರೈಸ್ ಮಾಡ್ತಾ ಬರ್ತೀರ. ಮುಂದೆ ಬರೋಣ, ಅಲ್ಲಿಗೆ ನೋಡೋಣ. ಹಾಗಾದರೆ ಇದೆಯಾ ಆ ಪುಟದಲ್ಲಿ ಅಂತ 2020 ಜನವರಿನಲ್ಲಿ 2020 ಜನವರಿ ತಿಂಗಳ ಪುಟ ಸಂಖ್ಯೆ 48 ನೋಡಿ, ಇಲ್ಲಿದ್ದಾರೆ. NSF ಸೈನ್ಸ್ ಫೆಡರೇಷನ್, ನ್ಯಾಷನಲ್ ಸೈನ್ಸ್ ಫೆಡರೇಷನ್ಗೆ ಭಾರತೀಯ ಸಂಜಾತ. ನಿಮ್ಗೆ ಅರ್ಥ ಆಗ್ಬಿಡ್ತೀಗಲ್ಲೇ ಭಾರತೀಯ ಸಂಜಾತ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಭಾರತೀಯ ಸಂಜಾತ ಇನ್ಯಾವುದಾರ ಜಾಗತಿಕ ಮಟ್ಟಕ್ಕೆ ಆಯ್ಕೆ ಆಗಿದ್ದರೆ ಒಂದು ಸಾರಿ ಸ್ಟ್ರೆಸ್ ಮಾಡ್ಕೊತೀರಾ. ಸ್ಕಿಲ್ ಬಂದಿದೆ ನಿಮಗೆ ಓದೋವಂಥದ್ದು. ಅಲ್ಲಿಗೆ ಇದು ವಿಜ್ಞಾನಿ ಡಾಕ್ಟರ್ ಸೇತುರಾಮನ್ ನೇಮಕ. ಸೇತುರಾಮನ್ ಪಂಚನಾಥನ್ ಇಲ್ಲಿ ಬಂದಿದೆ, ಬ್ರೀಫಾಗಿ ಬರ್ತಿದ್ದೀನಿ, ಹೆಡ್ಡಿಂಗ್ ದೊಡ್ಡಾಗುತ್ತೆ ಅಂತೇಳಿ. ಸೇತುರಾಮನ್ ಪಂಚನಾಥನ್ ಅವರು ಅಲ್ಲಿಗೆ ಗೊತ್ತಿದೆ ನಿಮಗೆ. ಪ್ರತಿಷ್ಠಿತ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ಸ್ ಮುಖ್ಯಸ್ಥರಾಗಿ ಭಾರತ ಸಂಜಾತ ಕಂಪ್ಯೂಟರ್ ವಿಜ್ಞಾನಿ. ಎಲ್ಲಿಗೆ ಅವರನ್ನು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನೇಮಕ ಮಾಡಿದ್ದಾರೆ. ಸುಮ್ಮನೆ ನೇಮಕ ಮಾಡ್ತಾರೆಯೇ? ಡೊನಾಲ್ಡ್ ಟ್ರಂಪು ನಮ್ಮ ಕ್ಯಾಶ್ನರು ಅಂತ ಮಾಡ್ತಾರ? ಎಲ್ಲಿ ಮಾಡಲ್ಲ. ಇಲ್ಲಾದರೆ ಜಾತಿ ಧರ್ಮ ಅಥವಾ ಇನ್ನೊಂದೇನು ಪ್ರಭಾವ ನೋಡ್ತಾ ಬರ್ತೀವಿ. ಇನ್ನು ಹಣ ಕೊಟ್ಟರೆ ಇಲ್ಲ, ಅಲ್ಲಿ ಸಾಮಾನ್ಯವಾಗಿ ನೋಡುವಂಥದ್ದು ಬಹುಪಾಲು
ಇದರಲ್ಲೂ ಕೂಡ ನಮ್ಮನ್ನು ಆಯ್ಕೆ ಮಾಡಬೇಕು ಅಂದರೆ ಟ್ಯಾಲೆಂಟ್ ಇದ್ದರೆ ಮಾತ್ರ ಆಯ್ಕೆ ಮಾಡ್ತಾ ಬರೋದವರು. ಅಲ್ಲಿಗೆ ವಿಪರೀತವಾದಂಥ ಜ್ಞಾನವನ್ನು ಹೊಂದಿದರೆ, ತುಂಬ ಕ್ರಿಯೇಟಿವ್ ಪರ್ಸನ್ಸ್ ಆಗಿದ್ದರೆ ಮಾತ್ರ ಅಂಥವ್ರನ್ನ ಆಯ್ಕೆ ಮಾಡ್ತಾ ಬರ್ತಾರೆ. ಅಂಥ ಜ್ಞಾನಿಯನ್ನು ಆಯ್ಕೆ ಮಾಡಿ ವೈದ್ಯಕೀಯೇತರ ವಿಜ್ಞಾನಕ್ಕೆ ಸಂಬಂಧಿಸಿದ, ಮೆಡಿಕಲ್ ಅಲ್ಲ, ಅಲ್ಲಿಗೆ ವೈದ್ಯಕೀಯೇತರ ವಿಜ್ಞಾನಕ್ಕೆ ಸಂಬಂಧಿಸಿದ ಕ್ಷೇತ್ರಗಳ ಸಂಶೋಧನೆ ಹಾಗೂ ಶಿಕ್ಷಣ ಪ್ರಸಾರ ಕಾರ್ಯವನ್ನು ಫೌಂಡೇಶನ್ ವ್ಯಾಪ್ತಿಗೆ ಬರ್ತೇವೆ. ಇಡೀ ದೇಶದಲ್ಲಿ ಮೆಡಿಕಲ್ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಬರ್ತವೆ. ಹಾಗೆ ಅದು ಅಮೆರಿಕಾದಲ್ಲೇ ಅಂತ ಉತ್ತಮವಾದಂಥ ಸಂಸ್ಥೆ. ಇಂಥ ವ್ಯಕ್ತಿಯನ್ನು ಕೇಳ್ತಾ ಬರ್ತಾರೆ, ಸಾರ್ ಇದು ಬಿಡಿ, ಇನ್ನು ಯಾವ್ದಾರ ಮುಂದಿನ ತಿಂಗಳಿಗೆ ಬಂದರೆ 100% ನೀವು ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀರಾ, ನನಗೆ ಭರವಸೆ ಇದೆ. ಅದೇನಾರು ಮುಂದಿನ ಎಕ್ಸಾಮ್ ಅಂದರೆ ಗ್ಯಾರಂಟಿ ಕ್ಲಿಕ್ ಆಗ್ತೀರಾ, ಇದನ್ನು ಬೇಕಾದಂಗೆ ಓದ್ಕೋಬೋದು, ಇವ್ರ ಬಗ್ಗೆ ಬೇಕಾದಷ್ಟು ಬರೆದಿದ್ದೀನಿ. ಅದಕ್ಕೆ ನೋಡಿ ಇನ್ನೊಂದು ಕ್ವಶನ್ ತೆಗ್ದೀನಿ. CNR ರಾವ್ಗೆ ಜಾತ್ಪುರ ವಿವಿಯಿಂದ ಗೌರವ. ನಮ್ಮ ಕರ್ನಾಟಕದ ಮೂಲದವರು ಇವರು. CNR ರಾವ್ ಭಾರತ ರತ್ನ ಮತ್ತು ಕರ್ನಾಟಕ ರತ್ನ. ಒಮ್ಮೆ ಹೇಳ್ತಾ ಇದ್ರು 60 ದೇಶದ ಗೌರವ ಡಾಕ್ಟರೇಟ್ ಬಂದಿದೆ ಅವ್ರಿಗೆ. ಇದು ಗೌರವ ಡಾಕ್ಟರೇಟ್ ಕಾಮನ್ ಆಗಿಬಿಟ್ಟಿದೆ ಅವ್ರಿಗೆ. 60 ದೇಶದ ಗೌರವ ಡಾಕ್ಟರೇಟ್ಗಳು ಬಂದಿದೆ. ವಿಶ್ವವಿದ್ಯಾನಿಲಯಗಳು ಕರೆದು ಅವ್ರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ನಾಡಿನ MAS ವಿಜ್ಞಾನಿಯವರು CNR ರಾವ್. ನ್ಯಾನೋ ಟೆಕ್ನಾಲಜಿ ಬಗ್ಗೆ ದೊಡ್ಡ ಹೆಸರನ್ನು ಮಾಡಿದ್ದಾರೆ. CNR ರಾವ್ ಅವರು ಒಳ್ಳೆ ಕೆಮಿಸ್ಟು, ರಸಾಯನಶಾಸ್ತ್ರಜ್ಞರು. 60 ದೇಶರು, ಕೆಲವು ಯೂನಿವರ್ಸಿಟಿಗಳಿವೆ. ನಿಮಗೆ ಗೌರವ ಡಾಕ್ಟರೇಟ್ ಕೊಡೋದ್ರಿಂದ ನಮ್ಮ ವಿಶ್ವವಿದ್ಯಾಲಯ ಘನತೆ ಹೆಚ್ಚಾಗ್ತಾ ಬರ್ತದೆ. ವಿಶ್ವವಿದ್ಯಾಲಯ ಘನತೆ ಇವ್ರಿಗೆ ಗೌರವ ಡಾಕ್ಟರೇಟ್ ಕೊಡೋದ್ರಿಂದ ಅದರಿಂದ ಕರೆದು ಗೌರವ ಡಾಕ್ಟರೇಟ್ ಕೊಡ್ತಾ ಬರ್ತದೆ. ಅವರೊಮ್ಮೆ ಹೇಳಿದಂಥ ಮಾತು ಜ್ಞಾಪಕ ಬರ್ತದೆ. ನನ್ನ ಪಾಡಿಗೆ ನಾನು ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡಿದೆ, ಲ್ಯಾಬಲ್ಲಿ ಕೆಲಸ ಮಾಡಿದೆ, ಪ್ರಶಸ್ತಿಗಳು ಅವು ಪಾಡಿಗೆ ಹುಡುಕೊಂಬಂದು ನಮ್ಮ ಪಾಡಿಗೆ ನಾವು ಕೆಲಸ ಮಾಡಬೇಕು. ಅವು ಪಾಡಿಗೆ ಪ್ರಶಸ್ತಿಗಳು ಪುರಸ್ಕಾರಗಳು ಬರ್ತವೆ. ಬರಲಿಲ್ಲ ಅಂದರೂ ಬೇಜಾರು ಮಾಡ್ಕೋಬಾರ್ದು. ಅವರನ್ನು ರಾಜ್ಯಸಭೆಗೆ ನೇಮಕ ಮಾಡ್ತೀವಿ ಅಂತ ಹೇಳ್ತಾ ಬಂದರು. ಆದರೂ ಅವ್ರು ತಿರಸ್ಕಾರ ಮಾಡ್ತಾ ಬಂದರು. ಬೇಡ, ನನಗೆ ಬೇಕಾದಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ, ರಾಷ್ಟ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂಥವ್ರು ಕೊಟ್ಟಾಗ ಒಂದು ಸ್ವಲ್ಪ ಜ್ಞಾಪಿಸ್ಕೋಬೇಕು. ಹೌದಲ್ಲ, ಕೊಟ್ಟಿದ್ದಾರೆ. ವಿಶೇಷತೆಗಳನ್ನು ಓದ್ಕೊಂಡು ಹೇಗೆ ಸುಮ್ಮನೆ ಮೆಕ್ಯಾನಿಕಲಾಗಿ ಓದಬೇಡಿ, ಪರೀಕ್ಷೆ ದೃಷ್ಟಿಯಲ್ಲೂ ಓದಬೇಡಿ. ನೋಡಿ, ಇವನು ಹೇಳ್ತಾ ಬಂದಾಗ ನಮಗೆ ಎಷ್ಟು ಪ್ರೌಢ ಅನಿಸುತ್ತೆ. ಈಗ ಈ ರೀತಿಯಲ್ಲಿ ಓದಿದಾಗ ಮೆಮೊರಿ ಭಾಳ ಹೊತ್ತು ಉಳ್ಕೊತದೆ. ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ, ನನಗೆ ಮೆಮೊರಿಲಿ ಉಳಿಯಲ್ಲ ಯಾಕೆ ಅಂದರೆ. ಈಗ ನಮ್ಮ ಸೇತುರಾಮನ್ ಪಂಚನಾಥನ್ನು ಮರಿ ನೋಡೋಣ ಹಾಗಾರೆ. ಈಗ ನಿಮಗೇನು ಅಮೇರಿಕಾದಲ್ಲಿ ಟ್ರಂಪ್ ಆಯ್ಕೆ ಮಾಡೋನೆ ಅಂದರೆ ಎಷ್ಟು ನಾಲೆಡ್ಜಬಲ್ ಪರ್ಸನ್ ಇರ್ಬೋದು ಇವರು. ಯಾರು ಅವರು, ಯಾಕೆ ಅವ್ರನ್ನ ಆಯ್ಕೆ ಮಾಡಿದ್ರು? ನೀವು ಸರ್ಚ್ ಮಾಡ್ತಾ ಹೋಗ್ತೀರಾ. ಎಲ್ಲಿಂದ PhD ಎಲ್ಲರ ಪಡೆದ್ರ ಎಲ್ಲದನ್ನು ಬೆಂಗಳೂರು ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ಎಲೆಕ್ಟ್ರಿಕಲ್ ಮತ್ತು ಕಮ್ಯುನಿಕೇಷನ್ ಪದವಿ ಪಡೆದವ್ರೆ. ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದವ ಸರ್ CV ರಾಮನ್ ಅವರು ಕೆಲಸ ಮಾಡಿದ್ರು ಅಂತ ಹೇಳಿದ್ದೆ ನಾನು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು. ಬರೋಣ ಮುಂದಕ್ಕೆ. ಪಿನಾಕಾದ ಬಗ್ಗೆನೂ ಆಗಲೇ ಪ್ರಯತ್ನಗಳು ನಡೆದಿದೆ, ಒಂಚೂರು ಮಾತಾಡಿದ್ದೀನಿ. ಇವಾಗ ಟೆಸ್ಟಿಂಗ್ ಆಗಿ ಪರಿಪೂರ್ಣ ಆಗಿದೆ. ಒಂದು ಖಾಸಗಿ ಸಂಸ್ಥೆ ಆ ತಿಂಗಳಲ್ಲೂ ಬರೆದಿದ್ದೀನಿ ನಾನು. ಮುಂದೆ ಬರ್ತಿದ್ದೀನಿ, ಮುಂದಕ್ಕೆ ಹೋಗಪ್ಪ. ಭಾರತೀಯ ನೌಕಾಪಡೆ ನಿಶ್ಚಿತಗೊಂಡ ಆಗ ವಿಂಗ್ ಡಾರ್ನಿಯಲ್ ಕಣ್ಗಾವಲು ವಾಯುನೌಕೆಯನ್ನು ಹಾರಿಸಲು ಕೊಚ್ಚಿಯಲ್ಲಿನ ನೌಕಾ ಕಾರ್ಯಾಚರಣೆಗಳಿಗೆ ಇತ್ತೀಚೆಗೆ ಸೇರಿದ ಭಾರತೀಯ ನೌಕಾದಳದ ಪ್ರಥಮ ಮಹಿಳಾ ಪೈಲಟರ್. ನಾನೊಂದು ಮಾತು ಹೇಳ್ತಾ ಇದ್ದೀನಿ, ಪುರುಷರು ಕಾಮನ್ನು, ಯಾವುದು ಭಿನ್ನ ಇರ್ತದೆ. ಅಮೆರಿಕಾದವನು ಅಮೆರಿಕಾ ಸಂಸ್ಥೆಗೆ ನೇಮಕ ಆಗೋದು ಕಾಮನ್. ಅಮೆರಿಕಾದವನು ಅಮೆರಿಕಾ ಸಂಸ್ಥೆಗೆ ಭಾರತವರಾಗೋದು ಗ್ರೇಟು. ಇಂಥ ಪೈಲಟ್ಗಳು ಪುರುಷರಾಗೋದು ಗ್ರೇಟು. ಪುರುಷರಾಗೋದು ನಾರ್ಮಲ್. ಇದೆಲ್ಲ ಮಾಡ್ಕೊಂಬಂದುಬಿಟ್ಟಿದ್ದೀವಿ. ಮಹಿಳೆಯರಾಗೋದು ಗ್ರೇಟು. ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಪಾಕಿಸ್ತಾನದಲ್ಲಿ ಒಂದು ಹಿಂದೂ ಮಹಿಳೆ ಯಾವ್ದಾರ ಒಂದು ಪೊಸಿಷನ್ನ ಪಡೆದ್ರೆ ಇಟ್ಸ್ ಗ್ರೇಟ್. ಸರ್, ಪಾಕಿಸ್ತಾನದಾಗಿರುವಂಥ ಮುಸ್ಲಿಂ ಮಹಿಳೆ ಪಡೆದ್ರೆ ಕಾಮನ್ನು. ಸರ್, ನನ್ನ ಭಾರತದ ಮಹಿಳೆ ಅಲ್ಲಿ ಯಾವುದೋ ಒಂದು ನ್ಯಾಯಾಧೀಶ ಆಗ್ಯೋ, ಅಲ್ಲಿ ಯಾವುದೋ ಒಂದು ಉನ್ನತ ಸ್ಥಾನವನ್ನು ಪಡೆದ್ರೆ ನಮ್ಮ ಮೈಂಡ್ ದಟ್ ಇಸ್ ದ ವೇ. ಓದುವಂಥ ಶೈಲಿ ಅದು. ಹೌದೇ? ಹಾಗಾದ್ರೆ ಕೇಳಿಬಿಡ್ತಾರೆ. ಅಲ್ಲಿ ಯಾವುದೋ ಸಿಖ್ ಮಹಿಳೆ ಅಲ್ಲಿ ಇದಾಗ್ಬಿಟ್ಲು. ಅಲ್ಲಿಗೆ ಅರ್ಥ ಇಸ್ಲಾಮಿಕ್ ಇದು ಹೆಚ್ಚಿರುವಂಥ, ಅಲ್ಲಿ ಧರ್ಮ ಕಡಿಮೆ ಇರುವಂಥ, ಅಲ್ಪಸಂಖ್ಯಾತರಾಗಿರುವಂಥ ಒಂದು ಧರ್ಮದವರು ಯಾವುದೋ ಒಂದು ಉನ್ನತ ಪದ್ಯ ಪಡೆಯೋದು ಭಾಳ ಮುಖ್ಯವಾದದ್ದು. ಸರ್, ನಾವು ಯಾಕೆ ಕೆಲವ್ರನ್ನ ವಿಶೇಷವಾಗಿ ನೋಡ್ತಾ ಬರ್ತೀವಿ? ಅಲ್ಪಸಂಖ್ಯಾತರಾಗಿರ್ತಾರೆ. ಜಾಕಿರ್ ಹುಸೇನ್ ರವರು ಭಾರತದ ರಾಷ್ಟ್ರಪತಿ ಆದಾಗ ಭಾರತದ ಮೊಟ್ಟ ಮೊದಲ ಮುಸಲ್ಮಾನರ ಸರ್ ರಾಷ್ಟ್ರಪತಿ ಪುರುಷ. ಮುಸ್ಲಿಂ ಸಮುದಾಯದವರು ಭಾಳ ಕಡಿಮೆ, ಸಿಖ್ ಸಮುದಾಯದವರು ಭಾಳ ಕಡಿಮೆ, ಪಾರ್ಸಿ ಜನಾಂಗದವ್ರು ಕಡಿಮೆ. ನ್ಯಾಯಮೂರ್ತಿ ಕಪಾಡಿಯಾರ್ ಅವರಿದ್ದರು, ಅವರು ಪಾರ್ಸಿ ಜನಾಂಗದವರು. ಅವ್ರು ಆದಾಗ ಭಾಳ ಇದು ಮಾಡ್ತಾ ಬಂದರು. ಯಾಕೆ? ಎಲ್ಲೋ ಕಡಿಮೆ ಪಾಪ್ಯುಲೇಷನ್ ಇದ್ದವ್ರು ಆದಾಗ ಅದರಲ್ಲೂ ಹೆಣ್ಮಕ್ಳು ಇಂಥ ಸ್ಥಾನಗಳನ್ನು ಪಡೆದೇ ಇದ್ದಾಗ, ಅಂಥ ಸ್ಥಾನ ಪಡೆದು ಅತ್ಯಂತ ಸಾಹಸಿ ಪ್ರವೃತ್ತಿಯನ್ನು ತೋರಿಸ್ತಾ ಬಂದಾಗ ನಾನು ಈ ಪ್ರಶ್ನೆಗೆಲ್ಲ ಆನ್ಸರ್ ಮಾಡ್ತಾ ಇರೋದು ಮುಂದೆ ಬರೋದನ್ನು ತಯಾರು ಮಾಡ್ತಾ ಇದ್ದೀನಿ. ಈಗ ಬರೋಣ. ಈಗ ಸರ್, ಯಾರವರು? ಹಂಗೆ ಶಿವಾಂಗಿ ಸ್ವರೂಪ್ ಅಂತ, ಬಿಹಾರದ ಸಬ್ ಲೆಫ್ಟಿನೆಂಟ್ ಶಿವಾಂಗಿ ಸ್ವರೂಪ್. ಇದ್ರಾಗೆ ಬೇರೆ ಬೇರೆ ಹೆಣ್ಮಕ್ಳು ಅವರೇ.
ಇವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಗೆ ಅರ್ಥ ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2019 ಡಿಸೆಂಬರ್ ಸಂಚಿಕೆಯಲ್ಲಿ ಪುಟ 101 ಸುಮ್ಮನೆ ಬಂದೈತೆ ಅಂತ ನಾನು ಹೇಳ್ತಾ ಇಲ್ಲ, ನಂದು ಓದ್ಬಿಡಿ ಅಥವಾ ಯಾವತ್ತೂ ನಾನು ಹೇಳ್ಕೊಂಡಿಲ್ಲ ನಾನು. ಆದರೆ ಒಂದೇನಾಗುತ್ತೆ ಅಂದರೆ ಮಕ್ಕಳು ಓದೋದು ಗೊತ್ತಾಗಲಿ ಅಂತ ಮಾತ್ರ ಮಾತಾಡ್ತಾ ಇರೋದು. ಇಂಥ ಪೇಜ್ ಆಗೈತೆ ಅದು ನೋಡ್ತಾರೆ, ಅದಕ್ಕಾಗಿ. ಬಟ್ ಅದು ಇರೋದನ್ನು ಹೇಳಿಲ್ಲ ಅಂದರೆ ನಾವು ತಪ್ಪಾಗ್ತದೆ ಅಂತ ಹೇಳಿ ಇಲ್ಲೇನು ವೈಭವೀಕರಣನೂ ಅಲ್ಲ, ಪ್ರಶಂಸನೂ ಅಲ್ಲ, ಪೇಜ್ ನಂಬರ್ಸ್ ಹಾಕಿದ್ದೀನಿ. 101ನೇ ಪೇಜಾಗಿದೆ. ಜೊತೆಗೆ ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2020 ಜನವರಿ ತಿಂಗಳಲ್ಲೂ ಕೂಡ ಇದೆ 101. ಸರಿ, ನೋಡಿಬಿಡೋಣ. ಅದನ್ನು ನೀವು ತೆಗೆದು ಮನೆಯಲ್ಲಿದ್ದರೆ ಆ ಸಂಚಿಕೆಯನ್ನು ತೆಗೆದು ನೋಡ್ತಾ ಬರ್ಬೋದು. ಆ ಪುಟವನ್ನು ಕೂಡ ಬರ್ದು 2019 ಡಿಸೆಂಬರ್ 101 ನೋಡಿ. ಇಲ್ಲಿ ಭಾರತೀಯ ನೌಕಾದಳಕ್ಕೆ ಮೊದಲ ಮಹಿಳಾ ಪೈಲಟ್ ಶಿವಾಂಗಿ. ಇಲ್ಲಿ ಭಾರತೀಯ ನೌಕಾಪಡೆನೇರೋ ಮೊದಲ ಮಹಿಳಾ ಪೈಲಟ್ ಆಗಿ ಉಪ ಸಬ್ ಲೆಫ್ಟಿನೆಂಟ್ ಅಂತ ಕೊಟ್ಟಿದ್ದಾನೆ. ಉಪ ಲೆಫ್ಟಿನೆಂಟ್ ಶಿವಾಂಗಿ ನೇಮಕಗೊಂಡಿದ್ದಾರೆ. ಈ ಮೂಲಕ ಭಾರತೀಯ ನೌಕಾಪಡೆ ಮೊದಲ ಪೈಲಟ್ ಎಂಬ ಹೆಗ್ಗಳಿಕೆ ಪಾತ್ರ ಆಗಿದ್ದಾರೆ. ಪ್ರಾಥಮಿಕ ತರಬೇತಿ ನೋಡಿ, ಇಲ್ಲೊಂಚೂರು ಗಮನಿಸಬೇಕು. ಇಲ್ಲಿ ಬರ್ತಿದ್ದೀನಿ ಮುಂದಕ್ಕೆ. ಬಿಹಾರದ ಸ್ಟೇಟ್ ಕೂಡ ಬಂದಿದೆ. ಅಪ್ ಟು ಡೀಟೇಲ್ ಓದಿದ್ರೆ ಗೊತ್ತಾಗುತ್ತೆ ಶಿವಾಂಗಿ ಬಗ್ಗೆ, ವಿತ್ ಫೋಟೋ ಸಮೇತ ಆಗ್ತಾ ಬಂದಿದೆ. ಓದ್ಕೊಂಡ್ರೆ ಯಾಕೆ ಸರ್ ಇಂಥ ಸರಿ ಇದೇನೋ ಆಗೋಯ್ತು, ನೀವು ಹೇಳ್ಬಿಟ್ರಿ, ನನಗೆ ಅರ್ಥ ಆಯಿತು. ಮುಂದೆ ಯಾವುದೋ ಒಂದು ಕೀ ಪೋಸ್ಟನ್ನು ಅಥವಾ ಸಾಹಸ ಪ್ರವೃತ್ತಿಯನ್ನು ತೋರಿಸುವಂಥದ್ದನ್ನು, ಮಹಿಳೆಯರು ಬರೋದಕ್ಕೆ ಎದುರುವಂಥ ಪೊಸಿಷನ್ಸನ್ನು ಪಡೆದಾಗ ಮಾಡ್ತಾ ಬರ್ಬೋದು. ಅದೇ ಥರ ಇನ್ನೊಂದು ಹಾಕ್ ಯುದ್ಧ ವಿಮಾನ ಆರಿಸಿದ ಮೊದಲ ಮಹಿಳಾ ಪೈಲಟ್. ಸರ್ ಇದ್ಯಾಕೆ ಬಂತಿದ್ದಿಲ್ಲಿ? ಇದು ನೌಕಾಪಡೆ ಹೆಣ್ಮಗಳು. ವಾಯುಪಡೆಯೊಬ್ಬರು ಇದೆ, ಮೋಹನಾ ಸಿಂಗ್. ಕ್ವಶನ್ ತೆಗಿಬೋದು. ನನಗನ್ನಿಸ್ತು ಇದನ್ನು ತೆಗಿಬೇಕಾದ್ರೆ ಇವ್ರನ್ನೂ ತೆಗಿಬೋದಲ್ವ. ಈಗ ನೀವು ಎರಡನ್ನು ಕಂಪೇರು ಮಾಡಬೇಕು. ಮೋಹನಾ ಸಿಂಗ್ ಯಾವುದು? ಮೋಹನಾ ಸಿಂಗ್ ವಾಯುಪಡೆದು ಯಾವ ವಿಮಾನ ಅವರು? ಹಾಕ್ ಯುದ್ಧ ವಿಮಾನ ಆರಿಸೋದು ತುಂಬ ಸುಲಭ ಅಲ್ಲ. ಅದರಲ್ಲೂ ಪುರುಷರು ಆರಿಸಿದ್ದಾರೆ, ಮಹಿಳೆಯರು ಮಾಡಿದಾಗ ಭಾಳ ವಿಶೇಷ. ಈ ಹೆಣ್ಮಗಳನ್ನು ಕೂಡ ಆಡ್ತಾ ಬಂದೆ. ಮತ್ತು ಭಾರತೀಯ ವಾಯುಪಡೆ ಯುದ್ಧ ವಿಮಾನಗಳನ್ನು ಓಡಿಸಿದಂಥ 3 ಹೆಣ್ಮಕ್ಳನ್ನು ಹಾಕ್ತಾ ಬಂದಿದ್ದೀನಿ. ಮೋಹನಾ ಸಿಂಗು ಹಾಕು, ಬಟ್ ಯುದ್ಧ ವಿಮಾನ ಓಡಿಸಿದಂಥವ್ರು ಮೋಹನಾ ಸಿಂಗು, ಭಾವನಾ ಕಾಂತ್, ಅವಾನಿ ಚತುರ್ವೇದ್. ಈ 3 ಜನ ಹೆಣ್ಮಕ್ಳು ಭಾಳ ಫೇಮಸ್ಸು. ಅವ್ರ ಸಾಲಿಗೆ ಇನ್ನೊಬ್ಬರು ಸೇರಿಕೊಂಡ್ರು. ಇವರು ನೌಕಾಪಡೆಯರು, ಇವರು 3 ವಾಯುಪಡೆಯರು. ಈಗ ನಿಮ್ಗೆ ಅನಿಸ್ಬೋದು ಇವರನ್ನು ಇನ್ನೊಂದು ಎಕ್ಸಾಮ್ಸ ತೆಗೆದ್ರು ಕೂಡ ತೆಗಿಬೋದಲ್ಲ. ಈ 3 ಜನದಲ್ಲಿ ಯಾರು ಹಾಕಿದ್ದ ವಿಮಾನ ಓಡಿಸ್ತವ್ರು ಅಂದಾಗ ನೀವು ಯಾರು? ಮೋಹನಾ ಸಿಂಗ್, ಶಿವಾಂಗಿ. ಏನು ಕಂಪ್ಯಾರಿಸನ್, ವ್ಯತ್ಯಾಸ, ಹೋಲಿಕೆ. ಒಬ್ಬ ಸೈಕಾಲಜಿಸ್ಟ್ ಹೇಳ್ತಾನೆ, ಯಾವಾಗ ಒಂದು ವಿಷಯ ಮತ್ತೊಂದು ವಿಷಯದೊಳಗೆ ವ್ಯತ್ಯಾಸವನ್ನು ನೋಡ್ತೀಯಾ, ಸಾಮ್ಯತೆಯನ್ನು ನೋಡ್ತೀಯಾ, ಹೆಚ್ಚು ಕಾಲ ಉಳಿತದೆ. ಈಗ ನಾನು ಈಗ ಮಾತಾಡ್ತಾ ಇದ್ದೀನಿ ನೋಡಿ. 3 ಜನ ಹೆಣ್ಮಕ್ಳು ಯುದ್ಧ ವಿಮಾನ ಓಡಿಸಿದ್ರು, ವಾಯುಪಡೆಯವರು. ಯಾರ್ಯಾರವರು? ಮೊದಲನೇದು ಮೋಹನಾ ಸಿಂಗು, ಭಾವನಾ ಕಾಂತ ಮತ್ತು ಅವಾನಿ ಚತುರ್ವೇದಿ. ಸರ್ ಇವು 3 ಜನದಾಗ ಏನು ವಿಶೇಷ? ಮೋಹನಾ ಸಿಂಗು ಹಾಕ್ ಯುದ್ಧ ವಿಮಾನ ಓಡಿಸಿ ಇದು ಮಾಡ್ತಾ ಬಂದರು. ಯುದ್ಧ ವಿಮಾನ ಅಂದರೆ ಹಾಕ್ ಯುದ್ಧ ವಿಮಾನ. ಆ 3 ಜನದಾಗ ಏನು ವ್ಯತ್ಯಾಸ ಅಂದರೆ ಮೋಹನಾ ಸಿಂಗ್ ಬಂದಾಗ ಭಿನ್ನ. ಸರ್ ಅವರೆಲ್ಲರಿಗಿಂತ ಶಿವಾಂಗಿ ಏನು? ನೌಕಾಪಡೆ. ಈಗ ನಿಮಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಹೋಲಿಕೆಗಳು ಮತ್ತು ವ್ಯತ್ಯಾಸಗಳನ್ನು ಮಾಡ್ತಾ ಬಂದಾಗ ನಮಗೆ ಹೆಚ್ಚು ದೀರ್ಘಕಾಲ ಉಳಿತಾ ಬರ್ತದೆ ಮೆಮೊರಿನಲ್ಲಿ. ಮುಂದೆ ಬರೋಣ. ಇನ್ನೂ ಬೇರೆ ಬೇರೆ ಮ್ಯಾಟ್ರ್ಗಳೆಲ್ಲ ಇವೆ. ನಾನು ಈ ಪೇಜನ್ನು ಯಾಕೆ ಹಾಕ್ಕೊಂಡಿದ್ದೀನಿ, ನಿಮಗೆ ಪ್ರೂಫ್ ತೋರಿಸೋದಕ್ಕೆ ಹಾಕ್ಕೊಂಡಿದ್ದೀನಿ. ಈ ಕೆಳಗಿನ ಯಾವ ನಗರ ಯುನೆಸ್ಕೋ 2020 ವಿಶ್ವ ಕ್ಯಾಪಿಟಲ್ ಆರ್ಕಿಟೆಕ್ಚರ್ ಎಂದು ಹೆಸರಿಸಿದೆ? ಯಾವುದನ್ನು? ರಿಯೋ ಡಿ ಜಾನಿರೋ. ನಿಮಗೆ ಗೊತ್ತಿಲ್ಲ, ರಿಯೋ ಡಿ ಜಾನಿರೋ ಬ್ರೆಜಿಲ್ ದೇಶದ್ದು. ಬ್ರೆಜಿಲ್ನ ರಾಜಧಾನಿ ಅಲ್ಲ, ಬ್ರೆಜಿಲ್ನ ರಾಜಧಾನಿ ಬ್ರೆಸಿಲಿಯಾ. ಬ್ರೆಜಿಲ್ನ ದೊಡ್ಡ ನಗರ, ಬಟ್ ಅದು ಕ್ಯಾಪಿಟಲ್ ಅಲ್ಲ. ರಿಯೋ ಡಿ ಜಾನಿರೋ ಕ್ಯಾಪಿಟಲ್ ಅಲ್ಲ. ಇದರಾಗೆ 1992ನಲ್ಲಿ ಕೂಡ ಅರ್ತ್ ಸಮಿಟ್ ನಡೆದಿದೆ. ಭಾಳ ಮುಖ್ಯವಾದದ್ದು ರಿಯೋ ಸಮ್ಮೇಳನ ಅಂತ ಕರಿತಾ ಬರ್ತೀವಿ. ಅರ್ತ್ ಸಮಿಟ್ಸ್ಗಳು, ಭೂಶೃಂಗಗಳು. ಆದರೆ ಕನ್ಫ್ಯೂಷನ್ ಹೆಂಗೆ ಗೊತ್ತಾ? ದಕ್ಷಿಣ ಅಮೆರಿಕಾದ ಬ್ರೆಜಿಲ್ ದೇಶದ ರಾಜಧಾನಿ ಬ್ರೆಸಿಲಿಯಾ. ಆದರೆ ಅದರ ದೊಡ್ಡ ನಗರ ರಿಯೋ ಡಿ ಜಾನಿರೋ. ಇದ್ರಾಗೆ ಸಾಮಾನ್ಯವಾಗಿ ಇದು ಯಾವುದು ಅರ್ತ್ ಸಮಿಟ್ಗಳು ಸೇರುತ್ತಾ ಬರ್ತವೆ, ರಿಯೋ ಸಮ್ಮೇಳನಗಳು ಅಂತ ಕರಿತಾ ಬರ್ತೀವಿ. ಈ ನಗರವನ್ನು ದೆ ಕನ್ಸಿಡರ್ಡ್ ಎಸ್ ಎ ವಿಶ್ವ ಕ್ಯಾಪಿಟಲ್ ಆಫ್ ಆರ್ಕಿಟೆಕ್ಚರ್ ಅಂತ ಕರೆದವ್ರೆ. ಇದು ಕೂಡ ನಮ್ಮ ಮ್ಯಾಗ್ಝಿನ್ ಬಂದೈತೆ. ಯಾವಾಗ ಗೊತ್ತಾ? ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2019 ಜನವರಿ ಸಂಚಿಕೆಯ ಪುಟ ಸಂಖ್ಯೆ 55. ಪುಟ ಸಂಖ್ಯೆ 55, ಪೇಜ್ ನಂಬರ್ 55ನಾಗೆ. ಅದು ಓದ್ಕೊಂಡ್ರೆ ಗ್ಯಾರಂಟಿ ಸಿಗುತ್ತೆ. ಸರಿ, ನೋಡೇ ಬಿಡೋಣ ಅದನ್ನು. ರಿಯೋ ಡಿ ಜಾನಿರೋ ಬಗ್ಗೆ ಕ್ವಶನ್ ತೆಗಿಬೋದು. ಎಲ್ಲಿದೆ ಅದು ನೋಡಿ ಇಲ್ಲಿ. ಇದ್ರಾಗೆ ಈ ಪೇಜ್ ತೆಗಿರಿ. 2020 ಜನವರಿ ತಿಂಗಳ ಪುಟ 55ರಾಗೆ ಈ ಲೈನ್ ಇದೆ. 2020 ವೇಳೆಗೆ ಜಗತ್ತಿನ ವಾಸ್ತುಶಿಲ್ಪ ರಾಜಧಾನಿ ರಾಜಧಾನಿಯಾಗಿ ಗುರುತಿಸಲ್ಪಡುವುದು
ಬ್ರೆಜಿಲ್ನ ರಿಯೋ ಡಿ ಜಾನೇರೋ. ಬ್ರೆಜಿಲ್ನ ರಿಯೋ ಡಿ ಜಾನೇರೋ. ನಾನು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ದಕ್ಷಿಣ ಅಮೇರಿಕಾದ ದೊಡ್ಡ ದೇಶವಾದಂಥ ಬ್ರೆಜಿಲ್ನ ದೊಡ್ಡ ನಗರವಾದಂಥ ರಿಯೋ ಡಿ ಜಾನೇರೋ. ಕ್ವಶನ್ಸ್ ಸರಿ ತೆಗಿಬೋದು. ಇದ್ರಾಗೆ ಬೇಕಾದಷ್ಟವೇ ಓದ್ಕೋಬೋದು, ಮುಂದಿನ ಪರೀಕ್ಷೆಗಳಿಗೂ ಬರ್ತದೆ. ಪೆನ್ ತಗೊಂಡು ಸ್ಟ್ರೆಸ್ ಮಾಡ್ಕೊಂಡು ಹೋಗಿ. ಮುಂದೆ ಬರ್ತಾಯಿದ್ದೀವಿ. ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪಿಸುವುದಾಗಿ ಇತ್ತೀಚೆಗೆ ಯಾವ ಸಚಿವಾಲಯ ಘೋಷಿಸಿದೆ? ನಿಮಗೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ಯಾವ ಸಚಿವಾಲಯ ಘೋಷಿಸಿರೋದು? ಇಲ್ಲ ಕೃಷಿ ಮತ್ತು ರೈತರ ಗ್ರಾಹಕ ವ್ಯವಹಾರಗಳ ಹಣಕಾಸ ಯಾವುದು ಅಂತೇಳಿ, ಗ್ರಾಹಕ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ಸಚಿವಾಲಯ. ಎಲ್ಲಿದೆ ಇದು? ಎಲ್ಲಿ ಓದಬೇಕು ನಾವು? ಇಲ್ಲಿ ನೋಡಿ, ಇಲ್ಲಿಗ ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2020 ಸಂಚಿಕೆ ಪುಟ 33ರಲ್ಲಿ ನಾನು ಆಗಲೇ ಹೇಳಿದೆ 17 ಪ್ರಶ್ನೆಗಳು ಅಂದರೆ 17 × 2 34 ಒಂದೇ ಮ್ಯಾಗ್ಝೈನಲ್ಲಿ 34 ಅಂಕಗಳು. ಜೊತೆಗೆ ಏನಾರ ತಪ್ಪು ಮಾಡಿದರೆ ಅರ್ಧ ಅಂಕಗಳು ಕಳೀತಾ ಬರ್ತಾರೆ. ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೊಂಡಾಗ ನೀನು 40-50 ಮಾರ್ಕ್ಸು ಜಾಸ್ತಿ ಇದ್ದಂಗೆ ಇರ್ತೀವಿ. ಯಾಕೆಂದರೆ ಅವ್ರು ತಪ್ಪು ಮಾಡಿದರೆ ಅರ್ಧ ಅಂಕಗಳನ್ನು ಕಳ್ಕೊಂಬಂದಿರ್ತಾರೆ ನಿಮ್ಮ ಜೊತೆ. ಬೇರೆ ಜೊತೆಗೆ 40-50 ನಂಬರು ಅದೊಂದು ಮ್ಯಾಗ್ಝೈನ್ಸಲ್ಲಿ ಜನವರಿ ತಿಂಗಳಲ್ಲೇ ನೀವು ಇವತ್ತೇ ಕೂಡ ಚೆಕ್ ಮಾಡ್ಕೋಬೋದು. ಬೇಕಾದ್ರೆ ನೋಡ್ತಾ ಬರೋಣ. ಇದು ಗ್ರಾಹಕ ಎಲ್ಲಿದೆ ಸ್ವಲ್ಪ ನೋಡ್ತಾ ಬರೋಣ. ಇಲ್ಲಿ ನೋಡಿ, ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನ ಡಿಸೆಂಬರ್ 24 ನಾವು ಲೇಖನ ಹಾಕಿ ಮಾಡ್ತಾ ಬಂದಿದ್ದೀವಿ, ಲೇಖನ ಬರೆದಿದ್ದೀವಿ. ಆ ಟೈಮಲ್ಲೇ ಇಲ್ಲಿ ಬರೆದಿದ್ದೀವಿ ನೋಡಿ, 1986 ಗ್ರಾಹಕ ಕಾನೂನನ್ನು ಪರಿಷ್ಕರಿಸಿ ಪರಿಷ್ಕರಿಸಿ ಇದು ಮಾಡ್ತಾ ಬಂದಿರಿ. ಪರಿಷ್ಕರಿಸಿ 2019 ಜುಲೈ 8ರಂದು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಅಥವಾ ಸಚಿವಾಲಯ ಅಲ್ಲಿಗೆ ತಿದ್ದುಪಡಿ ಮಾಡ್ತಾ ಇರೋರು ಯಾರು ಅಂದಾಗ ಕ್ವಶನ್ ಸ್ವಲ್ಪ ತಿರುಗಿಸ್ತೀನಿ. ಏನು ಮಾಡ್ತಾ ಇದ್ದಾರೆ ಅಂದರೆ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಏನನ್ನು ಸ್ಥಾಪಿಸುವುದಾಗಿ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪಿಸುವುದಾಗಿ ಈಗ ತೋರಿಸ್ತೀನಿ ನಾನೀಗ. ಈ ಸಚಿವಾಲಯದವರು ಯಾವ ಸಚಿವಾಲಯದವರು? ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯವರು ಸಚಿವರಾದ ರಾಮ್ ವಿಲಾಸ್ ಪಾಸ್ವಾನ್ ಅವರು ಗ್ರಾಹಕ ಮಸೂದೆಯನ್ನು ಮಂಡಿಸಿದ್ದಾರೆ. ಈ ಮಸೂದೆಯು ಅದಕ್ಕಾದೆ ಇದ್ರಾಗೆ ಈ ಪ್ರಾಧಿಕಾರವನ್ನು ಸ್ಥಾಪಿಸಲು ಮುಂದಾಗಿದೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸಚಿವಾಲಯ ಇದನ್ನು ಸ್ಥಾಪನೆ ಮಾಡೋಕ್ಕೆ ಬಂದೈತಿ. ಯಾವ ಮಿನಿಸ್ಟ್ರಿ ಸರ್? ಇದರಿಂದ ನನಗೇನು ಇದು ಮುಗ್ದೋತಲ್ಲ, ಏನು ಮಾಡೋಣ ಗೊತ್ತಿರಲಿ ನಿಮಗೆ. ಸರ್ವೇಕ್ಷಣಾ ಕಾರ್ಯವನ್ನು ಈ ಕೆಳಗಿನ ಯಾವ ಸಚಿವಾಲಯ ಕೈಗೊಳ್ಳುತ್ತದೆ? ನಗರ ಸರ್ವೇಕ್ಷಣಾ ಕಾರ್ಯವನ್ನು ಈ ಥರ ಬೇರೆ ಬೇರೆ ಕಾರ್ಯಗಳನ್ನು ಬೇರೆ ಬೇರೆ ಸಚಿವಾಲಯ ಮಾಡ್ತಾ ಬರ್ತದೆ. ಆಗ ನಿಮಗೇನು ಅನಿಸುತ್ತೆ ಇದು ನೋಡೋದ್ರಿಂದ? ತಡಿಯಪ್ಪ, ಇದನ್ನು ಸ್ಥಾಪನೆ ಮಾಡ್ತಾ ಇರೋದು ಯಾರಿವ್ರೆ? ಒಂದು ಸಾರಿ ಕೇಸಲ್ಲಿ ಕೇಳಿದ್ದ. ಇನ್ನೊಂದು ಯಾವ್ದಾರ ಒಂದು ಯೋಜನೆನೋ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರಬೇಕಾದ್ರೆ ಯಾರು ತರ್ತಾವ್ರೆ ಅಂತ ನೋಡ್ತೀರಾ? ಸಾಗರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ಬೇಕಾದ್ರೆ ಇನ್ನೊಂದೇನು ಬರ್ತದೆ ಐಡಿಯಾ? ಓ, ಈ ಯೋಜನೆ ಅನುಷ್ಠಾನಕ್ಕೆ ತರ್ತಾ ಇರೋರು ಯಾರು? ಹೆಂಗೆ ಗೊತ್ತಾಯ್ತು ನಿಮಗೆ? ಇದು ನೋಡಿದ್ರಿ ಸಾರ್, ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರವನ್ನು ಇವ್ರು ಸ್ಥಾಪಿಸ್ತಾವ್ರೆ ಅಂದಮೇಲೆ, ಓ ಇದು ಸ್ಥಾಪನೆ ಮಾಡ್ತಾರೆ ಈ ಇಲಾಖೆ ಸಚಿವಾಲಯ ಅಂದಮೇಲೆ ಮುಂದೇನಾರ ಸ್ಥಾಪನೆ ಮಾಡಬೇಕಾದ್ರೆ ಯಾವ ಸಚಿವಾಲಯ ಅಂತ ಕೇಳ್ತೀರಿ. ಈಗ ನಿಮ್ಮ ಕಾಮನ್ ಸೆನ್ಸ್ ಡೆವಲಪ್ ಆಯಿತು. ಏನಾರ ಒಂದು ಕಾರ್ಯಕ್ರಮವನ್ನು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದು ಯಾವುದೋ ಒಂದು ಸಚಿವಾಲಯದ ಅಡಿನಲ್ಲಿ ಬರ್ತದೆ. ಭಾಷೆಗೆ ಸಂಬಂಧಪಟ್ಟಂತೆ ಮಾಡ್ತಾಯಿತ್ತೆ ಅಂದರೆ ನೀವು ಟಕ್ಕಂತ ಏನು ಮಾಡ್ತೀರಿ ಗೊತ್ತಾ? ಓ ಸಂಸ್ಕೃತಿ ಸಚಿವಾಲಯ ಇರಬೇಕು, ತಡಿ ನೋಡೋಣ. ಅಲ್ವಾ ಸಂಸ್ಕೃತಿ ಸಚಿವಾಲಯ ಅಲ್ವಾ? ವಾರ್ತಾ ಸಚಿವಾಲಯನಾ? ಯಾರಿರ್ಬೋದು? ಪ್ರಶ್ನೆ ಹಾಕ್ಕೊತೀರಾ? ಹಾಗಾದರೆ ಕುಡಿಯೋ ನೀರಿನ ಬಂದಾಗ ನಗರಕ್ಕೆ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಅಂತ ಬಂದಾಗ ಟಕ್ಕಂತ ನಿಮ್ಮ ಯೋಚನೆ ಏನಾಗುತ್ತೆ ಗೊತ್ತಾ? ಯಾವ ಸಚಿವಾಲಯ? ಓದೋ ಸ್ಟೈಲ್ ಇದು. ಆಗ ನೀವು ಸಚಿವಾಲಯದ ಜೊತೆಗೆ ಒಂದು ಸಾರಿ ಕಣ್ಣಾಡಿಸ್ತೀರ. ಆಗ ನಿಮ್ಮ ತಲೆ ಒಳಗಡೆ ಸ್ಟ್ರೆಸ್ ಆಗ್ತದೆ, ಲಾಂಗ್ ಟರ್ಮ್ ಉಳಿಯುತ್ತೆ. ಈಗ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪಿಸಲು ಯಾವ್ದು ಮುಂದಾಗೈತೆ? ಇವರು. ಈಗ ನೀವೇ ಮಾಡ್ತೀರಿ ಗೊತ್ತಾ? ಇದಕ್ಕೆ ಮಾರ್ಕ್ ಮಾಡ್ಕೊಂತೀರಾ, ಇದಕ್ಕೆ ಮಾರ್ಕ್ ಮಾಡ್ಕೊಂತೀರಾ. ಓ ಈ ಸಚಿವಾಲಯ. ನಿಮ್ಮ ಮುಂದಿನ ದಿನಗಳಲ್ಲಿ ಹಿಂಗೆ ಓದ್ತಾ ಬರ್ತೀರ. ಹೌ ಟು ರೀಡ್ ಅಂತ ನಾನು, ಹೌ ಟು ರೀಡ್, ವಾಟ್ ಟು ರೀಡ್. ಮುಂದೆ ಬರೋಣ. ಗ್ರಾಹಕರ ಸಂರಕ್ಷಣೆ ಬಗ್ಗೆ ನೀವು ಬೇಕಾದಷ್ಟು ಓದ್ಕೊಳ್ಳಿ. ಮುಂದೆ ಬರ್ತೀವಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಡಿ ಸಣ್ಣ ಮತ್ತು ಅಂಚಿನ ಕೃಷಿಕರಿಗೆ ಒದಗಿಸಲಾಗುವ ಹಣಕಾಸಿನ ಸಹಾಯವು ದಿಸ್ 6,000 ರೂಪೀಸ್. ಇಷ್ಟೋ ಸಾರಿ ವಾರ್ಷಿಕವಾಗಿ 6,000 3 ಕಂತಲ್ಲಿ 2,000 ಬಿಡುಗಡೆ ಮಾಡ್ತಾ ಬರ್ತಾರೆ. ರೈತರಿಗೆ, ಸಣ್ಣ ರೈತರಿಗೆ ಮತ್ತು ಅದರ ಅಂಚಿನ ರೈತರಿಗೆ ಆಗ್ತಾ ಬರ್ತಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಒಂದು ಸಾರಿ ಸ್ಕೀಮೆಲ್ಲ ಮಾತಾಡ್ತಾ ಬಂದಾಗ ಪಾಯಿಂಟ್ಸ್ ವೈಸ್ ಮಾತಾಡ್ಬಿಡ್ತೀವಿ, ಅದನ್ನು ಮಾತಾಡ್ತಾ ಬರೋಣ. ಆದರೆ ಈಗ ನೋಡಿ, ಈಗ ಎಲ್ಲಿ ಬಂದೈತೆ ಅದು? ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2019 ಜುಲೈ ಸಂಚಿಕೆಯಲ್ಲಿ ಪುಟ ಸಂಖ್ಯೆ 74
74ಗೆ ನಗ್ತಾ ಬಂದಾಗ 2019 ಮಾರ್ಚ್ ಸಂಚಿಕೆಯಲ್ಲಿ ಪುಟ ಸಂಖ್ಯೆ 9 2 ಮ್ಯಾಗ್ಝಿನ್ ಬಂದಿದೆ. ಒಂದಲ್ಲ ಒಂದು ಮ್ಯಾಗ್ಝಿನ್ ಓದ್ತಾ ಇದ್ದಾಗ ನಿಮಗೆ ಕೈಗೆ ಸಿಕ್ಕಿರ್ತದೆ. ಸರಿ, ಬೇಡ ಅದನ್ನು. ಇಲ್ಲಿ ಬಂದೆ, ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ವಿಸ್ತರಣೆ, ಅಲ್ಲೊಂದು ಚರ್ಚೆ ಮಾಡಿದ್ದೀನಿ. ವಿಸ್ತರಣೆ ಮಾಡೋದು ಅಂದರೆ ಏನರ್ಥ? ವಿಸ್ತರಣೆ ಮಾಡೋದು ಅಂದರೆ ಆ ಯೋಜನೆ ಇತ್ತಲ್ಲ ಅದನ್ನ ವಿಸ್ತರಣೆ ಮಾಡಬೇಕು ಅಂತವ್ರೆ. 6,000 ರೂಪಾಯಿನ 8,000 ರೂಪಾಯಿ ಮಾಡಬೇಕು ಅಂದ್ಕೊಂಡ್ರು. ಬಟ್ ಇದ್ದಿದ್ದೆಷ್ಟು? 6,000. ಯೋಚನೆ ಮಾಡಿ, ಆ ಟೈಮಲ್ಲಿ ಬರ್ದಿದ್ದೀನಿ, ಚಿಂತನೆ ನಡೆಸಿದೆ, ಇನ್ನೂ ಮಾಡಿರಲಿಲ್ಲ. ಅಲ್ಲಿಗೆ ಅರ್ಥ ಈ ಯೋಜನೆ ಬಗ್ಗೆ ಬರ್ದೆ. ಏನಂದ? ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಇಲ್ಲ ಐತಿ ನೋಡಿ. ಯಾವತ್ತ? 2019 ಫೆಬ್ರವರಿ 1ರಂದು. ಇಲ್ಲಿ ನೆಕ್ಸ್ಟ್ ಟೈಮು FDA ಕೇಳಿದ್ರೆ ಯಾವ ಡೇಟಾಗಿ ಇದಾಯಿತು? ಯಾವ ಸಚಿವಾಲಯ? ಹಣಕಾಸಲ್ಲ, ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಸರ್ ನೀವೀಗ ಈ ಕ್ವಶನ್ಗೆ ಯಾಕೆ ಹಿಂಗೆ ಸ್ಟ್ರೆಸ್ ಮಾಡ್ತಿದ್ದೀರಾ ಅಂದರೆ, ಹಿಂದ್ಗಡೆ ಗ್ರಾಹಕ ಇದನ್ನು ರಕ್ಷಣಾ ಪ್ರಾಧಿಕಾರವನ್ನು ಯಾರು ಸ್ಥಾಪನೆ ಮಾಡ್ತಾರೆ? ಸಚಿವಾಲಯ ಬಂತು ನಮಗೀಗ. ಇದು ನೆಕ್ಸ್ಟ್ ಮುಂದೆ ಬರ್ತಿದ್ದೀನಿ. ಏನದು? ನಗದು ವರ್ಗಾವಣೆ 3 ಕಂತುಗಳಲ್ಲಿ ತಲಾ 2,000 ರೂಗಳಂತೆ, ಒಟ್ಟು 6,000 ರೂಗಳನ್ನು. ಇನ್ನೂ ಒಂದು ಪ್ರಶ್ನೆ ತೆಗಿಬೋದಾ? 6,000ನ ಎಷ್ಟು ಮಾಡಬೇಕು ಅಂತ ಅವ್ರೆ ಅಂದರೆ 8,000ಕ್ಕೆ ಮಾಡಬೇಕು ಅಂದ್ಕೊಂತವ್ರೆ. ಇನ್ನೂ ಒಂದು ಪ್ರಶ್ನೆ ತೆಗಿಬೋದಾ? ಈ ಸ್ಕೀಮಲ್ಲಿ ಏನು ಬರ್ಬೇಕಾರೆ ಏನಾಗಿರ್ಬೇಕು? ಅವರು ಸಣ್ಣ ರೈತ ಅನ್ಸ್ಕೋಬೇಕಾರೆ ಎಲ್ಲ ಬರೆದಿದ್ದೀವಿ, ಓದ್ಕೊಂತ ಬರ್ಬೋದು. ಅದೇ ಪ್ರಶ್ನೆನ ಅವಾಗ ರಿಲೀಸ್ ಆಯ್ತಲ್ಲ, ಆಗ ಫೆಬ್ರವರಿ ತಿಂಗಳಾದರೆ ಮಾರ್ಚ್ ತಿಂಗಳಲ್ಲಿ ದೊಡ್ಡ ಲೇಖನ ಮಾಡಿದ್ದೀವಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಚಾಲನೆ ನೀಡಿದ್ದು. ಈ ಪ್ರೋಗ್ರಾಮ್ಗೆ ಎಲ್ಲಿ ಹಿಡಿದ್ರು? ಮುಂದಿನ ಕ್ವಶನ್ ಪೇಪರ್ ತೆಗಿಬೋದು. 4 ಪ್ರಶ್ನೆ ಹಾಕೊಳ್ಳಿ. ಏನಿದು? ಯಾರಿಗೆ? ಯಾವತ್ತ ಲಾಂಚ್ ಮಾಡಿದ್ದು? ಯಾವ ಸಚಿವಾಲಯದಲ್ಲಿ ಬರುತ್ತೆ? ಎಷ್ಟು ಹಣ? ಅಲ್ಲಿಗೆ ಅರ್ಹತೆ ಏನು? ಬರೋಣ ಈಗ. ಅರ್ಹತೆ ಫಲಾನುಭವಿಗಳು ಯಾರ್ಯಾರು? 2 ಎಕರೆವರೆಗೆ ಜಮೀನು ಹೊಂದಿರೋ ದೇಶದ ಸಣ್ಣ ಮತ್ತು ಮಧ್ಯಮ ವರ್ಗದ 12 ಕೋಟಿ ರೈತರಿಗೆ ಅನುಕೂಲ ಆಗುತ್ತೆ. ಅರ್ಹತೆ ಏನೇನಾಗಿರಬೇಕು ಎಲ್ಲ ಕೊಟ್ಟಿದ್ದೀವಿ. ಆ ಮನೆಯಲ್ಲಿ ಯಾರು ಫಲಾನುಭವಿಗಳಾಗಬೇಕು, ಕರ್ನಾಟಕದ ಎಷ್ಟು ಫಲಾನುಭವಿ ಎಲ್ಲ ಹೇಳಿದ್ದೀವಿ. ಇಲ್ಲೊಂಚೂರು ಬನ್ನಿ. ಆದರೆ ಏನದು ಅಮೌಂಟ್ ಎಷ್ಟು? ಮತ್ತೆ ಒಂದು ಸೆಕೆಂಡ್ ಇಲ್ಲೇ ಮತ್ತೆ ಬಂತು ಸೇಮ್ ಅದೆಲ್ಲ. ಮತ್ತೆ ಎಲ್ಲಿ ಉದ್ಘಾಟನೆ? ಉತ್ತರ ಪ್ರದೇಶದ ಗೋರಖ್ಪುರ. ಉತ್ತರ ಪ್ರದೇಶ ಯಾಕೆ? ಭೋಪಾಲ್ ಥಿಂಕ್ ಮಾಡಬೇಕು. ಭೋಪಾಲ್ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದಲ್ಲೇ ಕಾರ್ಯಕ್ರಮವನ್ನು ಲಾಂಚ್ ಮಾಡಿ, ಅವರ ಕಾನ್ಸ್ಟಿಟ್ಯೂನ್ಸಿ ಬರೋದಲ್ಲಿ ವಾರಣಾಸಿಲಿ ಬರೆದು ಬಿಡ್ತದೆ. ಆದರೆ ಉತ್ತರ ಪ್ರದೇಶದಲ್ಲೇ ಭೋಪಾಲ್ ಕಾರ್ಯಕ್ರಮಗಳು ಲಾಂಚ್ ಮಾಡ್ತಾ ಬರ್ತಾರೆ. ಮುಂದೆ ಬರೋಣ. ಒಂಚೂರು ನಾವು ಆಗದಿದ್ರೂ ಕೂಡ ನಮಗೆ ಲಿಂಕ್ ಮಾಡ್ಕೊಳಕ್ಕಾರ ಸರ್ ಗೋರಖ್ಪುರ ಬೇರೆ ಉದ್ದೇಶದಿಂದ ತೆಗ್ದಿರ ಸರ್ ಅನ್ಬೋದು ನೀವು. ರೈತರುಗಳು ಭಾಳ ಆತ್ಮಹತ್ಯೆ ಮಾಡಾಗ್ತಾಯಿದ್ದು ಅಥವಾ ರೈತರು ಸಂಕಷ್ಟಗಿದ್ದು ಅದು. ಆದರೆ ಮೆಮೊರಿಗಿರಲಿ ಅಂತ ನರೇಂದ್ರ ಮೋದಿ ಅವರು ತೆಗಿತಾವ್ರೆ. ಈಗ ನೀವು ಯೋಚನೆ ಮಾಡಿ, ಈಗ ಇನ್ನೊಂದು ನರೇಂದ್ರ ಮೋದಿ ಅವರು ಏನಾದ್ರು ಕಾರ್ಯಕ್ರಮ ಯೋಚನೆ ಮಾಡಿ. ಯಾಕೆ ಅಲ್ಲೇಯ ನೋಡಿ, ಬೇಟಿ ಬಚಾವೋ ಬೇಟಿ ಪಡಾವೋನ ಹರಿಯಾಣದ ಪಾಣಿಪಟ್ಟಲ್ಲೇ ಲಾಂಚ್ ಮಾಡ್ತಾ ಬಂದರು. ಹರಿಯಾಣದ ಪಾಣಿಪಟ್ನಲ್ಲಿ 2015 ಜನವರಿ ತಿಂಗಳಲ್ಲಿ ನೋಡಿ 22ಗೆ. ಯಾಕೆ ಅಲ್ಲೇ ಮಾಡಿದ್ರು ಅಂದರೆ ಬಿಕಾಸ್ ಸೆಕ್ಸ್ ರೇಷೋ ಕಡಿಮೆ ಇತ್ತು ಹರಿಯಾಣದಾಗೆ, ಹೆಣ್ಣುಮಕ್ಕಳ ಪ್ರಮಾಣ ಕಡಿಮೆ. ಆಗ ನೀವು ಒಂದು ಕಾರ್ಯಕ್ರಮವನ್ನು ಜ್ಞಾಪಕದಾಗ ಇಟ್ಕೋಬೇಕಾರೆ ಎಲ್ಲೋ ಬೇರೆ ಕಡೆ ಲಿಂಕ್ ತಗೋಬೇಕು. ಅದನ್ನು ಹರಿಯಾಣದಾಗ ಯಾಕೆ ಮಾಡಿದ್ರು? ಹರಿಯಾಣದ ಮಾಡಬೇಕಾಯ್ತಾ? ನರೇಂದ್ರ ಮೋದಿಯವರು ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮವನ್ನು ಅಲ್ಲೇ ಯಾಕೆ ಲಾಂಚ್ ಮಾಡಬೇಕಾಯ್ತು 2015 ಜನವರಿನಲ್ಲಿ? ಸರ್ ಗೋರಖ್ಪುರದಾಗ ಯಾಕೆ? ಎಲ್ಲೋ ರೈತರಿಗೆ ಸಂಕಷ್ಟದಾಗಿದ್ದಾರೆ ಅಲ್ಲಿ, ಆ ಕಾರ್ಯಕ್ರಮನ ಲಾಂಚ್ ಮಾಡಬೇಕಾಗಿತ್ತು. ಅಥವಾ ಇನ್ನೊಂಚೂರು ವಾರಣಾಸಿಲಿ ಯಾಕೆ ಮಾಡಬೇಕು? ಹೋಗೋ ಮೋದಿಯವರ ಕಾನ್ಸ್ಟಿಟ್ಯೂನ್ಸಿ ಒಂದೊಂದು ಕಾರ್ಯಕ್ರಮಕ್ಕೂ ಕೂಡ ನೀವು ಎಲ್ಲ ಒಂದು ಕಡೆ ತಗೊಂಡಾಗ ಮೆಮೊರಿಗೆ ಭಾಳ ಉಳಿತದೆ, ಮರೆಯೋಕ್ಕಾಗಲ್ಲ ಅದನ್ನು. ನಿಮ್ಗೆ ಎಕ್ಸಾಮ ಪಾಸ್ ಆಗಬೇಕು. ನೀವು ಮೇಯ್ನಾಗಿ ತುಂಬ ಓದಿರ್ತೀರಾ, ಅದನ್ನ ಜ್ಞಾಪಕದಾಗ ಇಟ್ಕೊಳೋದು ಬರಲ್ಲ. ಕೋರ್ಡಿನೇಟ್ ಮಾಡ್ಕೋಬೇಕು ಬೇರೆದಕ್ಕೆ, ಎಲ್ಲೋ ಒಂದು ಕಡೆ ಲಿಂಕ್ ತಗೋಬೇಕು ಅದಕ್ಕೆ. ಈಗ ನೀವು ಗೋರಖ್ಪುರ ಯಾಕೆ ಪ್ರಶ್ನೆ ಹಾಕ್ಕೊಂಡು ನೀವೇನೆ ಒಂಚೂರು ಇನ್ನೆಲ್ಲ ಇದು ಮಾಡ್ಕೊಳ್ಳಿ. ಹಂಗಾರೆ ಗೋರಖ್ಪುರದಾಗ ಇನ್ನೇನಿದೆ ವಿಶೇಷತೆ? ಉತ್ತರ ಪ್ರದೇಶಕ್ಕೆ ಯಾಕೆ? ಹಾಗಾದ್ರೆ ಉತ್ತರ ಪ್ರದೇಶ ಅವ್ರ ಕರ್ಮಭೂಮಿ ಯಾಕೆ ಹೆಚ್ಚೆಚ್ಚು? ಗುಜರಾತ್ ಮಾಡ್ಬೋದಾಯ್ತಲ್ಲ, ಉತ್ತರ ಪ್ರದೇಶಕ್ಕೆ ಯಾಕೆ ಹೋದ್ರು? ಪ್ರಶ್ನೆಗಳನ್ನ ಹಾಕ್ಕೊಳ್ಳಿ. ಸರಿ, ನೀವು ಪೊಲಿಟಿಕಲಿ ಇದು ಮಾಡ್ಕೊಳಕೋಬೇಡಿ, ರಾಜಕಾರಣದಲ್ಲಿ ಇದು ಮಾಡಿ ನಿಮ್ಮ ಪರೀಕ್ಷಾ ದೃಷ್ಟಿನ ನೋಡ್ಕೋಬೇಕು. ನಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಬೇಕು, ಅದು ಕ್ವಶನ್ಗೆ ಆನ್ಸರ್ ಬರಬೇಕು. ನೀವು ಯಾವ ಮೋಡಗಾರ ಇಟ್ಕೊಳ್ಳಿ, ಯಾವ ಮೆಥಡಗಾರ ಇಟ್ಕೊಳ್ಳಿ. ನೀವು ಪಾಲಿಟಿಕ್ಸ್ ನೋಡಬೇಡಿ, ಮೋದಿಯವರು ಅದೆಲ್ಲ ಬೇಕಾಗಿಲ್ಲ ನಿಮಗೆ. ನೀವು ರಾಜಕೀಯದ ಹೊರಗಡೆ ಇರಿ ಬಿಟ್ಟು ನೀವು ಮೋದಿಯವರು ಉತ್ತರ ಪ್ರದೇಶಕ್ಕೆ ಯಾಕೆ, ಅಲ್ಲಿಗೆ ಮೋದಿಯವರು ಹರಿಯಾಣದಾಗ ಯಾಕೆ ಮಾಡಿದ್ರು ಹೆಣ್ಮಕ್ಳ ಕಾರ್ಯಕ್ರಮ? ಸರಿ ನೋಡೋಣ ಏನಿರ್ಬೋದು ಲಿಂಕು. ಅಲ್ಲಿಗಾಗ ನಿಮಗೆ ಹೆಚ್ಚು ಹೊತ್ತು ಉಳ್ಕೊಂಥದ್ದು ಮೆಮೊರಿ ಸ್ಕಿಲ್ಸ್. ಅದು ಬಂದೇ ಬರ್ತೀನಿ. 2019 124ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಸಂಬಂಧಿಸಿದೆ ಒಂದು ವಿಡಿಯೋ ಪೂರ್ತಿ ಅರ್ಧ ಗಂಟೆವಷ್ಟು ಇದು ಮಾತಾಡಿದ್ವಿ. ಸುಮಾರು 3 ಬಾರಿ ರಿಪೀಟ್ ಆಗಿದೆ ಇದು.
ನನ್ನ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ರಿಪೀಟ್ ಆಗಿದೆ. ಇದನ್ನು ನೋಡ್ತಾ ಬನ್ನಿ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ದುರ್ಬಲರಾದ ವರ್ಗಗಳ ಮೀಸಲಾತಿ. ನಾನು ಇನ್ನೂ ಹೇಳಿದ್ದೀನಿ 10% ರಿಸರ್ವೇಷನ್ಸು ಡೆಪ್ತ ಮಾತಾಡಿದ್ದೀನಿ. ತುಂಬ ಮೇಲ್ವರ್ಗದವರು ಕೂಡ ಬಡವಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದವರು. ರಾಜ್ಯ ಸರ್ಕಾರದ ಮಾಂಡೇಟ್ರಿ ಅಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಿದೆ, ಗುಜರಾತ್ ಇಸ್ ಫಸ್ಟ್ ಸ್ಟೇಟ್ ಜಾರಿ ಮಾಡಿದ್ದು. ಅದನ್ನು ಯಾವಾಗ 19ರ ಬಿಲ್ಲಿದು 20ಕ್ಕೆ ಜಾರಿ ಬರ್ತದೆ. ಜನವರಿ 14ಕ್ಕೆ ರಾಷ್ಟ್ರಪತಿಗಳ ಅಂಕಿತಾಗಿ ಜಾರಿ ಬಂತು. 12ಕ್ಕೆ ಅಂಕಿತ ಆಗ್ತಾರೆ, 14ಕ್ಕೆ ಜಾರಿ ಬರುತ್ತೆ ದೇಶಾದ್ಯಂತ. ಗುಜರಾತ್ ಇಸ್ ಫಸ್ಟ್ ಸ್ಟೇಟ್. 10% ರಿಸರ್ವೇಷನ್ಸ್. ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2019 ಫೆಬ್ರವರಿ ಸಂಚಿಕೆಯ ಪುಟ ಸಂಖ್ಯೆ 14. ಮತ್ತು ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2019 ಫೆಬ್ರವರಿ ಸಂಚಿಕೆಯ ಪುಟ ಸಂಖ್ಯೆ 7. ದೊಡ್ಡ ಲೇಖನನೇ ಮಾಡಿದ್ದೀವಿ. ಡೆಪ್ತಾಗಿ ಲೇಖನ ಮಾಡೋ ಉದ್ದೇಶ ಏನಂದರೆ ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಪ್ಪ ಅಂತ. ಅಲ್ಲಿಗೆ ಯೂಟ್ಯೂಬ್ ಕ್ಲಾಸಲ್ಲೂ ಕೂಡ ಇದು ಪ್ರಚಲಿತ ಘಟನೆಗಳು ಭಾಗ 3ರಲ್ಲಿ ಭಾಳ ಚರ್ಚೆ ಮಾಡಿದ್ದೆ. 124ನೇದು, 125, 126ನೇ ಅಮೆಂಡ್ಮೆಂಟ್ ಬಿಲ್ ಅಂದ್ರೇನು, ಅಮೆಂಡ್ಮೆಂಟ್ ಅಂದ್ರೇನು ಸವಿಸ್ತಾರವಾಗಿ ಮಾತಾಡ್ತಾ ಬಂದಿದ್ದೀನಿ. ಇದನ್ನು 32 ನಿಮಿಷ 22 ಸೆಕೆಂಡಲ್ಲಿ ಚರ್ಚೆ ಮಾಡಿದ್ದೀನಿ. ತಾವು ಹಾಕ್ಕೊಂಡು ನೋಡಿದ್ರೆ ಕರೆಂಟ್ ಅಫೇರ್ಸಲ್ಲಿ ಕೊನೆ ಕ್ಷಣದಕ್ಕಾಗಿ ಪ್ರಚಲಿತ ಘಟನೆಗಳು ಅಂತ ಕೊಟ್ಟಾಗ ಪಾರ್ಟ್ ನಂಬರ್ 3ನಲ್ಲಿ 32 ನಿಮಿಷ 22 ಸೆಕೆಂಡ್ಸಲ್ಲಿ ನೀವು ಈ ಟಾಪಿಕನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಅದನ್ನು ಹೋಗಿ ಆರಾಮಾಗಿ ಹಾಕಿ ಬಂದುಬಿಡ್ಬೋದು ನೀವು. ಮುಂದೆ ಬರೋಣ. ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಐತೆ ಸರ್ ಅಂದರೆ ನೋಡಿ ಇಲ್ಲಿದೆ. 124ನೇ ತಿದ್ದುಪಡಿ ಮಸೂದೆಯೋ 103ನೇ ತಿದ್ದುಪಡಿಯಾಗಿ, ತಿದ್ದುಪಡಿ ಅಂದ್ರೇನು ಮಸೂದೆ, ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲು, 10% ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮತ್ತು ಎಂಪ್ಲಾಯ್ಮೆಂಟ್ ಇಂದ ಸೆಂಟ್ರಲ್ ಗೌರ್ಮೆಂಟು, ರಾಜ್ಯಕ್ಕೆ ಅವ್ರಿಗೆ ಬಿಟ್ಟಿದ್ದು. ನೀವು ಮಾಂಡೇಟ್ರಿ ಮಾಡಲಿಲ್ಲ ಅವರು. ಅದನ್ನ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೀನಿ. ಅದನ್ನು ನೀವು ನೋಡ್ತಾ ಬರ್ಬೋದು. ಮತ್ತು ಅದನ್ನೇ ಫೆಬ್ರವರಿ ತಿಂಗಳಲ್ಲಿ ಡೀಟೇಲಾಗಿ ಬರ್ತಿದ್ದೀನಿ, ಲೇಖನ ಮಾಡ್ತೀನಿ. ಅಲ್ಲಿ 124ನೇ ಸಂವಿಧಾನದ ತಿದ್ದುಪಡಿ ಕೇಳಿದ್ದೆ ನಾನು. ಅಲ್ಲಿ ಪಾಠ ಮಾಡಬೇಕಾದ್ರೂ ಹೇಳಿದ್ದೆ ನಾನು. ಮಸೂದೆ ಅಂತೆಲ್ಲ ಕೇಳ್ಬೋದು, ಅವನು ತಿದ್ದುಪಡಿ ಅಂತೆಲ್ಲ ಕೇಳ್ಬೋದು. ಮಸೂದೆಗಳು ನಂತರ ತಿದ್ದುಪಡಿಗಳಾಗ್ತವೆ. ಇದು ಮಸೂದೆ ನಂತರ 103ನೇ ತಿದ್ದುಪಡಿ. ಅವ್ರು ಕೇಳೋದು 124ನೇ ಮಸೂದೆ ಅಂತಲೇ ಕೇಳಿದ್ದಾರೆ. ಅಲ್ಲಿ ಬರೆದಿದ್ದೀನಿ, ಬರೆದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ತಾ ಬರ್ಬೋದು. ಇದನ್ನು ನೀವು ಯಾಕೆ ಬೇಕು, ಎಷ್ಟನೇ ವಿಧಿಗೆ ತಿದ್ದುಪಡಿ ಮಾಡಲಾಯಿತು, 15ನೇ ವಿಧಿ ಮತ್ತು 16ನೇ ವಿಧಿಗೆ ಯಾಕೆ 15 ಮತ್ತು 16ಕ್ಕೆ ತಿದ್ದುಪಡಿ ಮಾಡಲಾಯಿತು ಅಂದರೆ 15ಗೆ ತಾರತಮ್ಯ ಮಾಡಬೇಡ ಅಂತ ಹೇಳ್ತಾರೆ. ಪಾಪ ಆರ್ಥಿಕವಾಗಿ ಹಿಂದುಳಿದವರು ಅವರು, ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ದೀವಿ. 16ನೇದು ಸಾರ್ವಜನಿಕ ಹುದ್ದೆ ಪಡೆಯೋಕ್ಕೆ ಎಲ್ಲರೂ ಸಮಾನರು ಅಂತ ಹೇಳಿದ್ರೆ ಎಲ್ಲ ಸಮಾನತೆ ಉದ್ಯೋಗ, ಅಲ್ಲಿಗೆ ತಿದ್ದುಪಡಿ ಮಾಡಿದ್ರೆ ಮತ್ತೆ 124ನೇ ಸಂವಿಧಾನ ಇಲ್ಲೊಂದು ಸಾರಿ ಬಂದೈತಿ. ಸುಮಾರು ಕಡೆ ಅದನ್ನು ಚರ್ಚೆ ಮಾಡ್ತಾ ಬಂದಿದ್ದೀನಿ. ನೀವು ನೋಡಿದ್ರೆ ಆರಾಮ್ಸೆ ಆನ್ಸರ್ ಮಾಡ್ಬೋದು. ಭಾರತದ ರಾಷ್ಟ್ರಪತಿಗಳಿಂದ GST ಸರಕು ಮತ್ತು ಸೇವೆಗಳ ಪರಿಷತ್ತು ರಚನೆಗಾಗಿ ಸಂವಿಧಾನ ಅವಕಾಶ. ಇದನ್ನು ಕೂಡ ಅದೇ ವಿಡಿಯೋದಲ್ಲೇ ಪಾರ್ಟ್ 3ನಲ್ಲೇ ಫಸ್ಟ್ ಇದು ಮಾಡಿ ಅದಕ್ಕೆ ಹೋದೆ. ಅದೇ ಸೀರಿಯಲ್ಲಾಗೆ 3-4 ಪ್ರಶ್ನೆಗಳು ಬಂದಿದೆ ಅದೇ ವಿಡಿಯೋದಲ್ಲಿ, ನೋಡ್ತಾ ಬರ್ಬೋದು. 179A ಸಾರ್ ನೀವು ಮಾಡಿರೋ ವಿಡಿಯೋದಾಗೆ 179(1) ಅಂತ ಇದೆಯಲ್ಲ, 1 ಅಂತ ಹಾಕ್ಬೋದು, ಇಲ್ಲ ಎ ಅಂತ ಬೇಕಾದ್ರೂ ಹಾಕ್ಬೋದು, ತಪ್ಪಿಲ್ಲ. ಇದ್ರಾಗ ಇನ್ನೂ ಒಂದು ಎ ಮಾತ್ರ ಇದೆ, 279 ಮಾತ್ರ ಇದೆ, 279 ಮಾತ್ರ ಇದೆ, 279 ಮಾತ್ರ ಇದೆ, ಎ ಇದೆ. ಸಾರಿ 279(1) ಅಂತ ಹಾಕಿದ್ದೀರಲ್ಲ, AR(1). ಎಷ್ಟೋ ಸಾರಿ ಸಬ್ ಕಲಮ್ಸನ್ನು ಹಿಂಗೆ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ಈಗ 15 ಬಕೆಟ್ 1 ಅಂತ ಹಾಕ್ತಾರೆ, 15 ಎ ಅಂತ ಹಾಕ್ಬೋದು. ಇವು ಸಾಮಾನ್ಯವಾಗಿ ಕಂಡು ಬರುವಂಥ. ಇಲ್ಲಿ ಇನ್ನೂ ಒಂದು 279 ಇದ್ರೆ ಗೊತ್ತಾ ಸಾಕು. ಲಿಂಕ್ ಎತ್ಕೊಂಡ್ಬಿಟ್ರೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ನೋಡೋಣ ಎಲ್ಲಿದೆ ಆನ್ಸರು. 279A. ಈ 2020 ಜುಲೈ ಸಂಚಿಕೆಯ ಪುಟ ಸಂಖ್ಯೆ 43. ರೀಸೆಂಟ್ ನೀವು ಎಕ್ಸಾಮ್ಗೆ ಹೋಗಿನ ಮುಂಚಿತವಾಗಿ ಒಂದೆರಡು ಎಕ್ಸಾಮ್ಗೂ ತುಂಬ ಬಂದಿದೆ. ಆಗಸ್ಟ್ ತಿಂಗಳಲ್ಲೂ ಬಂದಿದೆ. ಮುಂದೇನು ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಬರ್ತೀನಿ ನಾನು ಅವನು. ಈಗ ನೆಕ್ಸ್ಟ್ ಯೂಟ್ಯೂಬಲ್ಲೂ ಚಾನಲ್ನೇ ಪ್ರಚಲಿತ ಘಟನೆಗಳು ಭಾಗ 3ರಲ್ಲಿ 124 ಅಮೆಂಡ್ಮೆಂಟ್ ಬಿಲ್ ಹೇಳ್ಬೇಕಾದ್ರೆ ಇದನ್ನು ಹೇಳ್ತಾ ಬಂದಿದ್ದೀನಿ. 25 ನಿಮಿಷ 52 ಸೆಕೆಂಡಲ್ಲಿ ಮಾತಾಡಿದ್ದೀನಿ, ತಾವು ಚೆಕ್ ಮಾಡ್ಕೋಬೋದು. ಮುಂದೆ ಸರಿ ಎಲ್ಲಿದೆ ಅದು ನೋಡಿಬಿಡೋಣ. 2020 ಜುಲೈ ಪುಟ ಸಂಖ್ಯೆ 43ರಲ್ಲಿ GSTಗಳು ಯಾವುದದು GST ಮಂಡಳಿ ಬಂದಿದೆ ನೋಡಿ. ಇಲ್ಲಿ ಮಂಡಳಿ ರಚನೆ 279(1). ಇಲ್ಲಿ ಇನ್ನೊಂದು ಕಡೆ ಇನ್ನೊಂದು ಸಾರಿ ಚರ್ಚೆ ಮಾಡಿದ್ದೀನಿ. ಅದನ್ನೇ ಎಲ್ಲಿ ಅಂದರೆ 279A ಅಂತಲೇ ಹಾಕಿದ್ದೀವಿ.
ರಾಷ್ಟ್ರಪತಿಯಿಂದ GST ಮಂಡಳಿ ರಚನೆ. ಓದ್ಕೊಂಡ್ರೆ ಗ್ಯಾರಂಟಿ ಇದೆಲ್ಲ ಅರ್ಥ ಆಗುತ್ತೆ. ಈ ಟಾಪಿಕನ್ನು ಪೂರ್ತಿ ಚರ್ಚೆ ಮಾಡಿದ್ದೀನಿ. GST ಅಂದ್ರೇನು ಕೇಳೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ದೆ. ಯಾಕೆಂದರೆ ಒಳ್ಳೆಯ ಇಶ್ಯೂ ಇದು, ಮುಂದಿನ ದಿನಗಳಲ್ಲೂ ಕೇಳ್ಬೋದು. ಬಟ್ ಇದೇ ಬರುತ್ತೆ ಅಂತ ಹೇಳೋಕ್ಕಲ್ಲ, ಬೇರೆ ರೂಪದಲ್ಲಿ ಬರ್ಬೋದು. ಬಹಳ ಮುಖ್ಯ. ಡ್ಯಾಶ್ರಂದು ಯುನೈಟೆಡ್ ಕಿಂಗ್ಡಮ್ನ ಯುರೋಪ್ ಒಕ್ಕೂಟವನ್ನು ತೊರೆಯಿತು ಮತ್ತು 11ನೇ ಸಂಕ್ರಮಣವಾದ ಬ್ರೆಕ್ಸಿಟ್ ಅಂತ ಹೇಳಿದ್ದೆ. ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು. ಯುರೋಪ್ ಯೂನಿಯನನ್ನು ಪಾಠ ಮಾಡಿ, ಯೂರೋ ಝೋನ್ಸ್ ಎಲ್ಲ ಪಾಠ ಮಾಡಿ, ಯೂಟ್ಯೂಬ್ ಕ್ಲಾಸ್ ಕೇಳಿದವ್ರಿಗೆ ಗೊತ್ತಿರ್ತದೆ. ಆ ಇದರಲ್ಲಿ ಹೇಳ್ತಾ ಬಂದೆ 31ನೇ ಜನವರಿ 2020. ಎಲ್ಲಿದೆ ಸರ್ ಅದು? ನಮ್ಮ ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2020 ಫೆಬ್ರವರಿ ಸಂಚಿಕೆಯ ಪುಟ ಸಂಖ್ಯೆ 35ರಾಗೈತೆ, ಪೇಜ್ ನಂಬರ್ 35. ಸರಿ, ಅದನ್ನು ತೋರಿಸಿಬಿಡ್ತೀನಿ ಆ ಪೇಜ. ಜೊತೆಗೆ ಯೂಟ್ಯೂಬಲ್ಲಿ ಭಾಗ 4ರಲ್ಲಿ ಈ ಟಾಪಿಕನ್ನು ಚರ್ಚೆ ಮಾಡಿದ್ದೀನಿ. 1 ಗಂಟೆ 19 ನಿಮಿಷ 9 ಸೆಕೆಂಡಲ್ಲಿ ಚರ್ಚೆ ಮಾಡಿದ್ದೀನಿ. ಇದನ್ನು ತೆಗೆದು ನೋಡಿದ್ರೆ ಇದ್ರ ಬಗ್ಗೆ ಬರ್ತದೆ. ಅದನ್ನ ಮಾರ್ಕ್ ಮಾಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟು, ಕೇಳ್ಬೋದು ಅಂತ. ಯಾಕೆಂದರೆ ಇಡೀ ವಿಶ್ವವೇ ಈ ಕಡೆ ನೋಡ್ತಾ ಇತ್ತು, ಬ್ರಿಟನ್ ಕಡೆಗೆ. ಹೊರಗಡೆ ಬರುತ್ತಾ ಹೇಗೆ ಅಂತೇಳಿ ಅಷ್ಟು ಇಂಪಾರ್ಟೆನ್ಸ್ ಇರುವಂಥ ಟಾಪಿಕ್ ಆಗಿತ್ತು. ಅದನ್ನೇ ನಾನು ಯೂಟ್ಯೂಬಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಪಾಯಿಂಟ್ಔಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಬಂದೆ. ಇಂಥವು 2 ನಂಬರನ್ನು ಯಾವುದೋ ಗ್ರಾಮೀಣ ಭಾಗದ ವಿದ್ಯಾರ್ಥಿ ತೆಗೆದ್ರೆ ನಾವು ನಿಂತ್ಕೊಂಡಿದ್ದಕ್ಕೆ ಶ್ರಮ ಸಾರ್ಥಕ ಆಗ್ತಾ ಬರ್ತದೆ. ನಮಗಂತೂ ಆತ್ಮತೃಪ್ತಿ ಆಗ್ತಾ ಬರ್ತದೆ. ನಾವು ಮಾಡೋ ದೇವೇ ಪ್ರಮುಖವಾಗಿ ಅಂಥವಕ್ಕೆ ಯಾವ ಅನುಕೂಲ ಆಗಬೇಕು. ಯಾರಿಗೆ ಗೊತ್ತಿಲ್ಲ, ಗೈಡೆನ್ಸ್ ಇಲ್ಲ ಅಂಥವ್ರಿಗೆ ಸಿಕ್ಕಬೇಕಾಗಿದೆ. ಭಾಳ ಕಟ್ಕಡೆ ಹುಡುಗನಿಗೂ ಸಿಕ್ಕಿದ್ರೆ ಅನುಕೂಲ ಆಗ್ತಾ ಬರ್ತದೆ. ಅವನಿಗೀಗ ಈ ಪಾಯಿಂಟನ್ನು ಓದಬೇಕು ಅಂತ ಅರ್ಥ ಆಯಿತು. ಮುಂದಿನ ಕ್ಲಾಸ್ಗೂ ಓದ್ಕೊಳ್ಳಿ ಬ್ರೆಕ್ಸಿಟ್ ಬಗ್ಗೆ. ಮೇ ಬಿ ಇನ್ನೊಂದು ಫಾರ್ಮಲ್ ಕ್ವಶನ್ ತೆಗಿಬೋದು. ನೆಕ್ಸ್ಟು ಸರಿ ಸರ್ ನೋಡಿ ಬಿಡೋಣ, ಅದು ಇದೆಯಾ ನೀವು ಬರ್ದಿರೋದಾಗ ಗ್ಯಾರಂಟಿ ಇದೆ ನೋಡಿ. ಈ ಪೇಜಲ್ಲಿ 2020 ಫೆಬ್ರವರಿನಲ್ಲಿ ಪುಟ ಸಂಖ್ಯೆ 35ರಲ್ಲಿ 2020 ಜನವರಿ 31ರಂದು ಅಧಿಕೃತವಾಗಿ ಕಡಿದುಕೊಂಡಿದೆ. ಬ್ರೆಕ್ಸಿಟ್ ಅಂದರೆ, ಬ್ರೆಮೈನ್ ಅಂದರೆ ಎಲ್ಲ ಹೇಳಿದೆ. ಡೇವಿಡ್ ಕೆಮರಾನು, ಟೆರೆಸಾ ಮೇ ಬಗ್ಗೆ ಮಾತಾಡಿದ್ದೆ, ಯುರೋಪ್ ಯೂನಿಯನ್ ಬಗ್ಗೆ ಮಾತಾಡ್ತಾ ಬಂದೆ. ಹೆಂಗೆ 28 ಕಂಟ್ರಿಗಳು 27 ಆಗ್ತಾ ಬಂತು, ಮತ್ತೆ 2ನೇದು ಬಂದಾಗ 19 ಹೆಂಗೆ ಉಳ್ಕೊಂಡಿದೆ, ಯೂರೋ ಝೋನ್ಸ್ ಅಂದ್ರೇನು, ಕರೆನ್ಸಿ ಯಾವಾಗ ಬಂತು, ಎಲ್ಲ ಡೀಟೇಲ್ ಮಾತಾಡ್ತಾ ಬಂದಿದ್ದೆ. ಅದನ್ನು ಹಿಂದೆ ಮತ್ತೆ ಬಂದಾಗ ರಿಪಿಟೇಷನ್ಸ್ ಆಗಿಬಿಡ್ತದೆ, ಬೇಡ. ಇದನ್ನು ನೋಡ್ಕೋಬೋದು. ಒಪ್ಪಂದ ಅಂದ್ರೇನು, ಹೆಂಗೆ ಹೊರಗಡೆ ಬಂತು, ವೋಟಿಂಗ್ ಹೆಂಗಾತು, ಎಲ್ಲ ಚರ್ಚೆ ಮಾಡಿದ್ದೀನಿ. ಇದು ನೋಡಿದ್ರೆ, ಆ ವಿಡಿಯೋ ನೋಡಿಬಿಟ್ಟು ಇದು ನೋಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. 2019ನೇ ಸಾಲಿನ ವಿಶ್ವ ಮಣ್ಣಿನ ದಿನವನ್ನು ದೇವಾಕ್ಯವನ್ನು ನೇಸೆ ಸಾಯಿಲ್ ಡೇನ ಆಚರಣೆ ಮಾಡ್ತಾರೆ. ನರೇಂದ್ರ ಮೋದಿಯವರು ಬಂದ ಮೇಲೆ ಸಾಯಿಲನ್ನು ಇದು ಮಾಡ್ತಾ ಬಂದರು. ನಮ್ಮಲ್ಲಿ ಒಂದು ಅಂಶ ಇಟ್ಕೊಂಡಿದ್ದಾರೆ, ಲ್ಯಾಬ್ ಟು ಲ್ಯಾಂಡ್ ಅಂತ. ಲ್ಯಾಬ್ ಟು ಲ್ಯಾಂಡ್ ಗೊತ್ತಿರಬೇಕು, ಪ್ರಯೋಗಾಲಯದಿಂದ ಭೂಮಿಗೆ ಎತ್ತಬೇಕು. ಅದರಿಂದ ಬರೀ ಲ್ಯಾಂಡಲ್ಲೇ ಇದು ಮಾಡಿದ್ರೆ ಪ್ರಯೋಜನ ಆಗಲ್ಲ, ಸುಮ್ಮನೆ ಈ ಶ್ರಮ ಜಾಸ್ತಿ ಆಗುತ್ತೆ. ಲ್ಯಾಬಲ್ಲಿ ಪ್ರಯೋಗ ಮಾಡಿದ್ದು ಲ್ಯಾಂಡ್ಗೆ ಹೋಗಬೇಕು. ಅಲ್ಲಿಗೆ ಅರ್ಥ ಫಸ್ಟ್ ಲ್ಯಾಬಲ್ಲಿ ಸಾಯಿಲ್ ಎಂತೆಂಥದ್ದು ಅಂತ ಟೆಸ್ಟ್ ಮಾಡಬೇಕು, ಇದ್ರಾಗ ಎಂಥ ಫರ್ಟಿಲಿಟಿ ಇದೆ ಅಂತ ಚೆಕ್ ಮಾಡಬೇಕು. ಅದನ್ನು ತಗೊಂಡೋಗಿ ಲ್ಯಾಂಡ್ಗೆ ಇಂಪ್ಲಿಮೆಂಟ್ ಮಾಡಬೇಕು. ಲ್ಯಾಬ್ ಟು ಲ್ಯಾಂಡ್ ಅಂತ ಹೇಳಿದ್ರು. ಈಗ ಅದಕ್ಕಾಗಿ ಏನು ಮಾಡ್ತಾ ಬಂದರು, ಯಾವತ್ತ ಡಿಸೆಂಬರ್ 5ನೇ ತಾರೀಕನ್ನು, ಡಿಸೆಂಬರ್ 5ನ್ನು ಸೆಲೆಬ್ರೇಟಿಂಗ್ ಎಸೆ ಡಿಸೆಂಬರ್ 5ನ್ನು ಏನಾಗಿ ಸಾಯಿಲ್ ಡೇನಾಗ ಆಚರಣೆ ಮಾಡ್ತಾಯಿದೆ. ಡಿಸೆಂಬರ್ 23 ನೋಡಿ, ಡಿಸೆಂಬರ್ 23ನ್ನು ಕಿಸಾನ್ ಡೇ, 2, 3 ಸೇರಿಸಿದ್ರೆ 5 ಆಗ್ತದೆ. ಡಿಸೆಂಬರ್ ತಿಂಗಳೇ ಕಾಮನ್ನು. 23 ಇದು ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನ, ಅದಕ್ಕೆ ಕಿಸಾನ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಅವರು ನಿಧನವಾದ್ರಿಂದ ಕಿಸಾನ್ ಘಾಟ್ ಅಂತ ಕರಿತೀವಿ ಅವರು ಸಮಾಧಿಯನ್ನು. ಕಿಸಾನ್ ಘಾಟ್ ಯಾರ್ದು? ಚೌಧರಿ ಚರಣ್ ಸಿಂಗು. ಚೌಧರಿ ಚರಣ್ ಸಿಂಗ್ ಅವರು ಹುಟ್ಟಿದ ದಿನವಾದಂಥ ಡಿಸೆಂಬರ್ 23ನ್ನು ಕಿಸಾನ್ ಡೇ, 2+3 ಕಿಸಾನ್ ಡೇ, ರೈತಂದೇ ಇದುವೇ 5 ಯಾವ 5? ಡಿಸೆಂಬರ್ 5 ಯಾವ ದಿನ? ಮಣ್ಣಿನ ದಿನ. ಸಾಯಿಲ್ ಡೇ ಸರ್. ಡಿಸೆಂಬರ್ 23 ಕಿಸಾನ್ ಡೇ ಯಾರ್ದಾದ್ರು? ಚೌಧರಿ ಚರಣ್ ಸಿಂಗ್. ಚೌಧರಿ ಚರಣ್ ಸಿಂಗು 1980ರಲ್ಲಿ 79ರಿಂದ 80ರಲ್ಲಿ ಪ್ರಧಾನಮಂತ್ರಿಗಳಾಗ್ತಾ ಬರ್ತಾರೆ. 77ರಿಂದ 79 ಮೊರಾರ್ಜಿ ದೇಸಾಯಿ ಅವರು ಮೊಟ್ಟ ಮೊದಲ ನಾನ್ ಕಾಂಗ್ರೆಸ್ ಗೌರ್ಮೆಂಟ್. ಅದಾದಮೇಲೆ ಚೌಧರಿ ಚರಣ್ ಸಿಂಗ್ ಅವ್ರದ್ದು ಒಂದು ವಿಶೇಷತೆ ಏನಂದರೆ, ಒಂದೇ ಒಂದಿನ ಕೂಡ ಸಂಸತ್ತಿಗೆ ಕಾಲಿಡಲಿಲ್ಲ. ಪ್ರಧಾನಮಂತ್ರಿಯಾಗಿ ಸಂಸತ್ತಿನ ಅಧಿವೇಶನದಲ್ಲಿ ಭಾಗವಹಿಸಿದಂಥ ಒಬ್ಬ ಪ್ರಧಾನಮಂತ್ರಿ ಯಾರಿದ್ದರೆ ಚೌಧರಿ ಚರಣ್ ಸಿಂಗ್ ಅವರು. ಯಾಕೆಂದರೆ ಮೊರಾರ್ಜಿ ದೇಸಾಯಿಂದ ಅಧಿಕಾರ ಹಸ್ತಾಂತರ ಆಯಿತು ಇವರಿಗೆ. ನಂತರ ಸಂಸತ್ತು ಲೋಕಸಭೆ ಅಧಿವೇಶನವೇ ಕರೆಯೋಕ್ಕಾಗಲಿಲ್ಲ. ಕಾಂಗ್ರೆಸ್ನ ಇಂದಿರಾ ಗಾಂಧಿಯವರು ತಮ್ಮ ಇದನ್ನು ಕೊಟ್ಟಿದ್ದಂಥ ಬೆಂಬಲವನ್ನು ವಾಪಸ್ ತಗೊಂಡ್ರಿದ್ದ, ಚುನಾವಣೆ ಘೋಷಣೆ ಆಗ್ತಾ ಬಂತು. ಒಂದು ದಿನ ಕೂಡ ಸಂಸತ್ತಿಗೆ ಅಧಿವೇಶನಕ್ಕೆ ಪ್ರಧಾನಿಯಾಗಿ ಭಾಗವಹಿಸಿದಂಥ ವ್ಯಕ್ತಿ ಯಾರಾದರೆ ಚೌಧರಿ ಚರಣ್ ಸಿಂಗ್. ಅವರು ಹುಟ್ಟಿದ ದಿನವನ್ನು ರೈತರಿಗಾಗಿ ಭಾಳಷ್ಟು ಶ್ರಮಿಸಿದ್ದಾರೆ ಮನುಷ್ಯ. ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟಿದ ದಿನಕ್ಕೆ ಕಿಸಾನ್ ಡೇ. ಅವ್ರದ್ದು 23, 2+3 = 5. ಸುಮ್ಮನೆ ನಿಮಗೆ ಮೆಮೊರಿ ಇರಲಿ ಅಂತ ಹೇಳಿದೆ.
ಸಾಯಿಲ್ ಡೇಗೆ ಒಂದೊಂದು ಯಾಕಂದರೆ ಮಣ್ಣಿನ ಸವಕಳಿ ತಡೀರಿ, ಎರೋಷನ್ಸನ್ನು ತಡೀರಿ, ಮತ್ತು ನಮ್ಮ ಭವಿಷ್ಯ ಕಾಪಾಡಿ. ಇದು ಧ್ಯೇಯವಾಕ್ಯ. ಯಾವುದ್ರದ್ದು? 2019. ಹಂಗಾರೆ ಈಗ ನೆಕ್ಸ್ಟ್ ಟೈಮ್ ಮಾಡ್ತಾರೆ 2020 ಧ್ಯೇಯವಾಕ್ಯ ಏನು ಅಂತ ಕೇಳಿ ನೋಡ್ಕೊಡ್ಬೋದು. ಕೆಲವು ಯಾವ್ಯಾವ್ದು ಎಕ್ಸಾಮ್ಸಲ್ಲಿ ಬರ್ಬೋದು ಅಂತೇಳಿ. ಇನ್ನು ಇದನ್ನು 2020 ಜನವರಿ ತಿಂಗಳಲ್ಲಿ ಪುಟ ಸಂಖ್ಯೆ 38ರಲ್ಲಿ ಹಾಕಿದ್ದೀವಿ. ಒಂದು ವರ್ಷದ ಮ್ಯಾಗ್ಝೈನ್ ನೋಡ್ಕೊಂಡ್ರೆ ಎಲ್ಲ ಕವರ್ ಆಗುತ್ತೆ. ಮ್ಯಾಕ್ಸಿಮಮ್ ಕವರ್ ಆಗುತ್ತೆ. 1 or 2 ದಾಟಿರ್ಬೋದೇನೋ ಗೊತ್ತಿಲ್ಲ. ಬಹುಪಾಲು ಕವರ್ ಆಗ್ತಾ ಬರ್ತದೆ. ನೀವು ಹೋಗಿ ವೆರಿಫೈ ಮಾಡ್ಕೋಬೋದು ಮನೆಯಲ್ಲಿ. ಹೌದು, ಓದಬೇಕಾಗಿತ್ತು, ನಾವೆಲ್ಲಿ ಓದಬೇಕು, ಇನ್ನೂ ನಮಗೆ ಜವಾಬ್ದಾರಿ ಹೆಚ್ಚಿಸಿ ಮಾಡ್ತಾ ಬರ್ತದೆ. ಇನ್ನೂ ಕೊಡಬೇಕು, ಇನ್ನೂ ಮಾಹಿತಿಗಳು ಒಂದು ದಾಟ್ತಂಗೆ ಕಾಪಾಡ್ಕೋಬೇಕು. ನಾವು ನಮ್ಮನ್ನು ನಂಬಿಕೆ ಇಟ್ಕೊಂಡು ತಾಂತ ಬರ್ತಾರೆ. ಎಲ್ಲೋ ಕೊಪ್ಪಳದಲ್ಲೋ ರಾಯಚೂರಲ್ಲೋ ಎಲ್ಲೋ ಕಷ್ಟ ಬಿದ್ದವರು ನಮಗೆ 40 ರೂಪಾಯಿನ ಕೊಟ್ಟಿರ್ತಾರೆ. ಅದಕ್ಕೆ ನಾವು ನ್ಯಾಯ ಒದಗಿಸ್ಬೇಕು ಅಂತೇಳಿ ಆತ್ಮಸಾಕ್ಷಿ ಯಾರನ್ನು ನಂಬಿಸ್ಬೇಕಾದವಾ ಅಥವಾ ಯಾರ ಕಡೆಯಿಂದ ಪ್ರಶಂಸೆ ಪಡ್ಕೊಳಕ್ಕಲ್ಲ, ಆತ್ಮಸಾಕ್ಷಿಗೆ ಇದು ಮಾಡಬೇಕು ಅಂತೇಳಿ ಒಂದು ಕಡೆ ಒಂದು ಪೇಜಲ್ಲಿ ಒಂದು ಚೂರು ಜಾಗ ಉಳ್ಕೊಂಡಿದ್ರು ಕೂಡ ಇನ್ನೊಂದೇನ ಬಾಟಮ್ ಲೈನಾಗ ಹಾಕ್ಬೋದಾ? ಒಂದು ಲೈನ್ ಆಗ್ತಾಯಿದ್ದೆ ಮೊದಲು ಫುಟ್ ನೋಟ್ಸನ್ನು 2 ಲೈನ್ ಆಗ್ತಾಯಿದ್ದೀವಿ. ಕಾರಣ ಪ್ರಿಂಟಿಂಗ್ ಆಗುತ್ತೆ. ಯಾಕಿದು ಮಾಡ್ತಾ ಬರೋಣ? ಅದಕ್ಕೆ ಕೊಡಬೇಕು, ಅದಕ್ಕೆ ಸಾರ್ಥಕತೆ ಆಗಬೇಕು ಅನ್ನೋಂಥದ್ದು ಭಾಳ ಇವತ್ತು ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಇವೆಲ್ಲ ನೋಡ್ತಾ ಬಂದಾಗ ನಾವು ಆ ಹುಡುಗರು ನಂಬ್ಕೊಂಡಿರೋದಕ್ಕೆ ಅವ್ರಿಗೆ ಉಳಿಸ್ಕೊತಾ ಇದ್ದೀವಿ. ಆತ್ಮ ಖುಷಿ ಇದೆ, ನಿಜವಾಗ್ಲೂ ಕೂಡ ತೃಪ್ತಿ ಆಗ್ತಾಯಿದೆ. ನಾವು ಮಾಡಿದಂಥ ಹಾರ್ಡ್ ವರ್ಕಿಗೆ ಅವ್ರಿಗೆ ಬೆಲೆ ಸಿಗ್ತಾ ಇದೆ. ಪಾಪ ಯಾರೋ ನಮ್ಮನ್ನು ನಂಬ್ಕೊಂಡು ತಾಂತ ಇರೋನಿಗೆ ನಾವು ಕೊಟ್ಟಿದ್ದೀವಿ ಅಂತೇಳಿ. ಒಂದೊಂದು ಪ್ರಶ್ನೆನೂ ಕೂಡ ಇಂಪಾರ್ಟೆಂಟೇ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದೊಂದೇ ಜೀವನವನ್ನು ರೂಪಿಸ್ತಾ ಬರ್ತದೆ. ಆಗ ಅನಿಸ್ತು, ಅಯ್ಯೋ ಸಾಯಿಲ್ ಡೇಗೆ ಬಂದೈತೆ, ಸಾಯಿಲ್ ಡೇದು ನಾವು ಥೀಮ್ ಲೈನ್ ಹಾಕಿದ್ದೀವ ಅಂದರೆ ಹಾಕಿದ್ದೀವಿ. ಬರೀಲಿಲ್ಲ ಅಂದರೆ ನಿನ್ನ ತಪ್ಪು, ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ತಪ್ಪು. ನೋಡ್ಕೋಬೇಕು. ಅದಕ್ಕಾಗೆ ನಾವು ಇನ್ನೊಂದು ಸಾರಿ ನೋಡ್ತಾ ಇರೋದು, ನೋಡಪ್ಪ ಇಲ್ಲಿದೆ, ಇದನ್ನ ಓದಬೇಕಾಗಿತ್ತಪ್ಪ ನೀನು. ಇಲ್ಲಿ ನಾವು ಸನ್ಮಾನ ಮಾಡಿಸ್ಕೊಳಕ್ಕೆ ಬಂದಿಲ್ಲ. ಯಾವತ್ತೂ ನನ್ನ ಬುಕ್ ಓದಿ ಅಂತಲೂ ಹೇಳಲ್ಲ. ನಿಮ್ಗೆ ಇಷ್ಟ ಇದ್ದರೆ ಓದಿ, ಬಂದಿದೆ ನೋಡಿಯಪ್ಪ, ನಿಮ್ಗೆ ಇಷ್ಟ ಮಾರ್ಕೆಟೇ ಬೇಕಾದಷ್ಟಿದೆ. ಚೆನ್ನಾಗಿದ್ದರೆ ನಂದು ಓದಿ, ಇಲ್ಲಾಂದರೆ ಬೇರೆದಾರ ಓದಿ. ನಥಿಂಗ್. ನನ್ನ ಇದೇನಿಲ್ಲ. ಬೇಗ ಇಷ್ಟಪಟ್ಟರೆ ಅಕ್ಸೆಪ್ಟ್ ಮಾಡಿಕೊಡ್ರೆ ಇದು ಮಾಡೋಣ, ಪರಿಯೋಣ, ಇಲ್ಲಾಂದರೆ ಬೇಡ. ಅವಶ್ಯಕತೆ ಏನು ಬೇಡ. ಅದಕ್ಕೆ ಬೂಸ್ಟಿಂಗ್ ಮಾಡ್ಕೊಳಕ್ಕೆ ಬಂದಿಲ್ಲ. ನಾಟ್ ಎ ಬೂಸ್ಟಿಂಗ್. ಇದು ಇಲ್ಲಿದೆ. ಈಗ ಬರ್ತದ ಪ್ರಶ್ನೆ, ಈಗ ಓದಬೇಕು. ಅಮೇರಿಕನ್ ಸೈನ್ಸ್ ಇದಕ್ಕೆ ಫೆಡ್ರೇಷನ್ಗೆ ಆಗೋರಿಂದಾಗ ಅದನ್ನ ಕ್ವಶನ್ ಇಟ್ಕೊಂಡು ಹೆಂಗೆ ತೆಗಿಬೋದು ಅನ್ನೋದನ್ನು ನಾನು ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೆ ಬಂದಿದ್ದೆ. ಇಲ್ಲಿ ನಾನು ಯಾವ ಕಷ್ಟದ ಕಾಲದಲ್ಲೂ ಕೂಡ ನಾನು ಪುಸ್ತಕ ತಗೊಳ್ಳಿಂತಲೇ ಯಾವತ್ತೂ ಹೇಳ್ದಾನಲ್ಲ. ಈಗಲೂ ಹೇಳ್ತಾ ಇದ್ದೆ, ಇದೆಲ್ಲ ಓದಬೇಕಾಗಿದೆ. ಇಲ್ಲಿದೆಯಪ್ಪ. ಇನ್ನು GK ಪುಸ್ತಕದಲ್ಲೂ ಬಂದಿದೆ ಬೇಕಾದಷ್ಟು. ಅದನ್ನು ಒಂದು ಕಡೆಯಿಂದ ಬೇಕಾದ್ರೆ ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಅಲ್ಲಿಗೇನು ಅನಿಸುತ್ತೆ ಅಂದರೆ, ಪುಸ್ತಕವನ್ನು ಓಪನ್ ಮಾಡಿದಾಗ ವಿದ್ಯಾರ್ಥಿಗಳು ತಗೊಂಡಿರೋದಕ್ಕೆ ನಾವೇನು ಬ್ರಹ್ಮ ಅಲ್ಲ. ಇನ್ನೂ ಕೊಡ್ಬೋದು. ಇನ್ನೂ ನಾವು ಶ್ರಮಪಟ್ಟರೆ ಇನ್ನೂ ಕೊಡ್ಬೋದು ಅಂದ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನಿದ್ದೆಗೆಟ್ಟರೆ ಇನ್ನೂ ಹೆಚ್ಚಿನ ಕೊಡ್ಬೋದಲ್ಲ ಅಂತ. ಮುಂದಿನ ತಿಂಗಳನ್ನು ಇನ್ನೂ ಚೆನ್ನಾಗಿ ಮಾಡಬೇಕು. ಅದರ ಮುಂದೆ ನನಗೆ ಯಾರೂ ಕಾಂಪಿಟೇಟರ್ ಅಲ್ಲ. ಇಂದಿನ ತಿಂಗಳ ಮ್ಯಾಗ್ಝೈನೇ ನನಗೆ ಕಾಂಪಿಟೇಟ್ರು. ಕಳೆದ ಮಂತಿನ ಮ್ಯಾಗ್ಝೈನು ಆಗಸ್ಟ್ ತಿಂಗಳಿಗಿನ್ನ ಸೆಪ್ಟೆಂಬರ್ ಚೆನ್ನಾಗಿ ಕೊಡಬೇಕು ಅಂತ ನಾನು ಕಾಂಪಿಟೇಟ್ರು. ಅದ್ರಾಗ ಯಾವುದೋ ಒಂದೆರಡು ತಪ್ಪಂದು ಬಿಟ್ಟಿದ್ದಾವಲ್ಲ, ಇನ್ನು ಬರಬಾರ್ದದನ್ನು ನಾನು ಮನುಷ್ಯ ನೋಡ್ತಾ ಇರಬೇಕಾದ ತಪ್ಪಾಗಿರ್ಬೋದು, ಮಾಡಬಾರ್ದಲ್ಲ ಅಂತ ಯೋಚನೆ ಮಾಡ್ತೀನಿ. ಇನ್ನೂ ಏನು ಕೊಡ್ಬೋದು ನಾನು? ನನಗೆ ಎದುರುಗಡೆ ಇರೋ ಯಾವ ವ್ಯಕ್ತಿನೂ ಕಾಂಪಿಟೇಟರ್ ಅಲ್ಲ. ನಾನು ತಾಣದೇ ಚಾಲೆಂಜ್. ನನ್ನ ಕಾಂಪಿಟೇಟರ್ ಯಾರಂದರೆ ನನ್ನ ಹಿಂದಿನ ಪುಸ್ತಕ, ಈ ಪುಸ್ತಕ ಕಾಂಪಿಟೇಟ್ರು. ನನ್ನ ಹಿಂದಿನ ಮ್ಯಾಗ್ಝಿನ್, ಈ ಮುಂದಿನ ಮ್ಯಾಗ್ಝಿನಿಗೆ ಕಾಂಪಿಟೇಟ್ರು. ಯಾಕೆಂದರೆ ಅದರ ಗುಣಮಟ್ಟವನ್ನು ನಾನು ಹೆಚ್ಚು ಮಾಡಬೇಕು. ನಾನು ವ್ಯಕ್ತಿಗಳ ಬಗ್ಗೆ ಥಿಂಕ್ ಮಾಡೋನಲ್ಲ, ನನ್ನ ಬುಕ್ಕಿನ ಬಗ್ಗೆ, ನನ್ನ ಇದ್ರ ಬಗ್ಗೆ ಥಿಂಕ್ ಮಾಡೋ. ಸಮಾಜ ವಿಶಾಲವಾಗಿದೆ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ನಾವು ನಮ್ಮ ವಿದ್ಯಾರ್ಥಿಗಳು ಕೊಂಡು ಓದ್ತಾ ಇರೋರಿಗೆ ಸ್ವಲ್ಪ ನ್ಯಾಯ ಒದಗಿಸ್ಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀನಿ. ಅದರಿಂದ ಕಳೆದ ವಿಡಿಯೋಗಳನ್ನು ನೋಡ್ತಾ ಬಂದಿರ್ಬೋದು. ಒಂದು ಪುಸ್ತಕ ರಿಲೀಸ್ ಆದಾಗಲೂ ಹೇಳಲಿಲ್ವ ಸರ್, ನಮಗೆ ಗಮನಕ್ಕೆ ಬರಲಿಲ್ಲ ಅಂದರೆ ಎಕನಾಮಿಕ್ ಸರ್ವೆಯನ್ನು ಹಿಡ್ಕೊಂಡು ಹೇಳ್ತಾ ಬಂದೆ. ನಿಮ್ಗೆ ಇಷ್ಟ ಇದ್ದರೆ ತಗೊಳ್ಳಿ, ಬೇಡ ಇಲ್ಲ ಅಂದರೆ ಒಳ್ಳೇದಿದ್ದರೆ ಯಾರು ಬೇಕಾದ್ರೂ ತಗೊಳ್ಳಿ. ಎಕನಾಮಿಕ್ ಸರ್ವೆನಲ್ಲಿ ಎಂಟೈರ್ ಎಲ್ಲವೂ ಬಂದಿದ್ದಾವೆ. ಎಕನಾಮಿಕ್ ಸರ್ವೆನಲ್ಲಿ ನೀವು ತೆಗಿಬೋದು, ಅದ್ರಾಗೆಲ್ಲ ಬಂದಿದೆ. ಇದನ್ನು ಪ್ರೌಡಾಗಿ ಹೇಳ್ತಾ ಬರ್ತೀನಿ. ಈಗ ಕೊಡ್ತಾ ಇಲ್ಲ, ಅದನ್ನು ತೆಗೆದು ನೋಡಿ. ಸಾಕಷ್ಟು ಪ್ರಶ್ನೆಗಳು ಬಂದಿರ್ತವೆ. ನೀವು ಅದಕ್ಕೆ ನ್ಯಾಯ ಒದಗಿಸ್ತಾ ಬಂದಿದ್ದೀವಿ ನಂಗೆ ಆಗ್ತಾ ಬಂತು. ಸಾಮಾನ್ಯವಾಗಿ ಅದನ್ನು ನಾನು ಪುಸ್ತಕಗಳ ಬಗ್ಗೆ ಹೇಳ್ತಾ ಬರಲ್ಲ. ಅದು ನೋಟೆ ಯಾವತ್ತೂ ನಾನು ಅದಕ್ಕೆ ಇಷ್ಟಪಡೋದು ಇಲ್ಲ. ನನಗೆ ಕಾಂಪಿಟೇಟರ್ ಯಾರು ಅಂದರೆ ನನ್ನ ಆಗಸ್ಟ್ ತಿಂಗಳ ಮ್ಯಾಗ್ಝೈನು ಸೆಪ್ಟೆಂಬರ್ ತಿಂಗಳಿಗೆ ಕಾಂಪಿಟೇಟ್ರು. ಆಗಸ್ಟ್ಗಿನ್ನ ಭಿನ್ನವಾಗಿ ಸೆಪ್ಟೆಂಬರ್ ಮಾಡಬೇಕು ಅಂತ, ಸೆಪ್ಟೆಂಬರ್ಗಿನ್ನ ಭಿನ್ನವಾಗಿ ಅಕ್ಟೋಬರ್ ಮಾಡಬೇಕು ಅಂತ, ಇನ್ನೂ ಹೆಚ್ಚಿನ ಕೊಡಬೇಕು ಅಂತ ಆಸೆ ಇದೆ. ಇದು ನನಗಿರುವಂಥ ಒಂದು ಧ್ಯೇಯ. ವ್ಯಕ್ತಿಗಳಲ್ಲ, ನನಗೆ ಯಾರು ಎದುರುಗಡೆ ಇರುವಂಥ ವ್ಯಕ್ತಿಗಳ ಬಗ್ಗೆ ನಾನು ತಿಂಕೆ ಮಾಡಲ್ಲ. ನನಗೆ ತಮಾಷೆ ಅನಿಸ್ತದೆ ಯಾರೋ ಬೇರೆಯವ್ರ ಬಗ್ಗೆ ಇದು ಮಾಡ್ತಾ ಬಂದಾಗ. ನನಗೆ ನಥಿಂಗ್. ನನ್ನ ನಗು ಯಾವಾಗ ನಂಗೆ ಬೇಸರ ಆಗ್ತದೆ ಅಂದರೆ ನನ್ನ ಮ್ಯಾಗ್ಝಿನ್ಸ್ಗೆ ಎಲ್ಲೋ ಕಳೆದ ಬಾರಿ ತಪ್ಪು ಬರ್ತವೆ. ಮಿಸ್ ಆಗಿ ನೋಡ್ಕೊಂಡು ಹೋದಾಗ ಕರೆಕ್ಷನ್ ಮಾಡಬೇಕಾದ್ರೂ ಕೂಡ ಆಗ್ತಾ ಬರಲ್ಲ. ಏನೂ ಮಾಡೋಕ್ಕಾಗಲ್ಲ ಅದನ್ನು. ಆದರೆ ರೆಕ್ಟಿಫೈ ಮಾಡ್ಕೊಂಡು ನಾವು ಮುಂದುವರಿಯೋದೇ ಮನುಷ್ಯತ್ವ. ಮುಂದುವರಿಬೇಕು ನಾವು. ಅದನ್ನು ಪದೇ ಸಾಧ್ಯವಾದಷ್ಟು ಮಟ್ಟಿಗೆ ತಪ್ಪು ಮಾಡ್ತಾ ಬರ್ತೀವಿ. ವಿದ್ಯಾರ್ಥಿ ಹೇಳಿದಾಗಲೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ತಿದ್ಕೊತಾ ಹೋಗ್ತೀವಿ. ತಿದ್ದುತ್ತಾ ಇರೋಣ. ಮನುಷ್ಯ ಕಲ್ತ್ಕೊತಾ ಇರ್ತೀವಿ ನಾವು. ಐ ಆಮ್ ಎ ಲರ್ನರ್.
ಲರ್ನಿಂಗ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಎಲ್ಲ ತಿಳ್ಕೊಂಡಿದ್ದೀನಿ ಅಂತಲ್ಲ, ಎಲ್ಲ ಹೆಚ್ಚೆಚ್ಚು ವಿಚಾರಗಳನ್ನು ಬೇರೆಯವರು ತಿಳ್ಕೊಂಡಿರೋರು ಇರ್ತಾರೆ. ಬಟ್ ಈ ಮ್ಯಾಗ್ಝಿನ್ಸ್ಗೆ ಏನು ಬಂದಿದೆ ಅನ್ನೋದನ್ನು ಹೇಗೆ ಓದ್ರಪ್ಪ, ಎಲ್ಲಿತ್ತೋ ಮ್ಯಾಟ್ರು ಅನ್ನೋದನ್ನು ತೋರಿಸೋದಕ್ಕಾಗಿ ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಅನ್ಯಥಾ ಭಾವಿಸೋದು ಬೇಡ. ಯಾರೋ ಅಂದ್ಕೊಂಡ್ರು ಇವರು ಮ್ಯಾಗ್ಝಿನ್ಸನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದಾರೆ, ತಪ್ಪು ಭಾವಿಸಬಾರ್ದು ಅಂತೇಳಿ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಆ ಥರದ ಸಂಕುಚಿತವಾಗಿ ಮನೋಭಾವವನ್ನು ಇಟ್ಕೊಳೋದು ಬೇಡ ಅಂತ ಹೇಳಿ ಇದೆ. ಯಾವುದೋ ಒಂದು ಮಗು ಓದೋದು ಗೊತ್ತಾಗಲ್ಲ ಅಂತಂದಾಗ ತೋರಿಸೋದಕ್ಕಾಗಿ ಬಂದಿದ್ದೀನಿ. ನೆಕ್ಸ್ಟ್ ಮುಂದೆ ಬರ್ತಾಯಿದ್ದೀನಿ. ಇದೆಯಾ ಸರ್ ಅದು ನಿಜನಾ? ಎಸ್, 2020 ಜನವರಿ ಪುಟ ಸಂಖ್ಯೆ 38. ಸರ್ ಡಿಸೆಂಬರ್ 5 ಕ್ವಶನ್ ರೈಸ್ ಮಾಡ್ಬೋದು. ಇನ್ನೊಂದನ್ನು ಎಫ್ಟಿಎಲ್ ತೆಗಿಬೋದು. ಮಣ್ಣಿನ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ? ಡಿಸೆಂಬರ್ 5. ಅದಕ್ಕೆ ರಿಲೇಟೆಡ್ ಕಿಸಾನ್ ಡೇರ್ ಬರ್ತಿದ್ದೀನಿ. ಮಣ್ಣಿನ ಬಗ್ಗೆನೇ ಬರ್ತಾ ಬಂದಿದ್ದೀವಿ. ಪೆಡಾಲಜಿ, ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದು. ಮಣ್ಣಿನ ಸಂಶೋಧನಾ ಕೇಂದ್ರ ಭೋಪಾಲಾಗಿದೆ. ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಡೆವಲಪ್ಮೆಂಟ್ ಅವರೆಲ್ಲ ಒಂದೊಂದು ಕಡೆ ರಿಸರ್ಚ್ ಸೆಂಟರ್ ತೆಗೆದವ್ರೆ, ಮಣ್ಣಿಗಾಗೆ ತೆಗೆದವ್ರೆ. ICAR ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಡೆಲ್ಲಿಲಿದೆ ಇದು. ಆದರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆರ್ಟಿಕಲ್ಚರ್ ಇನ್ಸ್ಟಿಟ್ಯೂಷನ್ನು ಬೆಂಗಳೂರಿಗಿದೆ. ಒಂದು ಸಂಸ್ಥೆ ಗ್ಯಾರಂಟಿ ಕೇಳ್ತಾನೆ, ಮಿಸ್ ಮಾಡಬೇಡಿ. ಭತ್ತದ ಸಂಶೋಧನೆ ಕಟಕ್, ರಾಜಮುಂಡ್ರಿ ಹೊಗೆಸೊಪ್ಪು, ಸಿಮ್ಲಾ, ಆಲೂಗಡ್ಡೆ, ಪೊಟೊಟೊ, ದಿ ಮ್ಯಾಸ್ ಅ ಕ್ವಶನ್. ಇಂತೂ ಪಟ ಮಣ್ಣು ಹೇಳಂಗಿರ್ಬೇಕು. ICAR ನಡಿನಲ್ಲಿ ಬರುವಂಥ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಒಂದು ಮ್ಯಾಪ್ ಹಾಕೊಳ್ಳಿ, ಎಲ್ಲ ಎಳಿತಾ ಬನ್ನಿ ಎಲ್ಲೆಲ್ಲಿ ಬರ್ತವೆ ಅಂತ. ನಿಮಗೆಲ್ಲೋ ಒಂದು ಕಡೆ ಪ್ರಗತಿ ಆಗ್ತಾ ಬರುತ್ತೆ. ಎಲ್ಲಿದೆ ನಾನು ನೋಡೋಣ. ಹಂಗಾರೆ ಏನು ಅದು ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನು. ಹಾಗಾದ್ರೆ ಕೇಂದ್ರೀಯ ಮಣ್ಣಿನ ಲವಣಾಂಶ ಸಂಶೋಧನೆ ಹರಿಯಾಣದ ಹಾಗಾದ್ರೆ ಮಣ್ಣು ಮತ್ತು ಜಲ ಸಂರಕ್ಷಣಾ ಉತ್ತರಾಖಂಡ. 3 ಕಂಪೇರ್ ಮಾಡಬೇಕು. ಅದಂದ್ರೇನು ಇದಂದ್ರೇನು ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಒನ್ ಟು ಅನದರ್. 3 ಸಂಸ್ಥೆಗಳವೆ ಮಣ್ಣಿಗೆ 3 ಸಂಸ್ಥೆಗಳು. ಎಲ್ಲೆಲ್ಲಿ ರೈತನಿಗೆ ಸಂಬಂಧಪಟ್ಟಂತೆ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಯಾವಾಗ ಬಂತು, ಎಲ್ಲ ಲಾಂಚ್ ಮಾಡೋದು, ಮಣ್ಣಿಗೆ ಏನೇನು ಬೇಕೋ ಎಲ್ಲವನ್ನೂ ಹೇಳ್ತಿದ್ದೀವಿ. ಡಿಸೆಂಬರ್ 5. ಮತ್ತೆ 2ನೇ ಬಂದಾಗ ಮಣ್ಣಿನ ಅಂತಾರಾಷ್ಟ್ರೀಯ ವರ್ಷ ಅಂತ ವಿಶ್ವಸಂಸ್ಥೆ ವರ್ಷ ಎಲ್ಲ ಇದೆ, ಓದ್ಬೇಕು ನೀವು. ಒಂದು ಕಡೆ ಕುತ್ಕೊಂಡು ಓದ್ದ. ನೆಕ್ಸ್ಟ್ ಬಂದಾಗ ಇದೆಲ್ಲ ಬೇಡ, ಇದು ಫುಲ್ಲು ಚೆನ್ನಾಗಿ ಇಟ್ಕೊಂಡ್ಬಿಟ್ರಿ ಅಂದರೆ ಜಸ್ಟ್ ಥೀಮ್ ಲೈನ್ ಮಾತ್ರ ನೋಡ್ಕೊಂಡ್ರೆ ಸಾಕು. ಈಗ ನೋಡಿ ಈ ಕ್ವಶನ್ ತೆಗೆದವನಲ್ಲ, ಅದಕ್ಕೆ ಸ್ಟಾಪ್ ಸಾಯಿಲ್ ಎರೋಷನ್, ಸೇವ್ ಅವರ್ ಫ್ಯೂಚರ್. ಕನ್ನಡದ ತೆಗೆದವ್ರೆ, ಇಂಗ್ಲೀಷ್ ಅರ್ಥ ಆಗುತ್ತೆ, ಸಣ್ಣ ಭಾಷೆಯಲ್ಲಿದೆ. ಸಾಯಿಲ್ ಎರೋಷನ್ ಅಂದರೆ ಯಾರಿಗೂ ಅರ್ಥ ಆಗಲ್ಲ, KS ಬರೆಯೋರಿಗೆ ಎಲ್ರಿಗೂ ಅರ್ಥ ಆಗುತ್ತೆ. ಕನ್ನಡ ಬಾಕಟ್ಟಾಗಿ ಇನ್ನೊಂದು ಸಾರಿ ಕನ್ನಡದಲ್ಲೂ ಹಾಕ್ಬಿಡ್ತೀವಿ. ಮುಂದಿನ ಸಂಚಿಕೆಗಳಲ್ಲಿ ಕನ್ನಡದಲ್ಲೂ ಹಾಕ್ಕೊಂಡು ಬರ್ತೀವಿ. ಅಲ್ಲಿ ಹೇಳಿದ್ದೆ ನಾನು ಇಂದಿನ ವಿಡಿಯೋದಲ್ಲಿ, ನಾನು 2019 ವರ್ಷವನ್ನು ಏನಂತ ಪ್ಲ್ಯಾಂಟ್ ಹೆಲ್ತ್ ಅಂದಾಗ ಸಸ್ಯಗಳ ಆರೋಗ್ಯದ ವರ್ಷ ಅಂತ ಹಾಕಿದ್ದೆ. ಅದೇ ಥರ ಹಾಕ್ಕೋಬೋದು. ಈಗ ಮಣ್ಣಿಗೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಆ ಪ್ರೈಸನ್ನು ಬೇರೆ ಬೇರೆ ಮಣ್ಣಿಗಾಗೆ ಸಂಬಂಧಪಟ್ಟಂತೆ ಸಂಶೋಧನೆ ಮಾಡಿರುವಂಥ ಅಂತಾರಾಷ್ಟ್ರೀಯ ಮಟ್ಟದ ಪ್ರೈಸು ಕೂಡ ಹಾಕ್ಬಿಟ್ಟಿದ್ದೀವಿ. ಮುಂದೆ ಬರೋಣ. ಭಾರತೀಯ ಸಶಸ್ತ್ರ ಲೆಫ್ಟಿನೆಂಟ್ ಜನರಲ್ ಹುದ್ದೆ ಪಡೆದ ಭಾರತದ ಮೊದಲ ದಂಪತಿ ಇವ್ರು ಯಾರು ಗೊತ್ತಾ? ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಮಾಧುರಿ ಕಾನಿಟ್ಕರ್ ಮತ್ತು ರಾಜು ಕಾನಿಟ್ಕರ್ ಇಬ್ಬರೂ ಇಸ್ ವಿಶೇಷತೆ. ಇವರು ಆ ಹುದ್ದೆಯನ್ನು ಪಡೆದಂಥವ್ರು, ಲೆಫ್ಟಿನೆಂಟ್ ಜನರಲ್ ಹುದ್ದೆ ಪಡೆದಂಥ ಭಾರತದ ಮೊದಲ ದಂಪತಿ. ಗಂಡ ಇರ್ತಾನೆ, ಇಲ್ಲ ಹೆಂಡ್ತಿರ್ತಾರೆ. ಆದರೆ ಗಂಡ ಹೆಂಡ್ತಿ ಇಬ್ಬರೂ ದಂಪತಿಗಳಿಬ್ಬರು ಈ ಹುದ್ದೆ ಪಡೆದವ್ರ ಅಂದಮೇಲೆ ಇಟ್ಸ್ ಎ ಪ್ರೌಡ್. ಮೇ ಬಿ ಕ್ವಶನ್ಸ್ ಅದಕ್ಕೇನು ಮಾಡಿದೆ ಗೊತ್ತಾ? ಲೇಖನ ಮಾಡಿದ್ದೀವಿ. 2020 ಮಾರ್ಚ್ ಪುಟ ಸಂಖ್ಯೆ 15 ಲೇಖನ ಮಾಡಿದ್ದೆ ನಾನು. ಇದನ್ನು ಎಲ್ಲೋ ಮೂಲೆಯಲ್ಲಿ ಕೊಟ್ಟಿರಲಿಲ್ಲ. ದೊಡ್ಡದಾಗಿ ಎಳಿಬೇಕು ಇವರು. ನಮ್ಮ ಹುಡುಗರು ನೋಡ್ಕೊಂಡೋದ್ರೆ ಟಿಕ್ ಹಾಕಬೇಕು ಅಂತ 100% ಹಾಕಿದ್ದಾರೆ. ಯಾರ್ಯಾರು ಮ್ಯಾಗ್ಝಿನ್ಸ್ ಓದಿದ್ದವರು ಅವರೆಲ್ಲ. ಮುಂದೆ ಬರ್ತಿದ್ದೀನಿ. ಸೇನೆಯ 2ನೇ ಅತ್ಯುನ್ನತ ಹುದ್ದೆ ಅಂದರೆ ಲೆಫ್ಟಿನೆಂಟ್ ಜನರಲ್. 2ನೇ ಹುದ್ದೆ ಅದು. 2ನೇ ಹುದ್ದೆಗೇರಿದ ಮಾಧುರಿ ಮೇಡಮ್ಮು ಇದನ್ನು ಹಾಕ್ಬಿಟ್ರು. ಅವ್ರ ಹಸ್ಬೆಂಡು ಇದ್ದರು, ಇವರು ಇದ್ದರು. ಅಲ್ಲಿಗೆ ಅರ್ಥ, ಈ ಹುದ್ದೆಯನ್ನು ಪಡೆದಂಥ ಕೆಲವರು ಹೇಳ್ತಾ ಇರ್ತಾರೆ, ನಾವು ಇಬ್ಬರು ಪ್ರಿನ್ಸಿಪಾಲ್ ಆಗಿದ್ದೀವಿ ಸರ್, ನಮ್ಮ ಹಸ್ಬೆಂಡು ಪ್ರಿನ್ಸಿಪಾಲ್. ಒಂದೇ ಹುದ್ದೆಗೇರಿದ ಇಬ್ಬರು ದಂಪತಿಗಳು. ಗಂಡನು ಪ್ರಿನ್ಸಿಪಾಲು, ಹೆಂಡ್ತಿನೂ ಪ್ರಿನ್ಸಿಪಾಲು. ನಮ್ಮ ಹಸ್ಬೆಂಡು ಇಬ್ಬರು ದಂಪತಿಗಳು, ಇಬ್ಬರು ಪ್ರಿನ್ಸಿಪಾಲ್ ಸಾರ್ ಅಂತಾರೆ. ಇಟ್ಸ್ ಗ್ರೇಟ್. ಅದು ಇದು ಇಬ್ಬರು ಪ್ರಿನ್ಸಿಪಾಲ್ ಆಗಿರೋದು ಯಾವುದೋ ಒಂದು ಕಾಲೇಜ್ಗೆ. ಇವರು ಕಾಲೇಜಿಗೆ ಪ್ರಿನ್ಸಿಪಾಲ್ ಅಲ್ಲ, ಇಡೀ ದೇಶ ಕಾಯುವಂಥ 2ನೇ ಅತ್ಯುನ್ನತ ಹುದ್ದೆ ಅದ ಲೆಫ್ಟಿನೆಂಟ್ ಜನರಲ್. ಭೂಸೇನೆಯಲ್ಲಿ ಜನರಲ್ ಹುದ್ದೆ ಅತ್ಯುನ್ನತ ಹುದ್ದೆ ಭೂಸೇನೆಯಲ್ಲಿ. ಅದರ ಮೇಲ್ಗಡೆ ಈಗ ಮತ್ತೆ ಒಂದು ಹುದ್ದೆ ಮಾಡ್ತಾ ಬಂದಿದ್ದೀವಿ ಬಿಡಿ, ಅದು ಪ್ರಶ್ನೆ ಬೇರೆ. ಭೂಸೇನೆಗೆ ಸಂಬಂಧಪಟ್ಟಂತೆ ನಾನು ಅಂಥ ಹುದ್ದೆನಲ್ಲಿ ಇಬ್ಬರು. ಯಾರವರು? ಇವರಿಬ್ಬರೂ ದಂಪತಿಗಳು. 2ನೇ ಅತ್ಯುನ್ನತ ಶ್ರೇಣಿಯಾದ ಲೆಫ್ಟಿನೆಂಟ್ ಹುದ್ದೆ ನಿರ್ವಹಿಸಿದ ಮಾಧುರಿ ದಂಪತಿಗಳು. ನೀವು ನೋಡಿದ್ರೆ ಸಾಕು, ಬಂದುಬಿಟ್ರೆ ಸೇನೆಯಲ್ಲಿ ಮಕ್ಕಳ ತಜ್ಞೆಯಾಗಿ ಕಾರ್ಯನಿರ್ವಹಿಸುವ ಮಾಧುರಿ ಕಾನಿಟ್ಕರ್ ಮತ್ತು ಭಾರತೀಯ ಸೇನೆಯ 2ನೇ ಲೆಫ್ಟಿನೆಂಟ್ ಜನರಲ್. ಆ ಹುದ್ದೆ ಪಡೆದ ಮೇಲೆ ಮೊದಲ ಮಕ್ಕಳ ವೈದ್ಯ ಕೂಡ ಮೇಡಮ್
ಅದಾದಮೇಲೆ ಜೊತೆಗೆ ಅವರ ಹಸ್ಬೆಂಡ್ ಕೂಡ ರಾಜೀವ್ ಅವರು ಕೂಡ ಹುದ್ದೆನ ಪಡೆದಿದ್ರು. 2017ರಲ್ಲಿ ನಿವೃತ್ತರಾಗಿದ್ದರು. ಬಟ್ ಆ ಗಂಡನೂ ಇದ್ದರು, ಹೆಂಡ್ತಿನೂ. ಆ ಹುದ್ದೆಗಳನ್ನು ಇದು ಅಪರೂಪದಲ್ಲಿ ಅಪರೂಪ. ಇನ್ನೂ ಒಂದು ಬರ್ತದೆ ನೊಬೆಲಲ್ಲಿ, ಗಂಡ ಹೆಂಡ್ತಿ ಇಬ್ಬರು ಕೂಡ ದಂಪತಿಗಳು ನೊಬೆಲನ್ನು ಪಡೆದಂಥವ್ರು ನಮ್ಮ ಮೇಡಮ್ ಕ್ಯೂರಿ ಅವರ ದಂಪತಿಗಳು. ಮೇಡಮ್ ಕ್ಯೂರಿ ಮತ್ತು ಪೆರಿ ಕ್ಯೂರಿ ಅವರು. ಮೇಡಮ್ ಕ್ಯೂರಿ ಮತ್ತು ಪೆರಿ ಕ್ಯೂರಿ 1903ನಲ್ಲಿ ಭೌತಶಾಸ್ತ್ರದಲ್ಲಿ ರೇಡಿಯೋ ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ರಿಸರ್ಚ್ ಮಾಡ್ಬೇಕಾದ್ರೆ ಬಂದುಬಿಡ್ತಾವ್ರು ಇಬ್ಬರಿಗೂ. ಮತ್ತು ಮೇಡಮ್ ಕ್ಯೂರಿ ಅವರಿಗೆ ಬರ್ತದೆ ರಸಾಯನಶಾಸ್ತ್ರದಲ್ಲಿ ಪೆರಿ ಕ್ಯೂರಿ ಮತ್ತು ಮೇಡಮ್ ಕ್ಯೂರಿ ಅವರಿಗೆ ಬೆಕ್ವೆರಲ್ ಜಾಯಿಂಟ ಬರ್ತದೆ. ಬಟ್ ಇಬ್ಬರು ದಂಪತಿಗಳು ತಾಂತ ಬರ್ತಾರೆ. ಇಂಥ ದಂಪತಿಗಳು ಬಂದಾಗ ವಿಶೇಷತೆ ಅನಿಸ್ತದೆ. ಸರ್ ಲೆಫ್ಟಿನೆಂಟ್ ಜನರಲ್ ಹುದ್ದೆನ ಅದೇನು ಇಂಪಾರ್ಟೆಂಟ್ಗಿನ್ನ ದಂಪತಿಗಳಾದರೆ ಅದಕ್ಕೇನು ಮಾಡ್ದು ಹಂಗೆ ಬರ್ದು 2ನೇ ಅತ್ಯುನ್ನತ ಶ್ರೇಣಿಯಾದ ಲೆಫ್ಟಿನೆಂಟ್ ಹುದ್ದೆಯನ್ನು ನಿರ್ವಹಿಸಿದ ಮಾಧುರಿ ದಂಪತಿಗಳು. ಅಲ್ಲಿ ಹೆಸರಿದೆ, ಮಾಧುರಿ ರಾಜೀವ್ ಕಾನಿಟ್ಕರ್. ಮೇಡಮ್ ರೀಸೆಂಟಾಗಿ ಒಂದು ಪುರಸ್ಕಾರ ಕೂಡ ಬಂದಿದೆ. ಮುಂದಿನ ಅವಧಿನಲ್ಲಿ ಮಾತಾಡ್ತಾ ಬರ್ತೀನಿ. ನೆಕ್ಸ್ಟ್ CDS ಬಗ್ಗೆನೂ ಬರ್ತಿದ್ದೀನಿ. ಬಿಪಿನ್ ರಾವತ್ ಆಗ್ತಾ ಅಂತಾರೆ ಅಂತೇಳಿ. ಕೇಂದ್ರ ಲೋಕಸೇವಾ ಆಯೋಗವು ಕುರಿತಂತೆ ಕೆಳಗಿನ ಯಾವುದು ಸರಿಯಲ್ಲ, ನೀವೇನು ಮಾಡಬೇಕಾಗಿಲ್ಲ. ನಾನು 2-3 ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಪ್ರಶ್ನೆ ಪತ್ರಿಕೆಗಳು ಮಾಡೋಕ್ಕೆ 5 ವರ್ಷಗಳವರೆಗಿದೆ ರಾಂಗು. ಅಲ್ಲಿಗೆ 6 ವರ್ಷ ಅಥವಾ 65 ವರ್ಷ. ಯಾರ್ದು? UPSC ಅವ್ರದ್ದು. ಆದರೆ ಇಲ್ಲಿರೋದು 5 ವರ್ಷ. ಈ KPSC ಅವ್ರದ್ದು 6 ವರ್ಷ ಅಥವಾ 62 ವರ್ಷ. ಇಲ್ಲಿ ಭಾಳ ಮುಖ್ಯ. ಇಲ್ಲಿ ಅಧಿಕಾರಾವಧಿ 5 ವರ್ಷ ಇರುವುದು. ಇದು ರಾಂಗಿತು. ಯಾಕೆ ರಾಂಗ್ ಅಂದರೆ ಬಿಕಾಸ್ UPSC ಚೇರ್ಮನ್ಗಳದ್ದು 6 ವರ್ಷ ಅಥವಾ 65 ವರ್ಷ. KPSC ಅವ್ರದ್ದು 6 ವರ್ಷ ಅಥವಾ 62 ವರ್ಷ. ಗೊತ್ತಿಲ್ಲ ನಿಮಗೆ? ಆರ್ಟಿಕಲ್ ನಂಬರ್ 315 UPSC ಸ್ಥಾಪನೆ, ಸ್ಟೇಟಗೆ SPSC ಸ್ಥಾಪನೆ, ಸ್ಟೇಟ್ ಪಬ್ಲಿಕ್ ಸರ್ವಿಸ್ 316 ನೇಮಕ. ಅಲ್ಲಿಗೆ ಇವರ ಅವಧಿ ಕೂಡ 6 ವರ್ಷ 65. ಯಾವುದು ಮೊದಲು? ಅದು ಇಲ್ಲಿ 5 ವರ್ಷ ಇರೋದ್ರಿಂದ ರಾಂಗ್. ಸರ್ ಸ್ಟೇಟಾಗಾದರೆ 6 years ಆರ್ 62 years ವಿಚ್ ಕಮ್ಸ್ ಅರ್ಲಿಯರ್. ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳೆಲ್ಲ 6 ವರ್ಷ ಅಥವಾ 65 ವರ್ಷ. CAG ಕಂಪ್ಟ್ರೋಲರ್ ಮತ್ತು ಆಡಿಟರ್ ಜನರಲ್ 6 ವರ್ಷ ಅಥವಾ 65 ವರ್ಷ. ಇಲ್ಲೂ ಅಷ್ಟೇ. ಇಲ್ಲಿ ಈ ಫಸ್ಟ್ ಆಪ್ಷನ್ಗೆ ತೆಗೆದಾಕ್ಬೋದು. ಇದನ್ನು ನಾವು ಈ ತಿಂಗಳಲ್ಲೂ ಕೂಡ ಬರ್ತಿದ್ದೀನಿ. UPSCಯ ಅಧ್ಯಕ್ಷರ ಆ ಟೈಮಲ್ಲಿ ಆಗ 2018 ಪುಟ್ಟ ಸಂಖ್ಯೆ ಅನ್ನೋದು. ಸರ್ ಹೆಂಗೆ ತೆಗಿಬೋದು? ಇನ್ನು ಉಳಿದಿದ್ದು ಸರ್ ಅವು ಸರಿಯಾಗಬೇಕು. 1 ನಿಮಿಷ ಧೋನಿ ಬರಪ್ಪ, ಒಂಚೂರು ಬಾ. ರಾಷ್ಟ್ರಪತಿಯವರು, ಅಧ್ಯಕ್ಷರು ಮತ್ತು ಯಾವುದೇ ಇತರ ಸದಸ್ಯರು ತೆಗೆದಾಕ್ಬೋದು. ಅದು ಕೆಲವು ಕಂಡೀಷನ್ಸ್ ಅವೆ. ಒಂದು ದಿವಸ UPSCನೇ ಮಾತಾಡ್ತೀನಿ, KPSC UPSCನ. ನೆಕ್ಸ್ಟ್ 2ನೇದು, ಭಾರತದಲ್ಲಿ ಒಂದು ಕೇಂದ್ರೀಯ ನೇಮಕಾತಿ ಸೆಂಟ್ರಲ್ ಅಪಾಯಿಂಟ್ಮೆಂಟ್ ಇದು. ನೆಕ್ಸ್ಟ್ ಇದು ಸ್ವತಂತ್ರವಾದ ಸಂವಿಧಾನಾತ್ಮಕ ಸಂಸ್ಥೆ ಆಗಿದೆ, ಆಟೋನಮಸ್. ಸರ್ದಾರ್ ವಲ್ಲಭಾಯ್ ಪಟೇಲ್ರವ್ರನ್ನ ಜ್ಞಾಪಿಸ್ಕೋಬೇಕು. ಇದಕ್ಕೆ ಆಧುನಿಕ ಸಿವಿಲ್ ಸೇವೆಗಳ ಪ್ರವರ್ತಕ ಅಂತ ಕರಿತಾ ಬರ್ತೀವಿ. ಕಾರ್ನ್ವಾಲಿಸನ್ನು ಸಿವಿಲ್ ಸೇವೆಗಳ ಪ್ರವರ್ತಕ ಅಂತ ಕರೆದ್ರೆ ಆಧುನಿಕ ಸಿವಿಲ್ ಸೇವೆ. ಇದಕ್ಕೆ ಆರ್ಟಿಕಲ್ ನಂಬರ್ 315ನಲ್ಲಿ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಬರಬೇಕಾದ್ರೆ ಭಾಗ 14 ಸೇರಿಸ್ಬೇಕಾದ್ರೆ ಮೂಲ ಕಾರಣವೇ ಇವರು ಸರ್ದಾರ್ ವಲ್ಲಭಾಯ್ ಪಟೇಲ್ರವರು. ಯಾತಕ್ಕೆ ಅಂದರೆ KPSC UPSCನ ವಾಚ್ ಡಾಗ್ ಆಫ್ ದ ಮೆರಿಟ್ ಅಂತ ಕರಿತೀವಿ. ಮೆರಿಟನ್ನು ಕಾಯುವ ಕಾವಲು ನಾಯಿ ಅಂತ ಕರಿತೀವಿ. ಸಂವಿಧಾನದ 4 ಸ್ತಂಭಗಳಲ್ಲಿ ಇದೊಂದು. ಇವೇನಾರು ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಮೆರಿಟ್ ಇರೋರು ಬರ್ತಾರೆ. ಸಣ್ಣ ಪುಟ್ಟ ದೋಷಗಳಿವೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ಗಳಲ್ಲೆಲ್ಲ. ಸರಿಯಾಗಿ ಆಯ್ಕೆ ಮಾಡಿದ್ರೆ ಒಳ್ಳೆ ಬ್ಯೂರೋಕ್ರಾಟ್ಸ್ ಬರ್ತಾರೆ. ಒಳ್ಳೆ ಬ್ಯೂರೋಕ್ರಾಟ್ಸ್ ಬಂದುಬಿಟ್ರೆ ಸಮಾಜನ ಸೇವೆ ಮಾಡೋವಂಥವ್ರು ಬರ್ತಾರೆ. ಇದು ತಪ್ಪಿದ್ರೆ ಭ್ರಷ್ಟರನ್ನು ಆಯ್ಕೆ ಮಾಡ್ಕೊಂಡಂಗೆ ಆಗುತ್ತೆ. ಒಳ್ಳೆಯವ್ರನ್ನ ಆಯ್ಕೆ ಮಾಡೋದು. ಅದಕ್ಕೆ ಕಾಮೆಂಟ್ಸ್ ಬೇಡ, ಅದು ಬಿಟ್ಟಿದ್ದು. ನಾವು ಪರೀಕ್ಷಾ ದೃಷ್ಟಿನಲ್ಲಿ ಮಾತಾಡೋಣ. ಸಂವಿಧಾನಾತ್ಮಕ ಸಂಸ್ಥೆ KPSC ಕೂಡ ಸಂವಿಧಾನಾತ್ಮಕ ಸಂಸ್ಥೆ, ಅಟಾನಮಸ್ ಬಾಡಿ. ತನ್ನ ನಿರ್ಣಯಗಳು ತಗೋಬೋದು, ಅದು ನಿರ್ಧಾರಗಳನ್ನು ತಗೋಬೋದು. ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆರ್ಟಿಕಲ್ ನಂಬರ್ 315 ನೇಮಕ 316. ಈಗ ಈ ತಿಂಗಳು ಮ್ಯಾಗ್ಝಿನ್ಸಾಗ ಯಾಕೆ ಸರ್ ಇದನ್ನ ಎಳ್ಕೋಬೇಕಾರೋದನ್ನು ಬರೀ ನೇಮಕ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ಕೊಂಡು UPSC ತೆಗಿಬೋದು ಕ್ವಶನ್ಸ್. ನೋಡ್ತಾ ಬರೋಣ. ಮೆರಿಟ್ ಕಾಯುವ ಕಾವಲು ನಾಯಿ ಯಾರನ್ನ? ಪ್ರದೀಪ್ ಕುಮಾರ್ ಜೋಶಿ ಅವ್ರನ್ನ ನೇಮಕ ಮಾಡಿದ್ದು ಹಿನ್ನೆಲೆಯಲ್ಲಿ ಮಾತಾಡದೆ ಬಂದೆ. ಆಗ ತೆಗೆದೆ ಏನಂತ? ಕೇಂದ್ರ ಲೋಕಸೇವಾ ಆಯೋಗವನ್ನು 6 ವರ್ಷ ಅಥವಾ 65 ವರ್ಷ.
60-65. ಜೊತೆಗೆ ಯಾವುದು ಮೊದಲು ಅದು ಅನ್ವಯವಾಗುತ್ತೆ, ರಾಷ್ಟ್ರಪತಿಗಳು ದುರ್ನಡತೆ ಮೇಲೆ ಇವರನ್ನು ವಜಾ ಐತೆ. ದುರ್ನಡತೆ ಮೇಲೆ ಕರೆಕ್ಟು. ತಪ್ಪಾವುದು 5 ವರ್ಷ ಅಲ್ಲ 6 ವರ್ಷ, ಅಥವಾ 6 ವರ್ಷ ಅಂದರೆ ಫಾರ್ ಎಕ್ಸಾಂಪಲ್ ಈಗ 63 ವರ್ಷ ಆಗಿರ್ತದೆ ಯಾರನ್ನು ನೇಮಕ ಮಾಡಿದಾಗ, ಅವ್ರಿನ್ನ 2 ವರ್ಷ ಇರಬೇಕು, 2 ವರ್ಷ ಮಾತ್ರ ಇರಬೇಕಷ್ಟೇ. ಯಾಕೆಂದರೆ ಅವ್ರದ್ದು 65 ತುಂಬೋಗುತ್ತೆ, 6 ಇಯರ್ಸ್ ತನಕ ಇರೋಂಗಿಲ್ಲ. 55 ಏಜ್ಗೆ ಅಪಾಯಿಂಟ್ ಆಗಿಬಿಡ್ತಾರೆ UPSC ಸದಸ್ಯರಾಗಿ, ಅವ್ರಿಗಾಗ ಓನ್ಲಿ 6 ಇಯರ್ಸು 61ಗೆ ರಿಟೈರ್ಡ್ ಆಗ್ಬಿಡ್ತಾರೆ. ಯಾಕೆ ಸರ್ ಅಂದರೆ 6 ವರ್ಷ ಇಲ್ಲ, ಇಂದಿನ ವಿಡಿಯೋದಲ್ಲಿ ಭಾಳ ಮಾತಾಡಿದ್ವಿ, ಇದನ್ನು ನೋಡ್ಕೋಬೇಕು. ಇದ್ರ ಬಗ್ಗೆ ಎಲ್ಲ ನೋಡಿ, ಇಲ್ಲಿ ರಾಜ್ಯದಾಗ 6 ಅಥವಾ 62 ಯಾವುದು ಮೊದಲು ಅದು ರಾಜ್ಯದ ರಾಜ್ಯಪಾಲರು ಅದನ್ನ ಶಿಫಾರಸು ಮಾಡ್ಬೋದು, ತೆಗಿಯೋಕ್ಕೆ ಮಾತ್ರ ರಾಷ್ಟ್ರಪತಿಗೆ. ಮತ್ತು ಇಲ್ಲಿ ಸೆಬಿ, ಇದನ್ನು ಸೆಬಿ ಅಂತ ಕರೀತಾರೆ, ಮುಂಬೈನಲ್ಲಿ ಕೇಂದ್ರ ಕಚೇರಿ. ಇದರ ಸಾಮಾನ್ಯವಾಗಿ ಸ್ಥಾಪನೆ ಇದು ಅಟಾನಮಸ್ ಸ್ಟೇಟಸ್ ಬಂದಿದ್ದು. ಕ್ವಶನ್ ಏನು ತೆಗೆದಿದ್ದೇನೆ ಗೊತ್ತಾ, ಸ್ವಾಯತ್ತತಾ ಸಂಸ್ಥೆ ಆದದ್ದು ಅಟಾನಮಸ್ಸು. ನಾನು ಪಾಠ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಚಾನಕವಾಗಿ ಜ್ಞಾಪಕ ಬಂತು, ಮೇ ಬಿ ಹಿಂಗೆ ತೆಗಿಬೋದಲ್ವಾ ಅಂತೇಳಿ ಅದನ್ನು ಮಾತಾಡಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ 30 ನಿಮಿಷ 1 ಸೆಕೆಂಡಲ್ಲಿ ಮಾತಾಡಿದ್ದೀನಿ. ಇದು ಒಂದು ಸಾಧ್ಯತೆ ಇದೆ ಅಂತೇಳಿ. ಯಾಕೆ ಅಂದರೆ ಇದೊಂದು ಒಳ್ಳೆಯ ಸಂಸ್ಥೆ ಸೆಬಿ. ಕ್ವಶನ್ ತೆಗಿಬೇಕಾರೆ ಸುಮಾರು ಬಾರಿ ಡೂಪ್ ಮಾಡ್ತಾ ಬಂದುಬಿಡ್ತಾನೆ. ಏನಂತ, ಸ್ಥಾಪನೆ ಆಗಿದ್ದು 88, ಅಟಾನಮಸ್ ಸ್ಟೇಟಸ್ ಬಂದಿದ್ದು 92ಕ್ಕೆ. ಇದು ತೆಗೆಯೋ ಸಾಧ್ಯತೆ ಇದೆ ಅಂತ ಯಾವುದೋ ಸಂದರ್ಭದಲ್ಲಿ ಮಾತಾಡ್ಬೇಕಾದ್ರೆ ಮಾತಾಡಿದೆ, ಅದೇ ಪ್ರಶ್ನೆ ಬಂದುಬಿಡ್ತು. ಯಾಕೆ ಅಂದರೆ ಇದು ಡೂಪ್ ಮಾಡೋಕ್ಕೆ ಅವಕಾಶ ಇದೆ, ಅದಕ್ಕಾಗಿ ಕೊಡ್ತಾರೆ ಇದನ್ನು. ಎಷ್ಟೋ ಸಾರಿ ಇಂಥವೆಲ್ಲ ಕ್ವಶನ್ಸ್ಗಳು ಇಟ್ಕೊಂಡಿರ್ತಾರೆ. ಒಂದು ಪ್ರಶ್ನೆ ತೆಗೆದಿದ್ದ, ಬ್ಲ್ಯಾಕ್ ಬಾಕ್ಸು ವಿಮಾನದಾಗಿರೋ ಬ್ಲ್ಯಾಕ್ ಬಾಕ್ಸ್ ಯಾವ ಕಲರಾಗಿರ್ತದೆ ಅಂತ. ನಾನೊಮ್ಮೆ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೆ. ಬ್ಲ್ಯಾಕ್ ಬಾಕ್ಸು ಕಲರ್, ಬ್ಲ್ಯಾಕ್ ಬಾಕ್ಸ್ ಅಂತ ಕರಿತೀವಿ ಅದನ್ನು. ಎಲ್ಲೋ ಆಕ್ಸಿಡೆಂಟ್ ಆದಾಗ ಅದರ ರೆಕಾರ್ಡ್ ಆಗಿರ್ತದೆ, ಏನು ಸುಟ್ಟೋದ್ರೂ ಇದಾಗ್ತಾ ಬರಲ್ಲ. ಅದಕ್ಕಾಗಿ ಅದನ್ನು ಬ್ಲ್ಯಾಕ್ ಬಾಕ್ಸ್ ಅಂತ ಕರಿತಾ ಬರ್ತೀವಿ. ಬ್ಲ್ಯಾಕ್ ಬಾಕ್ಸ್ ಅಂತಾರೆ, ಬಟ್ ಪೆನ್ಸಿಲಲ್ಲಿ ಲೆಡ್ ಐತೆ ಅಂತಾರೆ. ಸರ್ ಲೆಡ್ ಕಲರ್, ಲೆಡ್ಡಲ್ಲಿ ಲೆಡ್ ಪೆನ್ಸಿಲಾಗಿ ಲೆಡ್ ಐತಾ? ಲೆಡ್ ಇಲ್ಲ, ಗ್ರಾಫೈಟ್ ಇರ್ತದೆ. ಮುಂದೆ ಬರೋಣ. ಅದು ಕಿತ್ತಳೆ ಬಣ್ಣದಲ್ಲಿರ್ತದೆ. ಯಾವುದು? ಬ್ಲ್ಯಾಕ್ ಬಾಕ್ಸು ಬ್ಲ್ಯಾಕ್ ಬಣ್ಣಗಲ್ಲ, ಪಿಂಕ್ ಅಲ್ಲ, ಸಾರಿ ಕಿತ್ತಳೆ ಬಣ್ಣದಾಗಿರ್ತದೆ, ಬಟ್ ಹೆಸರು ಮಾತ್ರ ಬ್ಲ್ಯಾಕ್ ಬಾಕ್ಸ್. ಸುಮಾರು ಸರಿ ಲೆಡ್ ಪೆನ್ಸಿಲಾಗಿ ಏನಿರ್ತದೆ? ಲೆಡ್ ಅಲ್ಲ, ಗ್ರಾಫೈಟ್. ಇಂಥವು ಡೂಪ್ ಮಾಡೋಕ್ಕೆ ಕೇಳ್ತಾರೆ. ಅಂಥವೆಲ್ಲ ನಮಗೆ ಗೊತ್ತಿದ್ದಾಗ ಸುಲಭವಾಗಿ ಆನ್ಸರ್ ಮಾಡ್ತೀವಿ. ಮುಂದೆ ಬರೋಣ. ಸೆಬಿದು ಇನ್ನೊಂದು ಕೊಟ್ಟಿದ್ದೀವಿ ನೋಡಿ, ಭಾರತದ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆ ಎಂದು ಕರೆಯಲ್ಪಡುವ ಭಾರತದ ಷೇರು ಮಂಡಳಿ. ಇದು 21 ಸ್ಥಾಪನೆಗೊಂಡಿತ್ತು, 88 ಸ್ಥಾಪನೆಗೊಂಡಿತ್ತು. ಅಟಾನಮಸ್. ಇದನ್ನು ನಾವು ಬೇಕಂತಲೇ ಚರ್ಚೆ ಮಾಡಿದ್ದೀವಿ ಜುಲೈ ತಿಂಗಳಲ್ಲಿ. ಇದು ಸಾಮಾನ್ಯ ಕಾಮನ್ ಸೆನ್ಸ್ ಏನಂದರೆ, ಸ್ಥಾಪನೆ ಬೇರೆ, ಅಟಾನಮಸ್ ಸ್ಟೇಟಸ್ ಬೇರೆ. ಬೇಕಂತ ಸ್ಥಾಪನೆ ತೆಗೆದು ಮತ್ತು 88 ಓದ್ಕೊಂಡು ಹೋಗಿರ್ತೀರ, 92 ಆನ್ಸರ್ ಬರ್ತದೆ. 92 ಆನ್ಸರ್ ಮಾಡ್ತೀವಿ, 88 ಆನ್ಸರ್ ಆಗ್ಬಿಡುತ್ತೆ. ಯಾವಾಗ ಅಂದರೆ ಅವ್ನು ಕೇಳೋ ಸ್ಥಾಪನೆ ಕೇಳ್ತಾರೆ, ನೀವು ಅಟಾನಮಸ್ ಸ್ಟೇಟಸ್ಗೆ ಹಾಕಿ ಬಂದುಬಿಟ್ಟಿರ್ತೀರಿ. ಇದು ಕೂಡ ಭಾಳ ಮುಖ್ಯವಾದ. ಬೇರೆ ಬೇರೆ ಸಂಸ್ಥೆಗಳನ್ನು ಕೂಡ ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ. ರೈಲ್ವೆ ವಲಯ ಮತ್ತು ಕೇಂದ್ರ ಸ್ಥಾನ, ಇವಕ್ಕೆ ರೈಲ್ವೆ ಝೋನ್ಸ್ಗಳು ಮತ್ತು ಹೆಡ್ ಕ್ವಾರ್ಟರ್ಸ್ಗಳು ಬರ್ತೀವಿ. ಸರಿ, ಇದಕ್ಕೆ ಮಾಡೋಗೊತ್ತಾ, ಮ್ಯಾಚ್ ಮಾಡೋರಿ. ಯಾವ ಕರೆಕ್ಟಾಗಿದೆ? ಪೂರ್ವ ಕರಾವಳಿ ಅಂತ ಕರಿತೀವಿ. ಭುವನೇಶ್ವರ್ ಕರೆಕ್ಟು. ಆದರೆ ಮಧ್ಯ, ಉತ್ತರ ಮಧ್ಯ ಅಲಹಾಬಾದ್. ವಾಯುವ್ಯ ಜೈಪುರ. ಬಟ್ ತಪ್ಪಾಗಿರೋದು ಆಗ್ನೇಯ, ರಾಯ್ಪುರ ಅಲ್ಲ, ಬಿಲಾಸ್ಪುರ್. ಇದು ರಾಂಗ್. ಇದು ಕ್ವಶನ್ ತೆಗೆದಿದ್ದೇನೆ. ಸರಿ, ಯಾಕೆ ತೆಗಿಬೇಕಾಗಿತ್ತು ಇದನ್ನು? ಇದೇ ಕ್ವಶನ್ ಯಾಕೆ ತೆಗಿಬೇಕಾಯ್ತು ಸರ್? 18ನೇ ವಲಯ ಸ್ಥಾಪನೆ ಆಯಿತು, ಆ ಹಿನ್ನೆಲೆ ಒಳಗಡೆ ಕ್ವಶನ್ ತೆಗೆದಿದ್ದಾನೆ. ಅದನ್ನು ನಾವು 18ನೇ ವಲಯ ಮಾಡಬೇಕಾದ್ರೆ ಈ ವಲಯಗಳನ್ನೆಲ್ಲ ಹಾಕಿದ್ದು. ಮೇ ಬಿ ತೆಗಿಬೋದು ಪ್ರಶ್ನೆಯನ್ನು ಅಂತ. ಈಗ ನೋಡೋಣ. ಮಾಸಪತ್ರಿಕೆ 2019 ಮಾರ್ಚ್ ಸಂಚಿಕೆಯಲ್ಲಿ ಪುಟ ಸಂಖ್ಯೆ 26 ಆಗಿದೆ. ಒಂಚೂರು ಬರೋಣ ಮುಂದಕ್ಕೆ, 26 ನೋಡೇ ಬಿಡೋಣ. ಯಾವ ಹಿನ್ನೆಲೆ? ಭಾರತೀಯ ರೈಲ್ವೆ 18ನೇ ವಲಯ, 17 ವಲಯಗಳಿದ್ದು 18ನೇ ವಲಯ ಆಯಿತು. 18ನೇ ವಲಯ ಸ್ಥಾಪನೆ ಆದ ಹಿನ್ನೆಲೆಯಲ್ಲಿ 18ನೇ ವಲಯ ಕೇಳಲಿಲ್ಲ ಅವನು, ವಲಯಗಳನ್ನು ಕೊಟ್ಟ. ಅದಕ್ಕೇನು ಮಾಡ್ದೆ ನಾವು? ಎಲ್ಲ ವಲಯಗಳನ್ನು ಮೆನ್ಷನ್ ಮಾಡಿಬಿಟ್ಟು 18 ವಲಯಗಳು ಮೆನ್ಷನ್ ಮಾಡ್ದೋ. ಅದ್ರಾಗ ಅವನೇ ಮಾಡಿದೆ ಗೊತ್ತಾ, ಮ್ಯಾಚ್ ಮಾಡೋಕ್ಕೆ ಕೊಟ್ಟಿದ್ದ, ಈ ವಲಯ ತಪ್ಪು ಮಾಡಿದ್ದಾನೆ, ಅವನು ರಾಯ್ಪುರ ಹಾಕೋನೆ. ಆ್ಯಕ್ಚುಲಿ ಆನ್ಸರು ಛತ್ತೀಸ್ಗಢದ ಬಿಲಾಸ್ಪುರ್. ರಾಯ್ಪುರ ರಾಜಧಾನಿ, ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ. ವಿವೇಕಾನಂದ ವಿಮಾನ ನಿಲ್ದಾಣ ಕೂಡ ಇದೆ. ಬಟ್ ಬಿಲಾಸ್ಪುರು ಅದು ಹೆಡ್ ಕ್ವಾರ್ಟರ್ ಝೋನ್ನ, ಆ ವಲಯದ. ಆಗ್ನೇಯ ಕೇಂದ್ರ ವಲಯ, ಆಗ್ನೇಯ ಸೌತ್ ಈಸ್ಟ್ ಸೆಂಟ್ರಲ್ ವಲಯ. ಇದು ತಪ್ಪಾಯ್ತು. ಆದರೆ
ಇಲ್ಲಿ ಬರೋಣ. ಈಗ ಮತ್ತೆ ಬಂದಾಗ ಒಂದು ನಿಮಿಷ, ಎಫ್ ಡಿ ಎಲ್ ಏನು ತೆಗಿಬೋದು? 18ನೇ ವಲಯವಾಗಿ ಯಾವುದು ಅಂತ ಕೇಳೋದು? ದಕ್ಷಿಣ ಕರಾವಳಿ ವಲಯ. ಎಲ್ಲದು ವಿಶಾಖಪಟ್ಟಣ. ಇದು ಕರೆಂಟ್ ಇವೆಂಟ್ಸ್ ತೆಗಿಬೇಕಾದ್ರೆ ಇದಕ್ಕೆ ಬಂದುಬಿಟ್ಟಿದೆ. ಅದಕ್ಕೆ ನಾವೇ ಮಾಡಿದೆ ಗೊತ್ತಾ, ಕರೆಂಟ್ ಇವೆಂಟ್ಸು ಎತ್ಕೊಂಡು ಇದಕ್ಕೆ ಇನ್ನೇನಾರ ಅವನು ಸಾಧ್ಯತೆ ಇದೆ. ಮತ್ತೆ ಮಾಡಿದೆ ಗೊತ್ತಾ, ನಮ್ಮ ನೈಋತ್ಯ ವಲಯದ ಬಗ್ಗೆನೂ ಇದು ಮಾಡ್ದು. ನಮ್ಮ ಕರ್ನಾಟಕದ್ದು ಹುಬ್ಳಿದು ಕ್ವಶನ್ ತೆಗಿಬೋದು. 18ನೇ ವಲಯನೂ ಮತ್ತು ರೈಲ್ವೆ ಸಂಬಂಧಪಟ್ಟಂಥ ಒಂದು ಸ್ವಲ್ಪ ಮಾಹಿತಿ ಮತ್ತು ಹಿಸ್ಟಾರಿಕಲ್ ಈವೆಂಟ್ಸು ಕೂಡ ತೆಗೆದುಬಿಟ್ಟು. ಈಗ ನಿಮ್ಗೆ ಅರ್ಥ ಆಗ್ತೈತೆ ಒಂದು ತೆಗೆದಾಗ ಇನ್ಯಾವ್ಯಾವ ದೃಷ್ಟಿನಲ್ಲಿ ತೆಗಿಬೋದು ಅಂತ. 18ನೇ ವಲಯ ಕರೆಂಟ್ ಇವೆಂಟ್ಸ್ ತೆಗಿಬೇಕು ಅಂತ ಅವ್ರೇನು ಗೊತ್ತಿಲ್ಲ, ತೆಗೆದಿದೆ ಟಕ್ಕಂತ ವಲಯಗಳು ಜೋಡಿಸ್ಕೊಡಿ ಅಂತಂದರು. ಇದೇ ಕ್ವಶನ್ ಯಾಕೆ ಬಂತು ಅಂದರೆ 18ನೇ ವಲಯ ಇದಾಗಿತ್ತು. 2019 ಫೆಬ್ರವರಿ 17ರಂದು ಘೋಷಣೆ ಮಾಡಿದ್ರು 18ನೇ ವಲಯ ಯಾವುದನ್ನು? ವಿಶಾಖಪಟ್ಟಣಮ. ಅಲ್ಲಿಗೆ ಆ ಹಿನ್ನೆಲೆ ಈ ಕ್ವಶನ್ ಬಂತು. ನಾನಿಲ್ಲಿ ಚರ್ಚೆ ಮಾಡ್ತಾ ಇರೋದು ಪ್ರಶ್ನೆ ಪತ್ರಿಕೆಗಳಿಗೆ ಹೇಗೆ ತಯಾರಾಗಬೇಕು ಅಂತ, ಅದಕ್ಕೆ ರಿಲೇಟೆಡ್ ಎಲ್ಲ ಮಾತಾಡಿ. ಸ್ವೀಡನ್ನ ಗ್ರೇಟ್ ಥನ್ಬರ್ಗ್ ಎಂಬ ಯುವತಿಯು ಹವಾಮಾನ ಬದಲಾವಣೆ ವಿರುದ್ಧ ಚಳವಳಿ ತೊಡಗಿದ್ದು ಕಾರಣ. ನಾನು ನೊಬೆಲನ್ನು ಮಾತಾಡಬೇಕಾದ್ರೆ ಮಲಾಲಾ ಬಗ್ಗೆ ಈ ಹೆಣ್ಮಗು ಬಗ್ಗೆ ಮಾತಾಡಿದ್ದೆ. ಇದು ಭಾಳ ದೊಡ್ಡ ಚರ್ಚೆಲಿತ್ತು ಹೆಣ್ಮಗು. ಇಡೀ ವರ್ಲ್ಡ್ ವೈಡ್ ಒಂದು ಕ್ವಶನ್ ಗ್ಯಾರಂಟಿ ಅಂತ. ನೊಬೆಲ್ ಕೂಡ ಶಾಂತಿ ನೊಬೆಲ್ಗೆ ಹೆಸರು ನಾಮನಿರ್ದೇಶನಗೊಂಡಿತ್ತು. ಮಲಾಲಾ ಹೇಗೆ ಫೇಮಸ್ ಆದರೂ ಮಕ್ಕಳ ಹಕ್ಕುಗಳ ಹೋರಾಟಗಾರ್ತಿ, ಶಿಕ್ಷಣ ಹಕ್ಕುಗಳ ಹೋರಾಟಗಾರ್ತಿ ಅದೇ ಥರ ಫೇಮಸ್ ಆಗಿದ್ರು. ಯಾವ ಪ್ರಶಸ್ತಿ? ಲೈವ್ಲಿಹುಡ್ ಪ್ರಶಸ್ತಿ ಗಳಿಸಿದ್ದಕ್ಕಾಗಿ ಅಲ್ಲಿ ಇದಾಗಿತ್ತು. ಪ್ರಶ್ನೆ ಆನ್ಸರ್ ಇದು ಟೈಪಿಂಗ್ ಎರರ್ಸ್ ಕೂಡ ಆಗಿದೆ ಅಲ್ಲಿ. ಹಾಗಾದ್ರೆ ಇದು ಯಾವ್ಯಾವ ತಿಂಗಳಲ್ಲಿ ಬಂದೈತೆ? ಸ್ಪರ್ಧಾ ವಿಷಯ 2019 ಅಕ್ಟೋಬರ್ ಸಂಚಿಕೆಯ ಮುಖಪುಟದಲ್ಲೇ ಇದೆ. ಪ್ರತಿ ಮುಖಪುಟದಲ್ಲಿ ಎಷ್ಟೋ ಸಾರಿ 3 ಪ್ರಶ್ನೆಗಳು ಬಂದಿದೆ. 3-4 ಪ್ರಶ್ನೆಗಳನ್ನು ಮುಖಪುಟದಲ್ಲೇ ನೋಡ್ಬೋದು. ಅಲ್ಲಿಗರ್ಥ ಇದು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸು, ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಪ್ರಿಡಿಕ್ಟ್ ಮಾಡಿ ಹಾಕ್ತಾ ಬರ್ತೀವಿ. ಬರೀ ಆ ಫೋಟೋಗಳು ಹಾಕಲ್ಲ, ಜೊತೆಗೆ ಅದು ಏನು ಕಂಟೆಂಟು ಅಂತ ಹಾಕಿವಿ. ನೀವು ಅಟ್ಲೀಸ್ಟ್ ಕವರ್ ಪೇಜ್ಗಳನ್ನು ನೋಡ್ತಾ ಬಂದಾಗ 3-4 ಕ್ವಶನ್ಸನ್ನು ತೆಗಿತಾ ಬರ್ಬೋದು. ಮುಖಪುಟದಲ್ಲೂ ಇದೆ. ಜನವರಿ ತಿಂಗಳ ಸಂಚಿಕೆ 2020 ಜನವರಿ ತಿಂಗಳ ಪುಟ ಸಂಖ್ಯೆ 39ರಲ್ಲಿದೆ. ನೆಕ್ಸ್ಟು ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2020 ಜನವರಿ 49ರಲ್ಲೂ ಇದೆ. ಅದೇ ತಿಂಗಳಲ್ಲಿ 52 ಬೇರೆ ಬೇರೆ ಸಂದರ್ಭಗಳಲ್ಲಿ ಮಹಿಳೆಯರ ಬಗ್ಗೆ ಬರಿಬೇಕಾದ್ರೆ ಬರೆದಿದ್ದೀವಿ, ಪ್ರಶಸ್ತಿಗಳು ಬರಿಬೇಕಾದ್ರೆ ಬರೆದಿದ್ದೀವಿ. ಒಂದು 3 ಕಡೆ ಬಂದಿದೆ ಮತ್ತು ಕವರ್ ಪೇಜ್ ಕೂಡ ಬಂದಿದೆ. ನೋಡೇ ಬಿಡೋಣ. ಇಲ್ಲಿದೆ ನೋಡಿ, ರೈಟ್ ಲೈವ್ಲಿಹುಡ್ ಪ್ರಶಸ್ತಿಯನ್ನು ಅಮೆಸ್ಟಿ ಇಂಟರ್ನ್ಯಾಷನಲ್ನವರು ಅವಾರ್ಡ್ ಯಾರು ಕೊಡ್ತಾರೆ ಅಂತ ಕೇಳ್ತಾರೆ. ಇಲ್ಲಿ 3 ಕ್ವಶನ್ಗೆ ಆನ್ಸರ್ ಮಾಡಿಸ್ತಿದ್ದೀನಿ ನೋಡಿ. ಇವ್ರದ್ದು ಚಳವಳಿ ಹೆಸರೇನು ಅಂತ, ಫ್ರೈಡೇ ಫಾರ್ ಫ್ಯೂಚರ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇನ್ನೊಂದು ಪ್ರಶ್ನೆನ ಈ ಅಭಿಯಾನ ಕೇಳ್ಬೋದು ಅಂತ. ಮೇ ಬಿ FD ಆಗಿ ಬರ್ಬೋದು ಅಭಿಯಾನ. ಎರಡನೇದು ಇನ್ನೊಂದು ಯೋಚನೆ ಮಾಡಿದ್ದೆ, ರೈಟ್ ಲೈವ್ಲಿಹುಡ್ಡನ್ನು ಯಾರು ಕೊಡ್ತಾರೆ? ಅಮೆಸ್ಟಿ ಇಂಟರ್ನ್ಯಾಷನಲ್ ಅವಾರ್ಡ್. ಅಮೆಸ್ಟಿ ಇಂಟರ್ನ್ಯಾಷನಲ್ ಹ್ಯುಮ್ಯಾನಿಟಿ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ ಕೊಡೋದು. ಮತ್ತಿನ್ನೊಂದು ಇದು ಮಾಡಿದೆ, ಈ ಹೆಣ್ಮಗಳು ಯಾವ ದೇಶದೋಡು ಅಂತ? ಸ್ವೀಡನ್. 4 ಪ್ರಶ್ನೆ. ಇವ್ರ ಅಭಿಯಾನದ ಹೆಸರು ಯಾವುದಕ್ಕೆ ಸಂಬಂಧಪಟ್ಟ ಅಭಿಯಾನ? ಎನ್ವೈರನ್ಮೆಂಟಲ್ ಅಭಿಯಾನ, ಫ್ರೈಡೇ ಫಾರ್ ಫ್ಯೂಚರ್. ಹಾಗಾದರೆ ಎರಡನೇದು ಇದು ಬಂತೆ, ಯಾವ ಪ್ರಶಸ್ತಿ, ಯಾವ ದೇಶದವರು? ಮ್ಯಾಸ್ತ ಕ್ವಶನ್ಸ್. ಮುಂದಕ್ಕೆ ಬರೋಣಪ್ಪ. ಇಲ್ಲಿ ತೋರಿಸಿ ಸರ್ ನೋಡೋಣ. ಟೈಮ್ಸ್ ಪ್ರಶಸ್ತಿ ಕೂಡ ಇವ್ರಿಗೆ ಬಂದಿದೆ. ಯಾವುದು? ಟೈಮ್ಸ್ ಇದು ಗೌರವ ಕೂಡ ಕೊಡ್ತಾ ಬಂದಿದೆ. ಏತಕ್ಕಲ್ಲಿ ವರ್ಷದ ಪ್ರಶಸ್ತಿ ಇದು ಭಾಳ ಇಂಪಾರ್ಟೆಂಟ್. ಮುಖಪುಟದಲ್ಲಿ ಹೆಸರು ಹಾಕ್ಬೇಕಾದ್ರೆ ವರ್ಷದ ವ್ಯಕ್ತಿ ಅಂತ ಟೈಮ್ ಹಾಕ್ಬೇಕಾದ್ರೆ ಅಪರೂಪ ಹಾಕೋದವ್ರು ದೊಡ್ಡ ಇಂಟರ್ನ್ಯಾಷನಲ್. ಇಂಥ ಟೈಮ್ಸಲ್ಲಿ ಬಂದಾಗ ಸುಮಾರು ಬಾರಿ ಕೇಳಿದ್ದಾನೆ ಈ ಕ್ವಶನ್ಸನ್ನು. ಬೇರೆ ಬೇರೆ ವ್ಯಕ್ತಿಗಳನ್ನು ಕೇಳ್ತಾ ಬಂದಿದ್ದಾನೆ. ಮುಖಪುಟದಲ್ಲಿ ಬಂದಾಗ ಟೈಮ್ಸ್ ಇಯರ್ ಪರ್ಸನ್ಸ್ ಯಾರು ಅಂತ ಕೇಳಿದಾಗ ಆ ಫೋಟೋ ಸಮೇತ ಬಂದಿರ್ತದೆ. ಅಂಥವ್ರನ್ನ ನೋಡ್ಕೋಬೇಕು. ಮುಂದಿನ ಸಾರಿಗೆ ಬಂದಾಗ ಮುಂದಿನ ಪರೀಕ್ಷೆಗೆ ತಯಾರಾಗಬೇಕಾದ್ರೆ ಈ ಥರ ನೋಡ್ಕೊಂಡೋಗಿ. ಎರಡನೇದು ಬಂದಾಗ ಇಲ್ಲಿ ನೋಡಿ, ಈಗ ಗ್ರೇಟ್ ಥನ್ಬರ್ಗ್ ಅವರು ರೈಟ್ ಲೈವ್ಲಿಹುಡ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವ್ರದ್ದೆಲ್ಲ ಹೋರಾಟದ ಬಗ್ಗೆ ಮಾತಾಡ್ತಾ ಬಂದೆ ನಾನು. ಏನಂತ ಮಾಡಿದ್ರು, ಹಾಗಾದರೆ ಫ್ರೈಡೇ ಫಾರ್ ಫ್ಯೂಚರ್ ಅನ್ನೋದು ಏನದು ಎಲ್ಲ ಮಾತಾಡಿದ್ದೀನಿ. ಇದನ್ನು ನೋಡಿಕೊಂಡ್ರೆ ಸಾಕು. ಜೊತೆಗೆ ಇಲ್ಲಿ ವರ್ಷದ ಪ್ರಶಸ್ತಿಗಳೆಲ್ಲ ಬರಿತಾ ಬಂದಿದ್ದೀನಿ. ವರ್ಷದ ಪ್ರಶಸ್ತಿ ಸಂದರ್ಭದಲ್ಲಿ ಮಾತಾಡಿದ್ದೀನಿ ಇದನ್ನು. ಮುಂದೆ ಇಲ್ಲಿ ಬಂದಾಗ ಅಟಾರ್ನಿ ಜನರಲ್ ಮುಂದೆ ಬರುತ್ತೆ ಕ್ವಶನ್ಸು. ಇಲ್ಲ ಆನ್ಸರ್ ಮಾಡಿದ್ದೀನಿ. ಅಟಾರ್ನಿ ಜನರಲ್ದು ಕ್ವಶನ್ಸ್ ಆನ್ಸರ್ ಮಾಡಿ. ಅಟಾರ್ನಿ ಜನರಲ್ ಭಾರತ ರಾಷ್ಟ್ರಪತಿಗಳು ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ಬಗ್ಗೆ ಮಾತಾಡಿದ್ವಿ. ಬೇಕಾದಷ್ಟು ಅರ್ಥ ಮಾಡಿಸಿದ್ದೀವಿ, ಟ್ರೈ ಮಾಡಿದ್ದೀವಿ. ಅದಕ್ಕೆ ಬೇಕಾದಷ್ಟು ಕ್ವಶನ್ಸನ್ನು ಅಟಾರ್ನಿ ಜನರಲ್ ಬಗ್ಗೆ ಡೀಟೇಲಾಗಿ ಮಾತಾಡಿದ್ದೀನಿ. ಅದು ಈ ಸಾರಿ ಪ್ರಶ್ನೆ ಪತ್ರಿಕೆಗಳು ಬಂದಿದೆ. ಮುಂದೆ ಕ್ವಶನ್ ಇದೆ, ಅದು ಮಾತಾಡ್ತಾ ಬರ್ತೀನಿ. ಇದೇ ಪೇಜಲ್ಲಿ ಇದೆ ನೋಡಿ 2 ಕ್ವಶನ್ಸ್. ಒಂದೊಂದು ಪ್ರಶ್ನೆ ಇದ್ರಾಗೆ ಪೇಜಲ್ಲಿ 2-3 ಪ್ರಶ್ನೆಗಳು ಬಂದಿವೆ. ಈಗ ನೋಡೋಣ. ಮತ್ತು
ಇಲ್ಲಿ ಬಂದಿದೆ ಗ್ರೇಟಾ ಥನ್ಬರ್ಗ್ ಅವರು, ಹೆಸರು ಓಟಗಾರ್ತಿ, ಸ್ವೀಡನ್ ಮೂಲದ ಥನ್ಬರ್ಗ್ರು ಟೈಮ್ ಪರ್ಸನ್ಸ್ ಆಫ್ ದ ಇಯರ್ ಪ್ರಶಸ್ತಿ, ರೈಟ್ ಲೈವ್ಲಿಹುಡ್ ಪ್ರಶಸ್ತಿಯನ್ನು ಪಡೆದ ಮಹಿಳೆ. ಇಲ್ಲಿ ಅಮೆಸ್ಟಿ ಸಂಸ್ಥೆಯವರು. ನೆಕ್ಸ್ಟು ನೊಬೆಲ್ಗೂ ಕೂಡ ನಾಮನಿರ್ದೇಶನ ಸಿಕ್ಕಿಲ್ಲ, ನಾಮನಿರ್ದೇಶನಗೊಂಡಿದ್ರು. ಮುಂದೆ ಬರ್ತಿದ್ದೀನಿ. ಇದೆ ಶಿವಾಂಗಿ ಕೂಡ ಹಾಕಿದ್ದೀನಿ ಈ ಪೇಜಲ್ಲಿ. 2-3 ಬಂದವೆ ನೋಡೋಕ್ಕೆ. ಇದು ಬಂದಿದೆ, ಶಿವಾಂಗಿ ಬಂದಿದೆ. ಮತ್ತು ಮುಂದೆ ಬಂದಾಗ ಮುಂದಿಂದು ನೋಡಿ, ಇಲ್ಲಿ ಮತ್ತೆ ಬಂದಿದೆ. ಶೃಂಗಸಭೆಯಲ್ಲಿ ಮಾತಾಡಿದ ನ್ಯೂಯಾರ್ಕ್ ವಿಶ್ವಸಂಸ್ಥೆ ಹವಾಮಾನ ಕ್ರಿಯಾ ಸಂಘ ಸಭೆಯಲ್ಲಿ ಗ್ರೇಟಾ ಥನ್ಬರ್ಗ್ ಫ್ರೈಡೆ ಫಾರ್ ಫ್ಯೂಚರ್ ಇವರಿಗೆ ಲೈವ್ಲಿಹುಡ್ ಪ್ರಶಸ್ತಿ ಮತ್ತು ಅಮೆಸ್ಟಿ ಮಾನವ ಹಕ್ಕುಗಳ ಪ್ರಶಸ್ತಿ. ಭಾರತದ ಅಟಾರ್ನಿ ಜನರಲ್ನ ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ಆರ್ಟಿಕಲ್ ನಂಬರ್ 76, 72 ಅದು ಇದು ಕ್ಷಮಾದಾನ ರಾಷ್ಟ್ರಪತಿಗಳು ಕೊಡೋದು. 72 ಕ್ಷಮಾದಾನ ರಾಷ್ಟ್ರಪತಿಗಳು ಯಾರಿಗಾರು ಗಲ್ಲಿಗೇರಿಸುವಂಥವ್ರಿಗೆ. 76ನೇ ವಿಧಿ ಅಟಾರ್ನಿ ಜನರಲ್ IAS ಲೀಗಲ್ ಆಫೀಸರಿಂದ ಕಂಟೆ. ಕೆ ವೇಣುಗೋಪಾಲ್ ಇದ್ದಾರೆ. ಸೆಟ್ಲವಾಡಿಂದ ಬಂದಿದ್ದೆ, ತುಂಬ ಡೀಟೇಲ್ ಮಾತಾಡಿದ್ದೀನಿ. ಒಂದು ವಿಡಿಯೋದಾಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಜೊತೆಗೆ 2020 ಜನವರಿ ಸಂಚಿಕೆಯಲ್ಲಿ ಪುಟ 39 ತೋರಿಸ್ತೆ ಆಲ್ರೆಡಿ. ಮತ್ತು ಇದರಲ್ಲೂ ಕೂಡ ಯೂಟ್ಯೂಬಲ್ಲೂ ಎಷ್ಟು ನಿಮಿಷದ ಚರ್ಚಿಸಲಾಗಿದೆ. ಯಾವ ಯೂಟ್ಯೂಬಲ್ಲಿ ಚರ್ಚಿಸಲಾಗಿದೆ ಪ್ರಚಲಿತ ಘಟನೆ. ಈ ಲೈನ್ ಇಲ್ಲಿ ಬರಬೇಕಾಗಿತ್ತು. ಪ್ರಚಲಿತ ಘಟನೆಗಳಲ್ಲಿ 30 ನಿಮಿಷ 1 ಸೆಕೆಂಡಲ್ಲಿ ಚರ್ಚೆ ಮಾಡಿದೆ. ಇದರಲ್ಲಿ ಪ್ರಚಲಿತ ಘಟನೆಗಳಲ್ಲಿ ಮಾತಾಡ್ತಾ ಬಂದಿದೆ. ಅದು ಕ್ವಶನ್ ಆನ್ಸರ್ಸಲ್ಲಿ ಮಾತಾಡಿದ್ದೆ ಡೀಟೇಲ್. ಅಟಾರ್ನಿ ಜನರಲ್ ಜೊತೆಗೆ ಅಡ್ವೊಕೇಟ್ ಜನರಲ್ಗೆ ಕಂಪೇರ್ ಮಾಡ್ಕೊಂಡು ಮಾತಾಡಿದ್ದೆ. ಗ್ರೇಟಾ ಥನ್ಬರ್ಗ್ ಮುಗೀತು. ಇಲ್ಲಿದೆ ಅಟಾರ್ನಿ ಜನರಲ್ ಬಗ್ಗೆ, ಚೆಕ್ ಮಾಡ್ಕೋಬೋದು ನೀವು. ಪೇಜ್ ನಂಬರ್ 47. ನೆಕ್ಸ್ಟು ಈ ಕೆಳಕಂಡವರಲ್ಲಿ 2019 ಭಾರತ ರತ್ನ ಪ್ರಶಸ್ತಿ, ಭಾರತ ರತ್ನದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಆ ಕಡೆ ಮೂಲೆಯಲ್ಲಿ 3 ಜನದ ಬಗ್ಗೆ ಬರೆದಿತ್ತು. ಯಾರ್ಯಾರು ಅವರು? ಪ್ರಣಬ್ ಮುಖರ್ಜಿ, ಭೂಪೇನ್ ಹಜಾರಿಕಾ ಮತ್ತು ನಾನಾಜಿ ದೇಶಪಾಂಡೆ. ಸರ್ ವಾಜಪೇಯಿಗೆ ಬಂದಿಲ್ವಾ? ಬಂದಿದೆ, ಬಟ್ ವಾಜಪೇಯಿರವರಿಗೆ ಅದಕ್ಕಿಂತ ಹಿಂದೆ ಬಂದಿತ್ತು. ಇದನ್ನು ಹೇಳಿದ್ದೀನಿ. ಆ ಚರ್ಚೆ ಮಾಡ್ಬೇಕಾರೆ ಈ 3 ಜನಕ್ಕೆ ಬಂದಿದೆ. ಅದರಿಂದ ಹಿಂದ್ಗಡೆ ಅಟಲ್ ಬಿಹಾರಿ ವಾಜಪೇಯಿರವ್ರಿಗೆ, ಮದನ್ ಮೋಹನ್ ಮಾಳವೀಯರವರಿಗೆ, ಅದಕ್ಕಿಂತ ಹಿಂದ್ಗಡೆ ನಮ್ಮ CNR ರಾವ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರಿಗೆ ಎಲ್ಲ ಡೀಟೇಲ್ ಕೊಟ್ಟಿದ್ದೀನಿ. ಇದನ್ನು ನೀವೆಲ್ಲಿ ನೋಡ್ಬೋದು ಅಂದರೆ ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2019 ಫೆಬ್ರವರಿ ಮುಖಪುಟದಲ್ಲೂ ಇದೆ. ಜೊತೆಗೆ ಇನ್ನೊಂದು ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2019 ಫೆಬ್ರವರಿ ಸಂಚಿಕೆಯಲ್ಲೂ ಕೂಡ ಪುಟ ಸಂಖ್ಯೆ 10 ಮತ್ತು 11 ಅಂದರೆ ಇಬ್ಬರದ್ದು ಈ ಕಡೆ ಆ ಕಡೆ ಒಬ್ಬರದ್ದಿದೆ. ಮತ್ತು ಯೂಟ್ಯೂಬಲ್ಲೂ ಕೂಡ ಭಾಗ 5ರಲ್ಲಿ 28 ನಿಮಿಷ 59 ಸೆಕೆಂಡಲ್ಲಿ ಚರ್ಚೆ ಮಾಡಿದ್ದೆ. ಭಾರತ ರತ್ನ ಪೂರ್ತಿ ಚರ್ಚೆ ಮಾಡಿದ್ದೆ. ಮತ್ತು ಸ್ಪರ್ಧಾ ವಿಜೇತ ಮಾಸಪತ್ರಿಕೆ 2020 ಫೆಬ್ರವರಿ ಪುಟ ಸಂಖ್ಯೆ 17ರಲ್ಲೂ ಇದೆ. ಸುಮಾರು ಕಡೆ ಬಂದು ಒಂದು ಓದ್ತಾ ಇರಬೇಕಾದ್ರೆ ನಿಮಗೆ ಮತ್ತೆ ಬೇರೆ ಬೇರೆ ಸಂದರ್ಭಗಳು ಬಂದಾಗ ಅದನ್ನು ಮಾಹಿತಿ ಕೊಟ್ಟಿರ್ತೀವಿ. ಯಾವುದೋ ಬೇರೆ ಕಾಂಟೆಕ್ಸಲ್ಲಿ ಕೊಟ್ಟಿರ್ತೀವಿ. ಪ್ರಶಸ್ತಿಗಳನ್ನು ಚರ್ಚೆ ಮಾಡಬೇಕಾದ್ರೆ ಕೊಟ್ಟಿರ್ತೀವಿ. ಇದನ್ನು ನೋಡ್ತಾ ಬನ್ನಿ. ಇಲ್ಲಿ ಬಂದಿದೆ 3 ಜನದ್ದು ಕೂಡ. ಸಮಾಜ ಕಾರ್ಯಕರ್ತ. ನೆಕ್ಸ್ಟ್ ಅದು ಕವರ್ ಪೇಜಾಗಾಯಿತು. ಇದು ಪ್ರಣಬ್ ಮುಖರ್ಜಿಯವರು, ಭೂಪೇನ್ ಹಜಾರಿಕರವರು ಯಾವ ರಾಜ್ಯದವರು ಅಂತಲೂ ಹೇಳಿದ್ದೆ, ಅಸ್ಸಾಂ ಮೂಲದವರು. ಮತ್ತು ನಮ್ಮ ಭಾರತದ ರಾಷ್ಟ್ರಪತಿಗಳಾಗಿದ್ದಂಥ ಪ್ರಣಬ್ ಮುಖರ್ಜಿಯವ್ರಿಗೂ ಕೂಡ ಬಂದಿದೆ ಅಂತ ಹೇಳ್ತಾ ಬಂದೆ. ಆರ್ಥಿಕ ಕ್ಷೇತ್ರದಲ್ಲಿ ದುಡಿಮೆ ಮಾಡಿರೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದೆ. ತುಂಬ ಇಂಪಾರ್ಟೆಂಟಪ್ಪ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಜೊತೆಗೆ ನಾನಾಜಿ ದೇಶಪಾಂಡೆ ಭಾಳ ಮುಖ್ಯ ಸಮಾಜ ಕಾರ್ಯಕರ್ತರು ಮತ್ತು ಗ್ರಾಮೀಣಾಭಿವೃದ್ಧಿಗೂ ಕೂಡ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಇಂಥ ವ್ಯಕ್ತಿಗಳ ಬಗ್ಗೆ ಕ್ವಶನ್ಸ್ ಹೇಳಿದೆ. ಇದರ ಹಿನ್ನೆಲೆ ಒಳಗಡೆ ಇದು ಮಾಡ್ತಾ ಬಂದಿದ್ದೆ. ಅಲ್ಲಿಗೆ ಈ ಥರದ್ದೆಲ್ಲ ನಿಮಗೆ ಮತ್ತೆ ಬೇಕಾದಷ್ಟು ಇದು ನೋಡ್ತಾ ಬರೋದು. ಅದೇ ಪೇಜಲ್ಲಿ ಇದಾಗ್ತಾ ಬಂದಿದೆ. ಇಲ್ಲೂ ಕೂಡ ಮತ್ತೆ ಮಾತಾಡ್ತಾ ಬಂದಿದ್ದೆ ಯಾರ್ಯಾರಿಗೆ ಬಂದಿತ್ತು ಅಂತ. ಪ್ರಣಬ್ ಮುಖರ್ಜಿ, ಭೂಪೇನ್ ಹಜಾರಿಕ್, ನಾನಾಜಿ, ಮತ್ತು ಯಾವ್ಯಾವ ವರ್ಷ ಯಾರ್ಯಾರಿಗೆ ಬಂದೈತೆ ಅಂತ, ಯಾವ ಆರ್ಟಿಕಲ್ ಪ್ರಕಾರ ಕೊಡ್ತಾ ಬರ್ತಾರೆ ಅಂತ ಕೂಡ ಮಾಡ್ತಾ ಬಂದು. ಅವ್ರ ಹೆಸರು ಮುಂದೆ ಹಾಕ್ಕೋಬಾರ್ದು ಬಿರುದನ್ನು. 18ನೇ ವಿಧಿ ಪ್ರಕಾರ ಬಿರುದು ಬಾಳುಗಳನ್ನು ಬಾಳಬಾರ್ದು ಅಂತ 18ನೇ ವಿಧಿ ಪ್ರಕಾರ ಹಾಕಬಾರ್ದು. ಎಷ್ಟನೇ ಅತ್ಯುನ್ನತ ಕೇಡರ್ ಅಂತ ಹಾಕಿದ್ದೆ. ಇದರಲ್ಲಿ ನಮ್ಮ ಪತ್ರಿಕೆಗಳಲ್ಲಿ ಹಾಕ್ಬೇಕಾದ್ರೆ ಆಹ್ವಾನ ಪತ್ರಿಕೆಗಳಲ್ಲಿ ಎಷ್ಟನೇ ಹಾಕ್ಬೇಕು 7A ಅಂತ ಬಂದಿದೆ. ಭಾರತ ರತ್ನ 7ನೇ ಸ್ಥಾನ ಅಂತ ಬಂದಿತ್ತು. ಎಲ್ಲ ಮಾತಾಡಿದ್ದೀನಿ. ನೀವು ನೋಡಿಕೊಂಡ್ರೆ ಇದಾಗುತ್ತೆ. ಒಂದು ವರ್ಷದ ಮ್ಯಾಗ್ಝಿನ್ ಕವರ್ ಮಾಡಿದ್ರೆ ಇನ್ನೂ ಬೇರೆ ಪ್ರಶ್ನೆಗಳನ್ನು ತರ್ತೀನಿ. ಅದನ್ನು ಕೂಡ ಚರ್ಚೆ ಮಾಡ್ತಾ ಬರೋಣ. ಮುಂದಿನ ಭಾಗದಲ್ಲೂ ಕೂಡ ಇದನ್ನು ಮುಂದುವರಿಸ್ತಾ ಬರ್ತೀನಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಫಾರ್ ಆಲ್.